ಹಾಯ್ ಹೆಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ಹಿಟ್ಲರ್ ಜೊತೆ ಮೊದಲ ರಾತ್ರಿ. ಗಂಡ ಅಂದರೆ ಭಯ, ಸಂಸಾರ ಮಾತ್ರ ಮಾಡುವುದಿಲ್ಲ. ಆದರೂ ಗಂಡನಿಗೆ ಬೇರೆಯವಳು ಇದ್ದಾಳೆ ಅಂದರೆ ಭದ್ರಕಾಳಿಯ ತರಹ ಎದ್ದೇಳುತ್ತಾಳೆ. ರಾಜಮ್ಮ ಸ್ವಲ್ಪ ಗಟ್ಟಿಗಿತ್ತಿ. ಜಾಸ್ತಿ ಆಸ್ತಿಪಾಸ್ತಿಗಳು ಇಲ್ಲದಿದ್ದರೂ ಬಾಯಿ ಜೋರು ಮಾಡುತ್ತಾ ಬದುಕಿಬಿಡುತ್ತಾಳೆ. ಹಾಗೆಂದು ಒಳ್ಳೆಯವಳಲ್ಲ ಅಂದುಕೊಳ್ಳುತ್ತೀರೇನೋ? ತುಂಬ ಒಳ್ಳೆಯವಳು. ಒಬ್ಬೇ ಒಬ್ಬ ಮಗನಿಗೆ ಒಳ್ಳೆಯ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದಳು. ಅವರಿಗೆ ಒಬ್ಬ ಹೆಣ್ಣು ಮಗು ಅಂಜಲಿ. ಹುಟ್ಟಿದ ನಂತರ ಸೊಸೆಗೆ ಅನಾರೋಗ್ಯ ಕಾರಣದಿಂದ ಮತ್ತೆ ಮಕ್ಕಳಾಗಲಿಲ್ಲ. ರಾಜಮ್ಮನ ಗಂಡ ಯಾವಾಗಲೂ ತೀರಿಕೊಂಡಿದ್ದರು. ಮಗನಿಗೆ ಒಂದು ಗಂಡು ಮಗು ಆದರೂ ಇಲ್ಲದಿದ್ದರೆ ಹೇಗೆ? ಅವರ ವಂಶ ಕೊನೆಯಾಗುತ್ತದೆ ಎಂದು ಬಾಧೆ. ಹಾಗೆಂದು ಸೊಸೆಯ ಪರಿಸ್ಥಿತಿಗೆ ಏನೂ ಅನ್ನಲಿಲ್ಲ. ಆದರೆ ಇನ್ನೊಂದು ಮದುವೆ ಮಾಡಬೇಕು, ಇಬ್ಬರು ಹೆಂಡತಿಯರನ್ನು ಪೋಷಿಸಲಾಗದ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ವಾ ಎಂದು ಮಗನಿಗೆ ಕಾಟ ಕೊಡುತ್ತಿದ್ದಳು. ಮಗ ಆತನಿಗೆ ಹೆಂಡತಿ ಮಗು ಇದ್ದಾಳೆ ಎಂದು ಇನ್ನೊಂದು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡದೆ ಆ ನೆಪ ಈ ನೆಪ ಹೇಳಿ ಕಾಲ ಕಳೆಯುತ್ತಾ ಬರುತ್ತಿದ್ದಾರೆ. ಹಾಗೆ ಅಂಜಲಿಗೆ 10 ವರ್ಷ ಬಂದ ಮೇಲೆ ಹೆಂಡತಿ ತೀರಿಕೊಂಡಳು. ಇನ್ನು ರಾಜಮ್ಮ ಮಗನಿಗೆ ಮತ್ತೆ ಮದುವೆ ಮಾಡಬೇಕೆಂದು ಸಂಬಂಧಗಳು ನೋಡಲು ಶುರು ಮಾಡಿದಳು. 10 ವರ್ಷದ ಹೆಣ್ಣು ಮಗುವಿನ ತಂದೆಗೆ ಮದುವೆ ಮಾಡಬೇಕೆಂದರೆ ಕಷ್ಟವಾದ ಕೆಲಸ. ಆಕೆ ಸಂಬಂಧಗಳನ್ನು ನೋಡುವುದು ಮಾತ್ರ ಬಿಡಲಿಲ್ಲ. ಹಾಗೆ ಒಂದು ಊರಿನಲ್ಲಿ ಒಂದು ಸಮೃದ್ಧ ಕುಟುಂಬದಲ್ಲಿ ಒಬ್ಬ ಹುಡುಗಿಗೆ ಮದುವೆ ಮಾಡಿ ಅಳಿಯನನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಂಡರೆ ಸಂಪಾದನೆ ಜಾಸ್ತಿಯಾಗಿ ಕುಡಿತಕ್ಕೆ ದಾಸನಾಗಿ ಬದಲಾಗಿ ಅವರಿಗೆ ಒಬ್ಬ ಮಗಳು ಲಕ್ಷ್ಮಿ ಹುಟ್ಟಿದ ನಂತರ ಆತ ತೀರಿಕೊಂಡರು. ಈಗ ಲಕ್ಷ್ಮಿಗೆ 12 ವರ್ಷ. ಅಷ್ಟು ಸಂಪಾದನೆ ಇದ್ದು ಮಗಳಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡ ಇಲ್ಲದೆ ಮತ್ತೆ ಒಂದು ಹೆಣ್ಣು ಮಗು ಎಂದು ಆಕೆಗೆ ಸಂಬಂಧಗಳನ್ನು ನೋಡುತ್ತಿದ್ದಾರೆ. ಲಕ್ಷ್ಮಿಯನ್ನು ನೋಡಿದರೆ ಆಕೆಗೆ ಮದುವೆ ಆಗುತ್ತಿಲ್ಲ. ರಾಜಮ್ಮನಿಗೆ ಅಷ್ಟು ಸ್ತೋಮತೆ ಇಲ್ಲದಿದ್ದರೂ ಲಕ್ಷ್ಮಿ ತಾಯಿಯನ್ನು ಕೇಳುವುದಕ್ಕೆ ಹೋದಳು. ಅಂಜಲಿ ತಂದೆಯನ್ನು ನೋಡಿದ ಅವರು, ಇವರಿಗೆ ಮದುವೆ ಮಾಡಿದರೆ ಇವರ ಜೀವನ ಚೆನ್ನಾಗಿರುತ್ತದೆ, ಇಬ್ಬರ ಹೆಣ್ಣು ಮಕ್ಕಳ ಜೊತೆ ಇವರ ಭವಿಷ್ಯ ಚೆನ್ನಾಗಿರುತ್ತದೆ ಎಂದು ಅಂಜಲಿ ತಂದೆಯನ್ನು ಲಕ್ಷ್ಮಿ ತಾಯಿಯನ್ನು ಯಾರೇನೆಂದರೂ ಸರಿ ಅವರ ಮಕ್ಕಳ ಜೀವನ ಅವರಿಗೆ ಮುಖ್ಯ ಎಂದು ಮದುವೆ ಮಾಡಿದರು. ಇರುವ ಆಸ್ತಿಯೆಲ್ಲ ಅಂಜಲಿ ತಂದೆಗೆ ಒಪ್ಪಿಸಿ ಅವರು ಹ್ಯಾಪಿಯಾದರು. ಈ ಕಡೆ ರಾಜಮ್ಮ ಸಹ ಸಂತೋಷಪಟ್ಟಳು. ಲಕ್ಷ್ಮಿ ಅಂಜಲಿಗೆ ಇಬ್ಬರಿಗೂ ತಂದೆ ತಾಯಿಯಾದರು. ಅವರು ಸಹ ಅಕ್ಕ ತಂಗಿಯರಂತೆ ಬೆರೆತು ಹೋದರು. ಲಕ್ಷ್ಮಿ ಪುಷ್ಪವತಿಯಾದಳು. ಆ ಹುಡುಗಿಗೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದರು. ಆ ಊರಿನಲ್ಲಿ ಇದ್ದಷ್ಟು ದಿನ ಓದಿಕೊಂಡು ಪದ್ಧತಿಯಾಗಿ ಇರುತ್ತಾಳೆ. ಅಂಜಲಿ ಸಹ ಪುಷ್ಪವತಿಯಾದಾಗ ಲಕ್ಷ್ಮಿ ತಾಯಿ ಆಗ ಪ್ರೆಗ್ನೆಂಟ್ ಆಗಿದ್ದಳು. ಅಂದರೆ ಈಗ ಲಕ್ಷ್ಮಿಗೆ 15 ವರ್ಷಗಳು, ಅಂಜಲಿಗೆ 13 ವರ್ಷ. ಇಬ್ಬರು ಅಕ್ಕ ತಂಗಿಯರಿಗೆ ತಮ್ಮ ಅಂದರೆ ಪ್ರಾಣ. ರಾಜಮ್ಮನಿಗೆ ಅವನನ್ನು ನೋಡಿದರೆ ಅವರ ವಂಶ ಉಳಿಯುತ್ತದೆ ಎಂದು ಇಷ್ಟು ದೊಡ್ಡ ಕುಟುಂಬಕ್ಕೆ ವಾರಸುದಾರ ಎಂದು ಯೋಗೇಶ್ ಎಂದು ಹೆಸರಿಟ್ಟರು. ಯೋಗೇಶ್ಗೆ 5 ವರ್ಷ. ಲಕ್ಷ್ಮಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದರು. ಆತನನ್ನು ಸಹ ಮನೆ ಅಳಿಯನನ್ನಾಗಿ ತಂದುಕೊಂಡರು. ಅವರಿಗೆ 1 ವರ್ಷದೊಳಗಡೆ ಒಂದು ಹೆಣ್ಣು ಮಗು ಹುಟ್ಟಿತು. ಯೋಗೇಶ್ಗೆ ಹೆಂಡತಿ ಎಂದು ದೊಡ್ಡವರು ನಿರ್ಣಯಿಸಿ ಆತನ ಹೆಸರಿಗೆ ತಕ್ಕಂತೆ ಭಾರ್ಗವಿ ಎಂದು ಹೆಸರು ಇಟ್ಟರು. ಹಾಗೆ ದೊಡ್ಡವರೆಲ್ಲ ಒಬ್ಬೊಬ್ಬರಾಗಿಯೇ ತೀರಿಕೊಂಡರು. ರಾಜಮ್ಮ ಮಾತ್ರ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿದ್ದಾಳೆ. ಹಾಗೆ ಯೋಗೇಶ್ಗೆ 7 ವರ್ಷ. ಅಂಜಲಿಗೆ ಸಹ ಒಳ್ಳೆ ಸಂಬಂಧ ನೋಡಿದರು. ಆದರೆ ತಂದೆ ತಾಯಿಗಳು ಯಾವುದೋ ಕೆಲಸದ ಮೇಲೆ ಹೋಗಿ ಬರುತ್ತಿದ್ದಾಗ ಆಕ್ಸಿಡೆಂಟ್ ಆಗಿ ತೀರಿಕೊಂಡರು. ಹೆಣ್ಣು ಮಗುವಿಗೆ ಮದುವೆ ಮಾಡಬಹುದು, ಕೇಡು ನಡೆದ ಮನೆಯಲ್ಲಿ ಶುಭ ಕಾರ್ಯ ನಡೆಯಬೇಕೆಂದು ಎಲ್ಲರೂ ಅಂದುಕೊಂಡ ಸಂಬಂಧದ ಪ್ರಕಾರನೇ ಮನೆಯ ಅಳಿಯನನ್ನಾಗಿ ರಾಜಮ್ಮ ಹತ್ತಿರವಿದ್ದು ಮದುವೆ ಮಾಡಿದಳು. ತಂದೆ ತಾಯಿ ಇಲ್ಲದ ಮಕ್ಕಳು. ಆದರೂ ಸರಿ ಲಕ್ಷ್ಮಿಯನ್ನು ಅಂಜಲಿಯನ್ನು ಜಾಗ್ರತೆಯಿಂದ ನೋಡುತ್ತಾ ಅವರ ಗಂಡಂದಿರು ಇವರನ್ನು ಏನಾದರೂ ಅಂದರೆ ದೊಣ್ಣೆಕೋಲು ತೆಗೆದುಕೊಂಡು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆಯುತ್ತಿದ್ದಳು. ನನ್ನ ಮೊಮ್ಮಕ್ಕಳ ಮೇಲೆ ಕೈ ಎತ್ತಿದರೆ ಒಬ್ಬೊಬ್ಬನಿಗೂ ಕೈಗಳು ಮುರಿದು ಬಿಡುತ್ತೇನೆ. ಸೋಂಬೇರಿಗಳ ಕೆಲಸ ಮಾಡಲು ಕೈಲಾಗುವುದಿಲ್ಲ. ಆದರೆ ಹೆಣ್ಣು ಮಕ್ಕಳ ಮೇಲೆ ಕೈ ಚೆನ್ನಾಗಿ ಎದ್ದೇಳುತ್ತದೆ ಎಂದು ಹೊಡೆಯುತ್ತಿದ್ದಳು. ಅವರಿಗೇನು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಲು ಆಗುವುದಿಲ್ಲ. ರಾಜಮ್ಮ ಕೆಲಸದವರನ್ನು ಇಟ್ಟು ಮಾಡಿಸುತ್ತಿದ್ದರೂ ಆಕೆಗೆ ಸಹಾಯವಾಗಿ ಸಹ ಬರುವುದಿಲ್ಲ. ಹಾಗೆ ಅಂಜಲಿಗೆ ಸಹ ಒಂದು ಹೆಣ್ಣು ಮಗು ಹುಟ್ಟಿತು. ಅಂಜಲಿ ಆ ಮಗುವಿಗೆ ನಾನು ಶಿವಾನಿ ಎಂದು ಹೆಸರು ಇಟ್ಟುಕೊಳ್ಳುತ್ತೇನೆ, ನನಗೆ ಆ ಹೆಸರೆಂದರೆ ಇಷ್ಟ ಅಂದರೆ ರಾಜಮ್ಮ ಅವಳೇನೋ ಹುಟ್ಟಿದಾಗಲಿಂದಲೂ ಅಳುವುದೇ ಗೊತ್ತಿಲ್ಲ.
ನೀನು ಮಗುವಿಗೆ ಹಸಿವಾಗುತ್ತದೆ ಎಂದು ಹಾಲು ಕೊಟ್ಟರೆ ಕುಡಿಯುವುದು ಬಿಟ್ಟರೆ ಯಾವಾಗಲೂ ನೋಡು ನಿದ್ದೆ ಮಾಡುತ್ತಲೇ ಇರುತ್ತಾಳೆ. ಸ್ವಲ್ಪ ಸಹ ಚಾಲಾಕಿತನ ಇಲ್ಲ. ನಿನ್ನ ಮಗಳು ಏನಾದರೂ ಭಾರಿ ಗಟ್ಟಿಗಿತ್ತಿ ಆ ಹೆಸರು ಇಡುತ್ತಿದ್ದೀಯಾ ಎಂದು ಹೀಯಾಳಿಸುತ್ತಾ ಅಂದು ನಿನಗೆ ಹೇಗೆ ಇಷ್ಟ ಆದರೆ ಹಾಗೆ ಇಟ್ಟಿಕೋ ಅಂದಳು. ಅಷ್ಟೊತ್ತಿಗೆ ನಮ್ಮ ಹೀರೋಗೆ 9 ವರ್ಷಗಳು. ತಂದೆ ತಾಯಿಯವರು ಇಲ್ಲದಿದ್ದರೂ ಅಕ್ಕಂದಿರು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅಜ್ಜಿ ಅದಕ್ಕಿಂತ ಜಾಸ್ತಿ ಮುದ್ದು ಮಾಡುತ್ತಿದ್ದಳು. ಯೋಗೇಶ್ ಲೈಫ್ ತುಂಬ ಹ್ಯಾಪಿಯಾಗಿ ನಡೆದು ಹೋಗುತ್ತಿದೆ. ಹಾಗೆ ಅಂಜಲಿಗೆ ಇನ್ನೊಂದು ಹೆಣ್ಣು ಮಗು ಪಾವನಿ ಸಹ ಹುಟ್ಟಿದಳು. ಯೋಗೇಶ್ ಅನ್ನೋದು 10th ಪೂರ್ತಿಯಾದ ತಕ್ಷಣ ಮುಂದಕ್ಕೆ ಇನ್ನೂ ಚೆನ್ನಾಗಿ ಓದಿಕೊಳ್ಳಬೇಕು ಎಂದು ಸಿಟಿಯಲ್ಲಿ ಸೇರಿಸಿದರು. ಅಜ್ಜಿಯ ಮತ್ತು ಅಕ್ಕಂದಿರ ಅತಿಯಾದ ಪ್ರೀತಿಯಿಂದ ಜೀವನ ಅಂದರೆ ಗೊತ್ತಿಲ್ಲ ಅಲ್ವಾ. ತನ್ನ ಊರಿನಿಂದ ಆ ಕಾಲೇಜಿನಲ್ಲಿ ಸೇರಿದ ಒಬ್ಬ ಹುಡುಗಿಗೆ ಬಿದ್ದು ಹೋದನು. ಆ ಹುಡುಗಿಯ ಹೆಸರು ವಾಸಂತಿ. ಫಸ್ಟ್ ಲವ್. ಇಬ್ಬರು ತುಂಬ ಡೀಪ್ ಆಗಿ ಹೊರಟು ಹೋದರು. ಆದರೂ ಸಹ PUC ಪಾಸ್ ಆದನು. ಇವರ ಪ್ರೀತಿ ರಾಜಮ್ಮನಿಗೆ ಗೊತ್ತಾಯಿತು. ಮನೆಯಲ್ಲಿ ಭಾರ್ಗವಿ ಇದ್ದಾಗ ಬೇರೆಯವಳನ್ನು ಲವ್ ಮಾಡುತ್ತಿದ್ದೀಯಾ ಏನು ಎಂದು ಒಂದು ಮಾತು ಸಹ ಕೇಳದೆ ವಾಸಂತಿ ಮನೆಯ ಹತ್ತಿರಕ್ಕೆ ಹೋಗಿ ಜಗಳ ಮಾಡಿದಳು. ನನ್ನ ಮನೆಯಲ್ಲಿ ನನ್ನ ಮೊಮ್ಮಗಳು ಇದ್ದಾಗ ನಿನ್ನ ಮಗಳು ನನ್ನ ಮೊಮ್ಮಗನನ್ನು ಬಲೆಗೆ ಹಾಕಿಕೊಂಡಿದ್ದಾಳೆ. ನಮ್ಮ ಆಸ್ತಿಯನ್ನು ತಿನ್ನೋಣ ಎಂದು ನಿಮ್ಮ ಕುಟುಂಬದವರೆಲ್ಲ ಪ್ಲಾನ್ ಮಾಡಿದ್ದೀರಾ ಎಂದು ಊರಿನಲ್ಲಿರುವ ಎಲ್ಲರನ್ನೂ ಒಂದು ಕಡೆಗೆ ಬರುವ ಹಾಗೆ ಮಾಡಿದಳು. ವಾಸಂತಿ ತಂದೆ ತಾಯಿಯರಿಗೆ ಕೋಪ ಬಂದು ಡಿಗ್ರಿ ಓದಿಸಬೇಕು ಅಂದುಕೊಂಡ ವಾಸಂತಿಗೆ ಮದುವೆ ಮಾಡಿ ಕಳುಹಿಸಿಬಿಟ್ಟರು. ಯೋಗೇಶ್ ವಾಸಂತಿ ಇಬ್ಬರು ಡಿಗ್ರಿ ಓದುತ್ತಾ ಪ್ರೀತಿಗೆ ಸಹ ಡಿಗ್ರಿ ಪದವಿ ಕೊಡಬೇಕೆಂದು ಎಷ್ಟೋ ಕನಸುಗಳು ಕಂಡರು. ತನ್ನ ಕನಸುಗಳು ದೂರ ಮಾಡಿದಳು ಎಂದು ರಾಜಮ್ಮನ ಮೇಲೆ ಕೋಪದಿಂದ ಓದಿಕೊಳ್ಳುವುದಿಲ್ಲ ಶಪಥ ಮಾಡಿ ಕುಳಿತುಕೊಂಡು ತನ್ನ ಲೈಫ್ ಎಲ್ಲ ಅವರ ಅಜ್ಜಿ ಸರ್ವನಾಶ ಮಾಡಿದ್ದಾಳೆ ಎಂದು ಕೋಪದಿಂದ ಇನ್ನು ವ್ಯವಸಾಯದ ಕೆಲಸಗಳು ಮಾಡಿಕೊಳ್ಳುತ್ತಾ ಬ್ಯುಸಿ ಆಗಿ ಹೋದನು. ಅಕ್ಕನ ಮಕ್ಕಳು ಬೆಳೆಯುತ್ತಿದ್ದಾರೆ. ಗಂಡು ಮಗುವಾದ ನನ್ನ ಜೀವನ ಈ ಮುದುಕಿ ಹೀಗೆ ಮಾಡಿದಳು. ನಾಳೆ ಆ ಮಕ್ಕಳು ಸಹ ಹಾಗೆ ಪ್ರೀತಿಸಿದರೆ ನನ್ನ ಹಾಗೆ ಬಾಧೆ ಬೀಳಬೇಕು ಎಂದು ಅವರ ಪಾಲಿಗೆ ಹಿಟ್ಲರ್ ಆಗಿ ಬದಲಾದನು. ರಾಜಮ್ಮನಿಗೆ ಮೊಮ್ಮಕ್ಕಳ ಪಾಲಿಗೆ ಹಿಟ್ಲರ್ ಆಗಿ ಬದಲಾಗಿದ್ದ ಸೋದರ ಮಾವನನ್ನು ನೋಡಿದರೆ ಮುದ್ದಾಗಿ ಅನಿಸುತ್ತದೆ. ನೀಟಾಗಿ ವ್ಯವಸಾಯದ ಕೆಲಸಗಳು ಮಾಡಿಕೊಳ್ಳುತ್ತಿರುವ ಯೋಗೇಶನ್ನು ನೋಡಿದರೆ ಇನ್ನೂ ಪ್ರೀತಿ ಜಾಸ್ತಿಯಾಗುತ್ತದೆ. ಇವನಿಗೆ ಓದು ಇಲ್ಲದಿದ್ದರೆ ಏನು, ನೋಡುವುದಕ್ಕೆ ಸುಂದರವಾಗಿ ಇದ್ದಾನೆ, ಆಸ್ತಿ ಇದೆ, ನಮ್ಮ ಮನೆಯಲ್ಲಿಯೇ ಹೆಣ್ಣು ಮಕ್ಕಳು ಇದ್ದಾರೆ, ಅವರಿಗೆ ಕಟ್ಟಿ ಬಿಡಬಹುದು ಎಂದು ನೋಡುತ್ತಾ ಇದ್ದಾಳೆ. ಭಾರ್ಗವಿ ಚೆನ್ನಾಗಿ ಓದಿಕೊಳ್ಳುತ್ತಿದ್ದಾಳೆ. PUC ಮುಗಿದ ಮೇಲೆ ಮುದುಕಿ ಮದುವೆ ಮಾಡುತ್ತೇನೆ ಎಂದು ಗಲಾಟೆ ಮಾಡಿದರೆ ಭಾರ್ಗವಿ ನಾನು ಓದಿಕೊಳ್ಳಬೇಕು, ಈಗಲೇ ಮದುವೆ ಏನೇ ಮುದುಕಿ ಎಂದು ಜಗಳ ಮಾಡಿದಳು. ಲಕ್ಷ್ಮಿ ಸಹ ಅಜ್ಜಿ ಅವಳು ಓದಿಕೊಳ್ಳುತ್ತಿದ್ದಾಳೆ, ಓದಿಕೊಳ್ಳಲು ಬಿಡಿ. ಆದರೂ ಯೋಗೇಶ್ಗೆ ಏನಷ್ಟು ವಯಸ್ಸಾಗಿದೆ, ಈಗ 24 ವರ್ಷನೇ ಅಲ್ವಾ, ಇವಳ ಓದು ಮುಗಿದ ಮೇಲೆ ಮಾಡೋಣ ಎಂದು ಹೇಳಿಕೊಳ್ಳುತ್ತಾ ಬಂದಳು. ನಮ್ಮ ಶಿವಾನಿ ಎಷ್ಟು ದಡ್ಡಿ ಎಂದರೆ ಸ್ಕೂಲ್ ಅಂದರೆ ಅಳುತ್ತಾಳೆ, ಆಡಿಕೋ ಎಂದರೆ ಖುಷಿಯಾಗಿ ಕುಣಿಯುತ್ತಾಳೆ. SSLCಯಲ್ಲಿ 6 ಸಬ್ಜೆಕ್ಟ್ಗಳನ್ನು 6 ಬಾರಿ ಬರೆದು ಪಾಸಾದಳು. ಶಿವಾನಿ ಓದನ್ನು ನೋಡಿ ಒಂದು ಬಾರಿ ಯೋಗೇಶ್ ಬೆಲ್ಟ್ ತೆಗೆದುಕೊಂಡು ಸಹ ಹೊಡೆದನು. ಜೇಡಿ ಮಣ್ಣಿನ ತಲೆಗೆ ಏನೂ ಗೊತ್ತಿಲ್ಲ ಎಂದು ಎಷ್ಟು ಭಯ ಹಿಡಿಸಿದರೂ ಓದುತ್ತಿಲ್ಲ. ಮೊದಲೇ ಮಾಮೂಲಿಯಾಗಿಯೇ ಅವರನ್ನು ಹಿಟ್ಲರ್ನಂತೆ ನೋಡುತ್ತಿದ್ದಾನೆ. ಶಿವಾನಿ 6 ಸಬ್ಜೆಕ್ಟ್ಗಳನ್ನು 6 ಬಾರಿ ಬರೆದಿದ್ದರಿಂದ ಯೋಗೇಶ್ಗೆ BP ಜಾಸ್ತಿಯಾಗಿ ಹೊಡೆದನು. ಶಿವಾನಿಗೆ ಆ ದಿನದಿಂದ ಯೋಗೇಶ್ ಅಂದರೆ ಸುಸ್ಸು ಮಾಡಿಕೊಳ್ಳುತ್ತಾಳೆ. ಶಿವಾನಿ ಯಾವುದಾದರೂ ಮಾತು ಕೇಳಲಿಲ್ಲ ಅಂದರೆ ಅಂಜಲಿ ನಾನು ಮಾವನಿಗೆ ಹೇಳುತ್ತೇನೆ ಅಂದರೆ ಸಾಕು ಬಾಯಿ ಮುಚ್ಚಿಕೊಂಡು ಭಯದಿಂದ ಮಾಡುತ್ತಾಳೆ, ಅಷ್ಟು ಭಯ. ಯೋಗೇಶ್ ಮನೆಯಲ್ಲಿ ಇದ್ದರೆ ಶಿವಾನಿ ಹೊರಗಡೆ ಇರುತ್ತಾಳೆ, ಯೋಗೇಶ್ ಹೊರಗಡೆ ಇದ್ದರೆ ಶಿವಾನಿ ಮನೆಯಲ್ಲಿ ಇರುತ್ತಾಳೆ. ಹಾಗೆ ಯೋಗೇಶ್ಗೆ ಯಾವ ದಿನಾನೂ ಕಾಣಿಸದೆ ಒಂದು ಮನೆಯಲ್ಲಿಯೇ ತುಂಬ ಹುಷಾರಾಗಿ ಮೇಂಟೈನ್ ಮಾಡುತ್ತಿದ್ದಾಳೆ. ಅದೇನೋ ಮಾವ ಬೈಯುತ್ತಿದ್ದಾರೆ, ಭಾರ್ಗವಿ ಅಕ್ಕ ಚೆನ್ನಾಗಿ ಓದಿಕೊಳ್ಳುತ್ತಿದ್ದಾಳೆ, ಅಮ್ಮ ಅಪ್ಪ ಕೇಳಿಕೊಳ್ಳುತ್ತಿದ್ದಾರೆ ಎಂದು ಎಷ್ಟು ಹೊತ್ತು ಬುಕ್ಕು ತೆಗೆದು ಓದಿದರೂ ಒಂದು ಅಕ್ಷರ ಸಹ ತಲೆಗೆ ಹತ್ತುತ್ತಿಲ್ಲ. ಆದರೆ ಫೋನಿನಲ್ಲಿ ರೀಲ್ಸ್ ನೋಡು ಅಂದರೆ 24 ಗಂಟೆಗಳು ನಿದ್ದೆ ಮಾಡದೆ ನೋಡುತ್ತಾಳೆ. ಗಂಡ ಹೆಂಡತಿಯ ಕಾಮಿಡಿ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಮನೆಯಲ್ಲಿ ಅಸಲು ಕಾಮಿಡಿ ಇರುವುದಿಲ್ಲ ಅಲ್ವಾ. ಆನಂದವಾಗಿ ತನ್ನ ಜೀವನಕ್ಕೆ PUC ಓದಿಕೊಳ್ಳುತ್ತಾ PUCಯಲ್ಲಿ ಸಹ ಕೆಲವು ಸಬ್ಜೆಕ್ಟ್ಗಳು ಫೇಲ್ ಆಗಿದ್ದಾವೆ. ಕಷ್ಟಪಟ್ಟು PUC ಪಾಸ್ ಮಾಡಿಕೊಂಡು ಡಿಗ್ರಿಗೆ ಜಾಯಿನ್ ಆದಳು. ಆಗ ಶಿವಾನಿಗೆ 20 ವರ್ಷ. ಭಾರ್ಗವಿಯ ಓದು ಮುಗಿದು ಹೋಗಿದೆ ಎಂದು ಮನೆಯಲ್ಲಿ ಮುದುಕಿ ಗಲಾಟೆ ಮಾಡಿ ಮುಹೂರ್ತ ಇಟ್ಟಿಸಿದಳು. ಭಾರ್ಗವಿ ತಾಯಿ ಲಕ್ಷ್ಮಿಯ ಹತ್ತಿರ ಅಮ್ಮ
ನಾನು ಮಾವನನ್ನು ಮಾಡಿಕೊಳ್ಳುವುದಿಲ್ಲ ಅಂದರೆ ಮಾಡಿಕೊಳ್ಳುವುದಿಲ್ಲ. ನಿನ್ನ ತಮ್ಮ ಏನೋ ಉತ್ತಮನು ಅಂದಂತೆ ಅಂಥವನು ನನಗೆ ಸಿಗುವುದಿಲ್ಲ ಅಂದಂತೆ ಮುದುಕಿ ಅಷ್ಟೊಂದು ಗಲಾಟೆ ಮಾಡುತ್ತಿದ್ದಾಳೆ. ಓದು ನೋಡಿದರೆ 0. ಕ್ಯಾರೆಕ್ಟರ್ ಏನಾದರೂ ಒಳ್ಳೆಯದು ಅಂದರೆ ಯಾವಾಗಲೂ ನಾನು ಚಿಕ್ಕವಳಿದ್ದಾಗಲೇ ಪ್ರೀತಿಸಿದನು. ಆಕೆಯ ಜೊತೆ ಈತನ ಮದುವೆ ಆಗಿದ್ದರೆ ಈಗ ಆತನ ಮಕ್ಕಳು ಸ್ಕೂಲಿಗೆ ಹೋಗುತ್ತಿದ್ದರು. ವಸಂತ ಮಗಳು ಸ್ಕೂಲಿಗೆ ಹೋಗುತ್ತಿದ್ದಾಳೆ. ಸರಿ, ಪ್ರೀತಿಯಲ್ಲಿ ಫೈಲಾದನು ಅಂದರೆ ಕ್ಯಾರೆಕ್ಟರ್ ಏನಾದರೂ ಸೂಪರ್ ಆಗಿ ಇದ್ದಾನ ಅಂದರೆ ಪಂಪ್ಸೆಟ್ಗಳ ಹತ್ತಿರ, ಹುಲ್ಲಿನ ಮೇದೆಗಳ ಹತ್ತಿರ ಈತ ಮಾಡುವ ರಾಸಲೀಲೆಗಳು ಊರಿಗೆಲ್ಲ ಗೊತ್ತು. ನೀವು ಅಕ್ಕಂದಿರ ಅಲ್ವಾ, ಅವನ ಪರ ವಹಿಸಿಕೊಂಡು ಬರುತ್ತೀರ ಅನ್ನುತ್ತಿದ್ದರೆ, ಲಕ್ಷ್ಮಿ ವಯಸ್ಸಿನಲ್ಲಿ ಇದ್ದಾನೆ ಅಲ್ವೇನೆ, ಮದುವೆಯಾದರೆ ಹಾಗೆ ಮಾಡುವುದಿಲ್ಲ. ಆದರೂ ನನ್ನ ತಮ್ಮನಿಗಿಂತ ಒಳ್ಳೆಯವನು ನಿನಗೆ ಸಿಗುತ್ತಾನಾ? ಎಷ್ಟು ಸುಂದರವಾಗಿ ಇರುತ್ತಾನೆ. ಓದು ಏನಿದೆ, ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಕಷ್ಟ ತಿಳಿದ ಮನುಷ್ಯನಿಗೆ ಜೀವನ ಗೊತ್ತಾಗುತ್ತದೆ. ಅವನು ಹಾಗೆ ಕೆಟ್ಟು ಹೋಗುವುದಕ್ಕೆ ಕಾರಣ ನಿಮ್ಮ ಮುತ್ತಜ್ಜಿ. ಆಗ ಲವ್ ಮಾಡಿದಾಗ ಮದುವೆ ಮಾಡಿದರೆ ಆಗಿ ಹೋಗುತ್ತಿತ್ತು. ನೀನಿದೆಯಾ ಎಂದು ನಿನ್ನ ಜೀವನ ಚೆನ್ನಾಗಿರಬೇಕು ಅವನ ಜೊತೆ ಅಂದೆ ಅಲ್ವಾ. ನಿನ್ನ ಬಗ್ಗೆ ಆಲೋಚಿಸಿ ನಮ್ಮ ಅಜ್ಜಿ ಹಾಗೆ ಮಾಡಿದಳು. ಹಾಗೆ ಮಾಡಿದಳೆಂದು ಕೋಪದಿಂದ ನಿಮ್ಮ ಮಾವ ಹಾಗೆ ಮಾಡುತ್ತಿದ್ದಾನೆ. ಆದರೆ ನಿಮಗೋಸ್ಕರ ಹಬ್ಬಗಳಿಗೆ ಏನಾದರೂ ಬೇಕು ಅಂದರೆ ಎಷ್ಟು ನೀಟಾಗಿ ತಂದು ಕೊಡುತ್ತಾನೆ. ನಿಮ್ಮ ತಂದೆ ಅಣ್ಣ ಅಷ್ಟೊಂದು ನಿನ್ನನ್ನು ನೋಡಿಕೊಂಡರಾ? ಇನ್ನು ನಾಳೆ ಅವನ ಹೆಂಡತಿ ಆದರೆ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಆಲೋಚಿಸಮ್ಮ ಎಂದು ತುಂಬ ಹಿತಬೋಧನೆಗಳು ಮಾಡುತ್ತಿದ್ದಾಳೆ ಲಕ್ಷ್ಮಿ. ಭಾರ್ಗವಿ ಓದಿಕೊಂಡಿದ್ದಾಳೆ ಅಲ್ವಾ. ಹೀಗೆ ಹಳ್ಳಿಯಲ್ಲಿ ಅವನನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಆಕೆಗೆ ಅನಿಸದೆ, ಬೇಡ ಅಂದರೆ ಮುಹೂರ್ತಗಳು ಇಟ್ಟಿದ್ದೀರಿ ಎಂದು ನಾಳೆ ಮದುವೆ ಅಂದರೆ ಇವತ್ತು ಓಡಿ ಹೋದಳು. ಯಾಕೆಂದರೆ ತಾಯಿಯ ಹತ್ತಿರ ಹೇಳಿದರೂ ಕೇಳುತ್ತಿಲ್ಲ. ತನ್ನ ಗೋಡು ತಂದೆಗೆ ಹೇಳಿಕೊಂಡರೂ ಸಹ ಯೋಗೇಶ್ ಇಲ್ಲದೆ ನಾವು ಬದುಕಲಾಗುವುದಿಲ್ಲ ಅಂತ ಮಾತನಾಡುತ್ತಾನೆ. ನಾನು ಹೇಗೋ ಓದಿಕೊಂಡಿದ್ದೇನೆ, ಒಳ್ಳೆಯ ಜಾಬ್ ಬರುತ್ತದೆ, ಇವರ ಹತ್ತಿರ ನನಗೇನು ಅಂದುಕೊಂಡು ಭಾರ್ಗವಿ ರಾತ್ರಿಗೆ ರಾತ್ರಿನೇ ಓಡಿ ಹೋದಳು. ಆ ವಿಷಯ ತಿಳಿದ ಯೋಗೇಶ್, ಇನ್ನು ಮುದುಕಿಯ ಮೇಲೆ ನನ್ನ ಲೈಫ್ ಎಲ್ಲ ಸರ್ವನಾಶ ಮಾಡಿದಳು ಇವಳನ್ನು ಸಾಯಿಸಿಬಿಟ್ಟರೆ ಪೀಡೆ ಕಳೆದು ಹೋಗುತ್ತದೆ. ಮನೆಯಲ್ಲಿ ಮೊಮ್ಮಗಳು ಇದ್ದಾಳೆ ಎಂದು ನಾನು ಪ್ರೀತಿಸಿದವಳನ್ನು ಬೇಡ ಅಂದಳು. ನನಗೆ ತುಂಬ ಸಂಬಂಧಗಳು ಬಂದರೂ ಸಹ ಮದುವೆ ಮಾಡದೆ ಅವರನ್ನು ಬೈದು ಕಳುಹಿಸಿಬಿಟ್ಟಳು. ಈಗ ಊರೆಲ್ಲ ಯೋಗೇಶ್ಗೆ ಮದುವೆ ಎಂದು ಈಗಲೇ ವಯಸ್ಸಾಗಿದೆ ಎಂದು ಅನ್ನುತ್ತಿದ್ದಾರೆ. ಇನ್ನು ಈ ಮದುವೆ ಸಹ ಕ್ಯಾನ್ಸಲ್ ಆದರೆ ಈಗಲೇ ಹೇಳುತ್ತಿದ್ದೇನೆ ಮುದುಕಿ, ಇನ್ನು ನಾನು ಜೀವನದಲ್ಲಿ ಮದುವೆಯಂತೂ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಮದುವೆ ಎಂದು ಅಂದರೆ ನಿನ್ನನ್ನು ಟ್ರ್ಯಾಕ್ಟರ್ ಕೆಳಗಡೆ ಹಾಕಿ ತುಳಿಸಿಬಿಡುತ್ತೇನೆ. ಒಂದು ಪೀಸ್ ಸಹ ಮತ್ತೆ ಕಾಣಿಸುವುದಿಲ್ಲ ಎಂದು ಕೋಪದಿಂದ ಹೊರಟು ಹೋದನು. ರಾಜಮ್ಮನಿಗೆ ಸಹ ತುಂಬ ಬಾಧೆ ಅನಿಸಿತು. ತನ್ನ ಮೊಮ್ಮಗಳು ಸುಖ ಪಡುತ್ತಾಳೆ ಅಂದುಕೊಂಡು ಭಾರ್ಗವಿಯನ್ನು ಆತನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದುಕೊಂಡು ಬಂದ ಎಲ್ಲ ಸಂಬಂಧಗಳನ್ನು ಹಾಳು ಮಾಡಿದಳು. ಯೋಗೇಶ್ಗೆ ವಯಸ್ಸು ನೋಡಿದರೆ 30 ವರ್ಷ ಆಗುತ್ತಿದೆ. ಈಗ ಬೇರೆ ಸಂಬಂಧಗಳು ಅಂದರೆ ಆಕೆಯ ಮುಖದ ಮೇಲೆ ಉಗಿಯುತ್ತಾರೆ ಎಂದು ಅಂಜಲಿಯ ಕಾಲುಗಳು ಹಿಡಿದುಕೊಂಡು ಕೇಳಿಕೊಳ್ಳುತ್ತಿದ್ದಾಳೆ. ಅಂಜಲಿಗೆ ಮಾತ್ರ ತಮ್ಮ ಅಂದರೆ ಇಷ್ಟ ಇಲ್ಲದೆ ಅಲ್ಲ, ಭಾರ್ಗವಿಯನ್ನು ಮಾಡಿಕೊಂಡರೂ ಆಕೆಗೆ ಏನೂ ಆಗುವುದಿಲ್ಲ. ಆದರೆ ಭಾರ್ಗವಿ ಹಾಗೆ ಮಾಡಿದಳು. ಶಿವಾನಿ ತುಂಬ ಅಮಾಯಕಳು, ತುಂಬ ಭಯ ಬೀಳುತ್ತಾಳೆ. ಒಂದೇ ಮನೆಯಲ್ಲಿ ಇದ್ದರೂ ಸಹ ಶಿವಾನಿ ಯಾವ ದಿನಾನೂ ಯೋಗೇಶ್ಗೆ ಎದುರು ಬರುವ ಧೈರ್ಯ ಮಾಡಲಿಲ್ಲ. ಅಂತಹುದು ಈ ಮಗುವನ್ನು ತಮ್ಮನಿಗೆ ಹೇಗೆ ಕೊಡಬೇಕು ಎಂದು ಅಂಜಲಿ ಬಾಧೆ ಪಡುತ್ತಿದ್ದಾಳೆ. ಲಕ್ಷ್ಮೀ ರಾಜಮ್ಮ, ಶಿವಾನಿಯನ್ನು ಹೇಗಾದರೂ ಸರಿ ಒಪ್ಪಿಸೋಣವೇ? ನಾಳೆ ಮುಹೂರ್ತದ ಟೈಮಿಗೆ ಮಂಟಪದಲ್ಲಿ ಯಾರೋ ಒಬ್ಬರ ಜೊತೆ ಅವನಿಗೆ ಮದುವೆ ಮಾಡದಿದ್ದರೆ ಇನ್ನು ಅವನು ಈ ಜನ್ಮಕ್ಕೆ ಮದುವೆ ಮಾಡಿಕೊಳ್ಳುವುದಿಲ್ಲ. ಅವನು ಸಹ ಎಷ್ಟು ಹಠವಾದಿಯೋ ನಮಗೂ ಗೊತ್ತು. ಅವನಿಗೆ ಕರೆಕ್ಟ್ ಟೈಮಿಗೆ ಮದುವೆಯಾದರೆ ಹೆಂಡತಿ ಮಕ್ಕಳ ಜೊತೆ ಹಾಯಾಗಿ ಇರುತ್ತಿದ್ದನು. ಭಾರ್ಗವಿಗೋಸ್ಕರ ಎಲ್ಲರೂ ಆಲೋಚಿಸಿದೆವು. ಅವಳು ಹೀಗೆ ಮಾಡುತ್ತಾಳೆಂದು ನಮಗೆ ಮಾತ್ರ ಗೊತ್ತಾ ಎಂದು ಶಿವಾನಿಯ ಹತ್ತಿರಕ್ಕೆ ಹೋದರು. ಇನ್ನು ನಮ್ಮ ಶಿವಾನಿಗೆ ಅವರ ಅಕ್ಕ ಓಡಿ ಹೋಗಿದ್ದಾಳೆ ಎಂದು ಗೊತ್ತಿಲ್ಲ. ಆದರೆ ಆ ಹಿಟ್ಲರ್ ಜೊತೆ ನಮ್ಮ ಅಕ್ಕ ಪಾಪ ಏನ್ ಸುಖವಾಗಿ ಇರುತ್ತಾಳೆ. ನಮ್ಮ ಅಕ್ಕನ ಲೈಫ್ ಸ್ಪಾಯಿಲ್ ಆಗಿ ಹೋಗುತ್ತದೆ ಎಂದು ಬಾಧೆ ಪಡುತ್ತಾ ತಂಗಿ ಪಾವನಿಯ ಹತ್ತಿರ, ಏನೇ ಅಕ್ಕನ ಜೀವನ ಆಗಿ ಸರ್ವನಾಶ ಆಗುತ್ತಿದ್ದರೆ ನೀನು ಬಕಾಸುರನಂತೆ ತಿನ್ನುತ್ತಿದ್ದೀಯಾ ಎಂದು ತಂಗಿಯನ್ನು ಬೈಯುತ್ತಿದ್ದಾಳೆ. ಪಾವನಿ, ಅದೇನಕ್ಕ, ಚಿಕ್ಕವಗಳಿಂದಲೂ ಅಂದುಕೊಂಡಿರುವುದೇ ಅಲ್ವಾ. ಆದರೂ ಮಾವನಿಗೆ ಏನು ಕಡಿಮೆ, ನಾನು ತುಂಬ ಚಿಕ್ಕ ಮಗು ಆಗಿ ಹೋದೆ ಅಷ್ಟೇ. ನಾನು ತುಂಬ ಸರಿ ಅಂದುಕೊಂಡೆ ಭಾರ್ಗವಿ ಅಕ್ಕನ ಹಾಗೆ ಮೊದಲು ಹುಟ್ಟಲಿಲ್ಲ ಎಂದು.
ಆತ ಒಯ್ಯುತ್ತಾನೆ ಅನ್ನುತ್ತಿದ್ದೀಯ. ಆದರೆ ಭಾರ್ಗವಿ ಅಕ್ಕನನ್ನು ನನ್ನನ್ನು ಯಾವಾಗ ಬೈದರು? ನಾವು ಚೆನ್ನಾಗಿ ಓದಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಇನ್ನು ನಮಗೆ ಗಿಫ್ಟುಗಳು ಸಹ ಕೊಡುತ್ತಿದ್ದಾನೆ. ನಿನ್ನ ಬಂಕಮಣ್ಣಿನ ತಲೆಗೆ ಓದು ಬರದೆ ನೀನು ಬೈಸಿಕೊಳ್ಳುತ್ತಿದ್ದೀಯ. ನಿನಗೆ ಭಾವ ಹಿಟ್ಲರ್ ತರಹ ಕಾಣಿಸುತ್ತಿದ್ದಾನೆ. ಯಾಕೆಂದರೆ ಚೆನ್ನಾಗಿ ಓದಿಕೋ ಎಂದರೆ ನಿನಗೆ ಇಷ್ಟ ಆಗುವುದಿಲ್ಲ ಅಲ್ವಾ ಎಂದು ಹೀಯಾಳಿಸುತ್ತಾ ಅಂದಳು. ತಂಗಿ ಲಾಡುಗಳನ್ನು ತಿನ್ನುತ್ತಿದ್ದರೆ ಶಿವಾನಿ ಒಂದು ಲಾಡುವನ್ನು ತೆಗೆದುಕೊಂಡು ಮೂತಿಯನ್ನು ತಿರುವಿಕೊಂಡು, ಹಾಗಾದರೆ ನನಗೇಕೆ ಬಿಡು, ಈ ಮದುವೆಯಾದ ಕ್ಷಣ ನಾನು ಡಿಗ್ರಿ ಕಾಲೇಜಿನಲ್ಲಿ ಜಾಯಿನ್ ಆಗುತ್ತಿದ್ದೇನೆ ಎಂದು ಇಲ್ಲದ ಕಾಲರನ್ನು ಎಗರಾಕುತ್ತಾ ಲಡ್ಡು ತಿನ್ನುತ್ತಿದ್ದಾಳೆ. ರಾಜಮ್ಮ, ಲಕ್ಷ್ಮಿ, ಅಂಜಲಿ ರೂಮಿನೊಳಗಡೆ ಬರುತ್ತಾ ಲಕ್ಷ್ಮಿಯ ರೇಷ್ಮೆ ಸೀರೆಗಳು, ಒಡವೆಗಳು ಶಿವಾನಿಗೆ ಕೊಡುತ್ತಿದ್ದರೆ ರಾಜಮ್ಮ ಸೀರೆ ಉಟ್ಟಿಕೊಂಡು ಒಡವೆಗಳನ್ನು ಹಾಕಿಕೊಂಡು ರೆಡಿಯಾಗು ಅಂದಳು. ಶಿವಾನಿ ಅವುಗಳನ್ನು ನೋಡುತ್ತಾ, ಏ ಮುದುಕಿ, ನಿನಗೇನಾದರೂ ಮೈಂಡ್ ಲೂಸ್ ಆಗಿದೆಯಾ? ಅವು ಅಕ್ಕನಿಗೋಸ್ಕರ ನನಗೆ ಮದುವೆಗೆ ಲಂಗ ದಾವಣಿ ತೆಗೆದುಕೊಂಡಿದ್ದೀರಿ ಅಲ್ವಾ, ನೋಡು ಎಂದು ಮಂಚದ ಮೇಲೆ ತೋರಿಸುತ್ತಾ, ನೀವು ಹೋಗಿ, ನಾನು ರೆಡಿಯಾಗಿ ಬರುತ್ತೇನೆ ಎಂದು ಹೇಳುತ್ತಿದ್ದರೆ, ಪಾವನಿ ತುಂಬ ಬ್ರಿಲಿಯಂಟ್ ಅಲ್ವಾ ಅಕ್ಕ, ಇಲ್ಲಿಯ ತನಕ ನೀನು ಭಾರ್ಗವಿ ಅಕ್ಕನಿಗೋಸ್ಕರ ಬಾಧೆ ಪಟ್ಟೆ ಅಲ್ವಾ, ಭಾರ್ಗವಿ ಅಕ್ಕ ಓಡಿ ಹೋಗಿದ್ದಾಳೆ ಅಂದುಕೊಳ್ಳುತ್ತೇನೆ. ಆ ಪ್ಲೇಸ್ ನಿನಗೆ ಬರುತ್ತದೆ. ಅದಕ್ಕೆ ಆ ಸೀರೆಗಳನ್ನು ನಿನಗೆ ಉಡಿಸುವುದಕ್ಕೆ ಅಮ್ಮ, ದೊಡ್ಡಮ್ಮ ಈ ಮುದುಕಿಯನ್ನು ಜೊತೆಯಾಗಿ ತಂದುಕೊಂಡಿದ್ದಾರೆ ಎಂದು ರಾಗ ಎಳೆಯುತ್ತಾ ಅಂದ ತಕ್ಷಣ ಶಿವಾನಿ ತಿನ್ನುತ್ತಿರುವ ಲಡ್ಡು ಅನ್ನು ಬಿಟ್ಟು, ಏನು, ನಾನು ಹಿಟ್ಲರನ್ನು ಮದುವೆ ಮಾಡಿಕೊಳ್ಳಬೇಕಾ ಎಂದು ನಡುಗುತ್ತಾ ತಾಯಿಗೆ ಕಿರಿಬೆರಳನ್ನು ತೋರಿಸುತ್ತಾ ಬಾತ್ರೂಮಿನೊಳಗಡೆ ಹೋದಳು. ಪಾವನಿ ಅವಳು ಮದುವೆಯ ಮುಹೂರ್ತ ದಾಟಿ ಹೋಗುವ ತನಕ ಸಹ ಹೊರಗಡೆ ಬರುವುದಿಲ್ಲ. ನಾನು ಮದುವೆ ಮಾಡಿಕೊಳ್ಳಲಾ ಎಂದು ನಗುತ್ತಿದ್ದಾಳೆ. ರಾಜಮ್ಮ, ನನ್ನ ಮುದ್ದಿನ ಮೊಮ್ಮಗಳೇ, ನಿನಗೆ ಇರುವ ಬುದ್ಧಿ ಯಾರಿಗೂ ಇಲ್ಲ. ನೀನಿನ್ನು 15 ವರ್ಷ ಚಿಕ್ಕವಳು ಆಗಿ ಹೋದೆ. ಆದರೂ ನಿನಗೆ ಮದುವೆ ಮಾಡಿದರೆ ನಮ್ಮನ್ನು ಪೊಲೀಸರು ಕರೆದುಕೊಂಡು ಹೋಗುತ್ತಾರೆ. ಈ ಪಾವನಿ ಮೊದಲು ಹುಟ್ಟಿದ್ದರೂ ಚೆನ್ನಾಗಿರುತ್ತಿತ್ತು ಎಂದು ರಾಜಮ್ಮ ಬಾಧೆ ಪಡುತ್ತಿದ್ದಾಳೆ. ಲಕ್ಷ್ಮಿ, ನೀನು ಸುಮ್ಮನಿರೇ ಎಂದು ಪಾವನಿ ತಲೆಯ ಮೇಲೆ ಒಂದು ಕೊಟ್ಟು ಲಕ್ಷ್ಮಿ ಬಾಗಿಲನ್ನು ತಟ್ಟುತ್ತಾ, ಅಮ್ಮ ಶಿವಾನಿ, ನೀನು ನಿಮ್ಮ ದೊಡ್ಡಮ್ಮನ ಮಾತು ಕೇಳುವುದಿಲ್ಲವಾ? ನಿನಗೆ ಚಿಕ್ಕವಗಳಿಂದಲೂ ಎಷ್ಟು ಒಳ್ಳೆಯ ಮಾತುಗಳು ಹೇಳಿದ್ದೀನಿ ಎಂದು ಬಾಧೆಯಿಂದ ಬಾಗಿಲು ತಟ್ಟುತ್ತಿದ್ದರೆ ಶಿವಾನಿ, ಏನು ಹೇಳು ದೊಡ್ಡಮ್ಮ, ನಿನಗೇನು ಬಂಗಾರದ ಗೊಂಬೆಯ ತರಹ ಇದ್ದೀಯ. ಓದು ಇಲ್ಲದಿದ್ದರೆ ಏನಾಗುತ್ತದೆ? ರಾಜಕುಮಾರನಂತಹ ಗಂಡು ಬರುತ್ತಾನೆ. ಅವನು ನಿನ್ನ ಕಾಲುಗಳನ್ನು ಪ್ರತಿದಿನ ಒತ್ತುತ್ತಾನೆ. ನಿನಗೆ ಓದಲು ಆಗುತ್ತಿಲ್ಲ ಎಂದು ಬಾಧೆ ಪಡಬೇಡ ಅಂದೆ. ಮತ್ತೆ ಎಲ್ಲಿ ರಾಜಕುಮಾರನು? ನನಗೆ ರಾಜಕುಮಾರನಿಗೆ ಮದುವೆ ಮಾಡುತ್ತೇನೆ ಎಂದು ಹಿಟ್ಲರನ್ನು ಕೊಟ್ಟು ಮದುವೆ ಮಾಡುತ್ತೀರಾ? ನಾನು ಬರುವುದಿಲ್ಲ ಅಂದರೆ ಬರುವುದಿಲ್ಲ ಎಂದು ವಾಶ್ರೂಮಿನಲ್ಲಿಯೇ ಇದ್ದು ಹೋದಳು. ಇವರು ನನ್ನನ್ನು ಬಿಡುವ ಹಾಗೆ ಇಲ್ಲ. ನಮ್ಮ ಅಕ್ಕ ಓಡಿ ಹೋಗಿದ್ದಾಳೆ ಅಲ್ವಾ, ನಾನೂ ಸಹ ಓಡಿ ಹೋಗಬಹುದು. ಆದರೆ ಅಕ್ಕನಿಗಾದರೆ ಯಾವುದೋ ಒಂದು ಜಾಬ್ ಬರುತ್ತದೆ. ಅವಳು ಯಾವ ಹಾಸ್ಟೆಲಿನಲ್ಲೋ ಬದುಕುತ್ತಾಳೆ. ನನ್ನ ಮುಖಕ್ಕೆ PU ಸಹ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲವೇ? ಈ ವಾಶ್ರೂಮಿಂದ ನಾನು ಓಡಿ ಹೋಗುವ ಕಿಟಕಿ ಸಹ ಇಲ್ಲ. ಡೋರ್ ತೆಗೆದರೆ ನನ್ನನ್ನು ಎಲ್ಲರೂ ಬಲವಂತ ಮಾಡಿ ಆ ಹಿಟ್ಲರ್ಗೆ ಕೊಟ್ಟು ಮದುವೆ ಮಾಡಿಬಿಡುತ್ತಾರೆ. ನಾನು ರೀಲ್ಸ್ನಲ್ಲಿ ನೋಡಿದ್ದು ಹೆಂಡತಿಯ ಕಾಲುಗಳು ಗಂಡ ಹೊತ್ತುವುದು. ನಮ್ಮ ದೊಡ್ಡಮ್ಮ ಹೇಳಿದ್ದು ಅದೇ. ಮತ್ತೆ ನಾನು ಹಿಟ್ಲರನ್ನು ಮದುವೆ ಮಾಡಿಕೊಂಡರೆ, ಅಬ್ಬೋ, ಮಾವ ರೂಮಿನೊಳಗಡೆ ಇದ್ದರೇನೆ ನಮಗೆ ಹುಚ್ಚು ಹಿಡಿಯುತ್ತದೆ. ರೂಮಿನ ತನಕನಾ? ಮನೆಯಲ್ಲಿ ಇದ್ದರೇನೆ ನಾನು ಇರುವುದಿಲ್ಲ ಅಲ್ವಾ? ಅಮ್ಮೋ, ಇದಕ್ಕಿಂತ ಜಾಸ್ತಿ ನಾನು ಆಲೋಚಿಸುವುದಿಲ್ಲ. ನನಗೆ ಈ ಮದುವೆ ಬೇಡ ಎಂದು ನಾನು ಬರುವುದಿಲ್ಲ ಅಂದರೆ ಬರುವುದಿಲ್ಲ ಎಂದು ಬೇಡಿಕೊಳ್ಳುತ್ತಿದ್ದಾಳೆ. ಡೋರಿನ ಹತ್ತಿರ ದೊಡ್ಡಮ್ಮ, ದೊಡ್ಡಪ್ಪ, ಅಮ್ಮ, ಅಪ್ಪ, ಮುದುಕಿ ಒಬ್ಬೊಬ್ಬರು ಒಂದೊಂದು ತರಹ ಮಾತನಾಡುತ್ತಿದ್ದಾರೆ. ಮುದುಕಿ ಅನ್ನುತ್ತಿದ್ದಾಳೆ, ನಮ್ಮ ಮರ್ಯಾದೆ ಉಳಿಸೇ, ನಾಳೆಯಿಂದ ಊರಿನಲ್ಲಿ ತಲೆ ಎತ್ತಿಕೊಳ್ಳಲಾಗುವುದಿಲ್ಲ. ಈ ವಯಸ್ಸಿನಲ್ಲಿ ನಾನು ಈ ಬಾಧೆಯಿಂದ ಸತ್ತು ಹೋದರೂ ಪ್ರಶಾಂತವಾಗಿ ಇರಲಾಗುವುದಿಲ್ಲ. ನೀನು ಚಿಕ್ಕ ಹುಡುಗಿಯಾದರೂ ನಿನ್ನ ಕಾಲುಗಳನ್ನು ಹಿಡಿದುಕೊಂಡು ಕೇಳಿಕೊಳ್ಳುತ್ತಿದ್ದೇನೆ ಶಿವಾನಿ ಎಂದು ಬಾಧೆಯಿಂದ ಅನ್ನುತ್ತಿದ್ದಾಳೆ. ದೊಡ್ಡಮ್ಮ, ಅವನು ಬಂಗಾರದಂತ ಹುಡುಗನೇ. ಆ ಭಾರ್ಗವಿ ಅವಳ ಜೀವನವನ್ನು ನಾಶ ಮಾಡಿಕೊಂಡಳು. ನಿನಗೆ ಬರುವ ಅದೃಷ್ಟವನ್ನು ಯಾಕೆ ದೂರ ಮಾಡಿಕೊಳ್ಳುತ್ತೀಯ? ನನ್ನ ಮುದ್ದಿನ ಮಗಳಲ್ವಾ ನೀನು? ನಿನಗೆ ಯಾವ ಕಷ್ಟನೂ ಬರದಂತೆ ನಾನು ನಿನ್ನನ್ನು ಜೀವನ ಪೂರ್ತಿ ನೋಡಿಕೊಳ್ಳುತ್ತೇನೆ. ಅವನು ನಿನ್ನನ್ನು ಏನಾದರೂ ಅಂದರೆ ನಾನು ಸುಮ್ಮನಿರುವುದಿಲ್ಲ ತಾಯಿ ಎಂದು ಕೇಳಿಕೊಳ್ಳುತ್ತಿದ್ದಾಳೆ. ಅಂಜಲಿ, ಅಮ್ಮ ಶಿವಾನಿ, ನಾನು ಇಲ್ಲಿಯ ತನಕ ಯಾವಾಗಲೂ ನಿನ್ನನ್ನು ಏನೂ ಕೇಳಲಿಲ್ಲ.
ನನ್ನ ತಮ್ಮ ಬಂಗಾರದಂತಹ ಹುಡುಗ. ಅವನು ನಾಳೆ ಊರಿನಲ್ಲಿ ತಲೆ ಎತ್ತಿಕೊಂಡು ತಿರುಗಲಾಗುವುದಿಲ್ಲ. ಈಗಲೇ ಈ ಮುದುಕಿ ಮಾಡಿದ ಕೆಲಸಕ್ಕೆ ಅವನು ಹಾಳಾಗುತ್ತಿದ್ದರೆ ನೋಡುತ್ತಾ ಇರಲು ಆಗುತ್ತಿಲ್ಲವೇ? ನನ್ನ ಬಂಗಾರದಂತಹ ಮಗಳಲ್ವಾ ನೀನು? ಈ ದಿನ ಇಷ್ಟು ಬಾಧೆ ಪಡುತ್ತಿದ್ದೀಯಾ? ಯಾವುದೋ ಒಂದು ದಿನ ಅಮ್ಮ ನಿಮ್ಮ ತಮ್ಮನನ್ನು ಮದುವೆ ಮಾಡಿಕೊಂಡು ನಾನು ಅದೃಷ್ಟವಂತಳಾದೆ ಎಂದು ಅನ್ನುತ್ತೀಯಾ ಎಂದು ಎಷ್ಟೋ ಹೇಳುತ್ತಿದ್ದಾಳೆ. ದೊಡ್ಡಪ್ಪ ಅಪ್ಪ ಅವನ ಮನಸ್ಸು ಹಾಳಾಗಿ ಎಲ್ಲ ಬಿಟ್ಟು ಎಲ್ಲಾದರೂ ಹೊರಟು ಹೋದರೆ ನಮಗೆ ಇಷ್ಟು ಇದ್ದರೂ ಸಹ ಬದುಕಲಾಗುವುದಿಲ್ಲ ಅಂದರು. ಹಾಗೆ ಕೇಳಿಕೊಳ್ಳುತ್ತಾ ನೀನು ಹೊರಗಡೆ ಬರುತ್ತೀಯಾ, ಇಲ್ಲದಿದ್ದರೆ ಬಾಗಿಲು ಹೊಡೆಯಲ್ಲ ಎಂದು ಅನ್ನುತ್ತಿದ್ದರೆ ಭಯದಿಂದ ಬಾಗಿಲು ತೆಗೆದಳು. ತಂದೆಯನ್ನು ದೊಡ್ಡಪ್ಪನನ್ನು ಹಗ್ ಮಾಡಿಕೊಂಡು ನಾನು ಕಾಲೇಜಿಗೆ ಹೋಗುತ್ತೇನೆ, ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಅಳುತ್ತಾ ಹೇಳುತ್ತಿದ್ದಾಳೆ. ಲಕ್ಷ್ಮಿ, ನಿನಗೆ 20 ವರ್ಷಗಳು ಆಗಿದ್ದಾವೆ. ನೀನು ಆ ಡಿಗ್ರಿಯನ್ನು 25 ವರ್ಷಗಳಿಗೋ 26 ವರ್ಷಗಳಿಗೋ ಕಂಪ್ಲೀಟ್ ಮಾಡುತ್ತೀಯ. ಅಷ್ಟು ಕಷ್ಟಪಟ್ಟು ಓದಿದ ನಂತರ ಆದರೂ ಮದುವೆ ಮಾಡಿಕೊಳ್ಳುವುದೇ ಅಲ್ವಾ ಅಮ್ಮ? ನಿನಗೆ ಹೇಗೋ ಆ ಓದಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಎಂದು ಲಕ್ಷ್ಮಿ ಅಂಜಲಿ ಕೇಳಿಕೊಳ್ಳುತ್ತಿದ್ದಾರೆ. ಮುತ್ತಜ್ಜಿಯನ್ನು ಈ ವಯಸ್ಸಿನಲ್ಲಿ ಅಳಿಸುವುದು ಸಹ ಕರೆಕ್ಟ್ ಅಲ್ಲ. ನಮ್ಮೆಲ್ಲರಿಗೋಸ್ಕರನೇ ಅಲ್ವಾ ಆಲೋಚಿಸುವುದು ಎಂದು ಸೀರೆ ಉಡಿಸಿ ರೆಡಿ ಮಾಡಿ ತೆಂಗಿನಕಾಯಿಯನ್ನು ಕೈಯಲ್ಲಿ ಇಟ್ಟು ಒಂದು ಕಡೆ ಅಂಜಲಿ ಇನ್ನೊಂದು ಕಡೆ ಲಕ್ಷ್ಮಿ ಹಿಡಿದುಕೊಂಡು ಮಂಟಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಯೋಗೇಶ್ ಮುದುಕಿಯ ಮೇಲೆ ಕೋಪದಿಂದ ಮಂಟಪದ ಮೇಲೆ ಕುಳಿತುಕೊಂಡಿದ್ದಾನೆ. ನನ್ನ ಲೈಫ್ ಎಲ್ಲ ಸ್ಪಾಯ್ಲ್ ಮಾಡಿದ್ದಾಳೆ, ಏನು ಮಾಡುತ್ತೀರೋ ನೋಡೋಣ ಎಂದು ಗೊಂಬೆಯಂತೆ ಇರುವ ಶಿವಾನಿಯನ್ನು ಇಬ್ಬರು ಅಕ್ಕಂದಿರು ಕರೆದುಕೊಂಡು ಬರುತ್ತಿದ್ದಾರೆ. ನಾನು ಪ್ರತಿದಿನ ನೋಡುವಳೆನಾ ಇವಳು ಎಂದು ಆಲೋಚಿಸುತ್ತಾ ಪಕ್ಕದಲ್ಲಿ ಭಾವಂದಿರು ಇದ್ದಾರೆ. ತುಂಬ ಚಿಕ್ಕ ಹುಡುಗಿ ಭಾವ ಎಂದು ಅನ್ನುತ್ತಿದ್ದರೆ ಅವರು ದೊಡ್ಡದಾಗಿ ಏನೂ ಇಲ್ಲ ಅಲ್ವೇನೋ, 9 ವರ್ಷಗಳಾದರೂ ಚಾಕು ಶಾರ್ಪ್ ಆಗಿ ಇರಬೇಕು ಅಷ್ಟೇ, ಏನಾದರೂ ಒಂದೇ ಕಟ್ ಮಾಡುವುದಕ್ಕೆ ಅಂದರು. ಯೋಗೇಶ್ ಗುರಾಯಿಸುತ್ತಾ ಅವರನ್ನು ನೋಡುತ್ತಾ ಶಿವಾನಿಯನ್ನು ನೋಡುತ್ತಿದ್ದಾನೆ. ಶಿವಾನಿ ಮಂಟಪದ ತನಕ ಬಂದಳು. ಮಂಟಪ ಹತ್ತುವಾಗ ಯೋಗೇಶನ್ನು ನೋಡಿ ಕೈಯಲ್ಲಿರುವ ತೆಂಗಿನಕಾಯಿ ಡ್ಯಾನ್ಸ್ ಮಾಡುತ್ತಿದೆ. ಒಂದು ಹೆಜ್ಜೆ ಸಹ ಸ್ಟೆಪ್ ಮೇಲೆ ಇಡಲು ಆಗದೆ ನಡುಗುತ್ತಿದ್ದರೆ ಅಂಜಲಿ ಲಕ್ಷ್ಮಿ ಇಬ್ಬರು ಭುಜ ಹಿಡಿದುಕೊಂಡು ಕರೆದುಕೊಂಡು ಬಂದು ಮಂಟಪದ ಮೇಲೆ ಕುಳಿಸಿದರು. ಪುರೋಹಿತರು ಏನು ಹೇಳುತ್ತಿದ್ದಾರೋ ಪಾಪ ಶಿವಾನಿಗೆ ಆದರೆ ಗೊತ್ತಿಲ್ಲ. ಯೋಗೇಶ್ಗೆ ಕಾಲುಗಳು ತೊಳೆದು ಕನ್ಯಾದಾನ ಮಾಡಿದರು. ಪಾಪ ಶಿವಾನಿಗೆ ಏನೂ ಅರ್ಥ ಆಗುತ್ತಿಲ್ಲ. ಹಿಟ್ಲರ್ ಪಕ್ಕದಲ್ಲಿ ಇರುವುದು ನೋಡಿದ ತಕ್ಷಣ ಆಕೆ ಪಾತಾಳಕ್ಕೆ ಹೋದಂತೆ ಅನಿಸಿತು. ಯೋಗೇಶ್ ತನ್ನ ಜೀವನದ ಭಾಗಸ್ವಾಮಿಯಾಗಿ ಯಾವ ದಿನಾನೂ ಶಿವಾನಿಯನ್ನು ಊಹಿಸಿಕೊಳ್ಳಲಿಲ್ಲ. ಆತ ಇಷ್ಟಪಟ್ಟು ಪ್ರೀತಿಸಿದ್ದು ವಸಂತಿಯನ್ನು. ಆದರೆ ಭಾರ್ಗವಿ ಆತನ ಜೀವನದ ಭಾಗಸ್ವಾಮಿ ಆಗುತ್ತಾಳೆ, ದೊಡ್ಡವರು ಬಲವಂತ ಮಾಡಿ ಆದರೂ ಮಾಡುತ್ತಾರೆ ಅಂದುಕೊಂಡರು. ಭಾರ್ಗವಿ ತಪ್ಪಿಸಿಕೊಂಡು ಶಿವಾನಿ ಆ ಪ್ಲೇಸ್ಗೆ ಬರುತ್ತಾಳೆ ಎಂದರು ಒಬ್ಬರೂ ಸಹ ಅಂದುಕೊಳ್ಳಲಿಲ್ಲ. ಪಾಪ ಶಿವಾನಿಗೆ ಏನು ನಡೆಯುತ್ತಿದೆಯೋ ಗೊತ್ತಿಲ್ಲ. ಆಕೆಯ ಮದುವೆ ನಡೆಯುತ್ತಿದೆ, ಆದರೆ ಅದು ಊಹಿಸಲಿಲ್ಲ ಅಲ್ವಾ? ಅಲ್ಲಿ ಎಲ್ಲರೂ ಆನಂದವಾಗಿಯೇ ಇದ್ದಾರೆ, ಯೋಗೇಶನು ಸಹ. ಶಿವಾನಿಯ ಭಯ ದೂರವಾದರೆ ಅವರ ಲೈಫ್ ಹ್ಯಾಪಿಯಾಗಿ ಇರುತ್ತದೆ ಎಂದು ಆಲೋಚಿಸುತ್ತಾ ನನ್ನ ವಯಸ್ಸೇನೂ ಓಡುತ್ತಿದೆ, ಇವಳೇನೂ ಭಯ ಪಡುತ್ತಿದ್ದಾಳೆ, ಮದುವೆಯ ನಂತರ ಸಹ ಬೆಡ್ ಫುಡ್ಗೆ ಎಷ್ಟು ದಿನಗಳು ಕಾಯಬೇಕೋ ಎಂದು ಅಂದುಕೊಳ್ಳುತ್ತಿದ್ದ ಹಾಗೆ ಪುರೋಹಿತರು ತಾಳಿಯನ್ನು ಆತನ ಕೈಗೆ ಕೊಡುತ್ತಿದ್ದರೆ ಅದನ್ನು ಅಸಮಾಧಾನವಾಗಿ ತೆಗೆದುಕೊಂಡು ಅಕ್ಕಂದಿರ ಕಡೆ ಭಾವನವರ ಕಡೆ ನೋಡುತ್ತಾ ಶಿವಾನಿ ಕತ್ತಿನಲ್ಲಿ ಕಟ್ಟುತ್ತಿದ್ದರೆ ಅಕ್ಕಂದಿರಿಬ್ಬರು ಜಡೆಯನ್ನು ಎತ್ತಿ ಹಿಡಿದುಕೊಂಡರು. ಪುರೋಹಿತರು ವಧುವನ್ನು ತಾಳಿಯನ್ನು ಕೆಳಕ್ಕೆ ಎಳೆದು ಹಿಡಿದುಕೊಮ್ಮ ಅನ್ನುತ್ತಿದ್ದರೆ ಶಿವಾನಿ ಆ ತಾಳಿಯನ್ನು ಹಿಡಿದುಕೊಂಡು ನಡುಗುತ್ತಿದ್ದಾಳೆ. ಯಾಕೆಂದರೆ ಹಿಟ್ಲರ್ ಕೈಗಳು ಕತ್ತಿನ ಮೇಲೆ ತಾಕುತ್ತಿದ್ದರೆ ತುಂಬ ವರ್ಷಗಳ ಹಿಂದೆ ಬೆಲ್ಟಿನಲ್ಲಿ ಹೊಡೆದ ಏಟುಗಳು, ಅದು ಎಷ್ಟು ಕೋಪದಿಂದ ಹೊಡೆದನು ಅಂದರೆ ಶಿವಾನಿಗೆ ಅಷ್ಟು ಭಯ ಆಗುವ ಹಾಗೆ ಹೊಡೆದನು ಅಲ್ವಾ? ಮತ್ತೆ ಹೊಡೆಯುತ್ತಾನೇನೋ ಎಂದು ಅದೊಂದು ಗೊಂದಲ. ಅಸಲು ಹಿಟ್ಲರ್ ಕೈ ಟಚ್ ಆದರೇನೆ ನಡುಗುತ್ತಿದ್ದಾಳೆ. ಹಾಗೆ ಕಷ್ಟವಾಗಿ ಮದುವೆಯ ತಂತು ಮುಗಿಯಿತು. ಮರುದಿನ ಅಷ್ಟೇ ಕಷ್ಟವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಯಿತು. ಇಲ್ಲಿಯ ತನಕ ಶಿವಾನಿ ಭಯದಿಂದ ಇದ್ದರೂ 4 ಜನಗಳ ಮಧ್ಯೆ ಇದ್ದಾಳೆ. ಸ್ವಲ್ಪ ಆ ಭಯವನ್ನು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ಪ್ಲಾಸ್ಟಿಕ್ ನಗುವನ್ನು ಸ್ವಲ್ಪ ದೊಡ್ಡಮ್ಮ ಅಮ್ಮ ಬೈಯುತ್ತಿದ್ದಾರೆ ಎಂದು ಪ್ರಾಕ್ಟೀಸ್ ಮಾಡಿದಳು. ಇನ್ನು ಮುಂದಿನ ಕಾರ್ಯ. ಮದುವೆಯಾದ 3ನೇ ದಿನ ಶಿವಾನಿ ಅಲ್ಲಿಯ ತನಕ ಏನೋ ಆಗಿ ಹೋಗಿದೆ, ಏನೋ ಊರಿನ ಜನಗಳಿಗೋಸ್ಕರ ಮರ್ಯಾದೆ ಉಳಿಸುವುದಕ್ಕೋಸ್ಕರ ಮಾಡಿಕೊಂಡರು.
ಮಾವನ ಜೊತೆ ಸಂಸಾರ ಅಂದರೆ ಅದು ಅಸಾಧ್ಯ. ಆದ್ದರಿಂದ ಮಾವನ ಹತ್ತಿರಕ್ಕೆ ನನ್ನನ್ನು ಕಳುಹಿಸುವುದಿಲ್ಲ. ಮಾವನು ನನ್ನನ್ನು ಕರೆಯುವುದಿಲ್ಲ ಅಂದುಕೊಳ್ಳುತ್ತಿದ್ದಾಳೆ. ಶಿವಾನಿ ಹಾಗೆ ಯಾಕೆ ಅಂದುಕೊಳ್ಳುತ್ತಿದ್ದಾಳೆ ಅಂದರೆ, ಮಾವ ಯಾರನ್ನು ಪ್ರೀತಿಸಿದನು. ನಂತರ ಕೆಲವು ದಿನಗಳು ದೇವದಾಸಾದನು. ಹಾಗೆ ಆತನು ಹೊರಗಡೆ ಬಂದನು. ಪಂಪ್ ಸೆಟ್ಗಳ ಹತ್ತಿರ, ಹುಲ್ಲಿನ ವಾಮೆಗಳ ಹತ್ತಿರ ಎಂದು ಏನೋ ಅನ್ನುತ್ತಾರೆ. ಆದರೆ ಅದು ಶಿವಾನಿಗೆ ಗೊತ್ತಿಲ್ಲ. ತಿಳಿದುಕೊಳ್ಳಬೇಕು ಎಂದು ಸಹ ಅಂದುಕೊಳ್ಳಲಿಲ್ಲ. ಯಾರಾದರೂ ಹೇಳಿದರೂ ಸಹ ಇಡಿಸಿಕೊಳ್ಳುವುದಿಲ್ಲ. ಪಂಪ್ ಸೆಟ್ಗಳು, ಹುಲ್ಲಿನ ವಾಮೆಗಳು ಏನಾದರೂ ಇದ್ದರೆ ಭಾರ್ಗವಿ ಅಕ್ಕ ತುಂಬ ಧೈರ್ಯವಂತಳು. ಮಾವನನ್ನು ಒಂದು ಆಟ ಆಡಿಕೊಳ್ಳುತ್ತಾಳೆ ಎಂದು ಹ್ಯಾಪಿಯಾಗಿ ಫೀಲಾದಳು. ಭಾರ್ಗವಿ ಅಕ್ಕ ಓಡಿ ಹೋದ ಮೇಲೆ ಪಾಪ ಅಷ್ಟು ಧೈರ್ಯವಂತಳಾದ ನಮ್ಮ ಅಕ್ಕನೇ ಧೈರ್ಯ ಮಾಡಲಿಲ್ಲ. ಅಸಲು ನನ್ನನ್ನು ನಮ್ಮ ಮಾವ ಕಣ್ಣೆತ್ತಿ ಸಹ ಯಾವ ದಿನಾನೂ ನೋಡಲಿಲ್ಲ. ನಾನು ನಮ್ಮ ಮಾವನನ್ನು ನೋಡಿದರೆ ಚಿಕ್ಕವಳಿದ್ದಾಗ ಫ್ರಾಕ್ಗಳು ಒದ್ದೆ ಮಾಡಿಕೊಳ್ಳುತ್ತಿದ್ದೆ. ನಂತರ ಡ್ರೆಸ್ಗಳನ್ನು ಒದ್ದೆ ಮಾಡಿಕೊಳ್ಳುತ್ತಿದ್ದೆ. ಈಗ ಸೀರೆಗಳು ಒದ್ದೆ ಮಾಡಿಕೊಳ್ಳುತ್ತೇನೆ ಎಂದು ನಮ್ಮವರಿಗೆ ಎಲ್ಲರಿಗೂ ಗೊತ್ತು ಅಲ್ವಾ. ನನ್ನನ್ನು ಅಂತಹ ಕಾರ್ಯಕ್ರಮದಲ್ಲಿ ಇಡುವುದಿಲ್ಲ ಎಂದು ಹ್ಯಾಪಿಯಾಗಿ ಇದ್ದಾಳೆ. ಆದರೆ ಫಸ್ಟ್ ನೈಟ್ಗೆ ಮುಹೂರ್ತ ಇಟ್ಟು ಯೋಗೇಶ್ಗೆ ಭಾವಂದಿರು ಹೇಳಿದರು. ಯೋಗೇಶ್, ಭಾವ ಅವರೇನೋ ಕುಟುಂಬದ ಮರ್ಯಾದೆ ಚಿಕ್ಕವಳೋ ದೊಡ್ಡವಳೋ ಕಾಪಾಡಿದ್ದಾಳೆ. ಅವಳೆಂದರೆ ನನಗೆ ಯಾವ ದ್ವೇಷನೂ ಇಲ್ಲ. ಓದಿನ ಮೇಲೆ ಇಂಟ್ರೆಸ್ಟ್ ತೋರಿಸುವುದಿಲ್ಲ ಅನ್ನುವ ಕೋಪ ಬಿಟ್ಟರೆ ಏನೂ ಇಲ್ಲ. ಮದುವೆಯ ಬಂಧದಿಂದ ಸಂಸಾರದ ಬಂಧದೊಳಗಡೆ ಹೋಗಬೇಕು ಅಂದರೆ ನಾನು ಓಕೆ. ಅವಳು ನನ್ನನ್ನು ನೋಡಿದರೇನೆ ಬಟ್ಟೆಗಳು ಒದ್ದೆ ಮಾಡಿಕೊಳ್ಳುತ್ತಾಳೆ. ಅವಳ ಜೊತೆ ಹೇಗೆ ಸಂಸಾರ ಎಂದು ನಿಮಗೆ ಅನಿಸಲಿಲ್ಲವಾ ಅಂದನು. ಭಾವನವರೇ, ಏನೋ ದೊಡ್ಡವಳು ಮುದುಕಿ, ಎಲ್ಲ ಕಾರ್ಯಕ್ರಮಗಳು ಸಕ್ರಮವಾಗಿ ನಡೆಯಬೇಕೆಂದು ನಡೆಸಿದಳು. ನಿಮಗೆ ಬೇಕೆಂದು ಇದ್ದರೂ ಅವಳು ನಿನ್ನ ಇಷ್ಟಗಳು ತೀರಿಸುವಷ್ಟು ಇಲ್ಲ ಎಂದು ಎಲ್ಲರಿಗೂ ಗೊತ್ತು. ಏನೋ ಒಂದು ಮಾಡಿ ನೀನೇ ದಾರಿಯಲ್ಲಿ ಇಟ್ಟುಕೊಂಡರೆ ನಿನಗೆ ಒಂದು ಸಂಸಾರ ಅನ್ನುತ್ತಾ ಹೊರಟು ಹೋದರು. ಇನ್ನು ಲಕ್ಷ್ಮಿ ಅಂಜಲಿ ಶಿವಾನಿಯನ್ನು ರೆಡಿ ಮಾಡುತ್ತಾ ಮದುವೆಯ ಬಗ್ಗೆ, ಬಂಧದ ಬಗ್ಗೆ ಹೇಳುತ್ತಿದ್ದಾರೆ. ಆದರೆ ಫಸ್ಟ್ ನೈಟ್ ಬಗ್ಗೆ ಆದರೆ ಹೇಳುತ್ತಿಲ್ಲ. ಶಿವಾನಿ ಎಲ್ಲ ಆಗಿ ಹೋದವು. ನನ್ನನ್ನು ಹೀಗೆ ರೆಡಿ ಮಾಡುತ್ತಿದ್ದೀರಾ ಅಂದರೆ ಯಾವುದಾದರೂ ದೇವಸ್ಥಾನಕ್ಕ? ಮತ್ತೆ ಬಿಳಿ ಸೀರೆ ಫಸ್ಟ್ ನೈಟ್ಗೆ ಉಡುತ್ತಾರೆ. ಈ ಭೂಮಿಯ ಮೇಲೆ ಹುಟ್ಟಿದ ಇರುವಿಗೆ ಸಹ ಗೊತ್ತು ಅದು ನಡೆಯುವುದಿಲ್ಲ ಎಂದು. ನೀವ್ಯಾಕೆ ನನ್ನನ್ನು ಬಲಿ ಮಾಡಬೇಕು ಎಂದು ನೋಡುತ್ತಿದ್ದೀರಾ? ಮಾವನನ್ನು ಫೋಟೋದಲ್ಲಿ ನೋಡಿರುವುದು ಬಿಟ್ಟರೆ ಪ್ರತ್ಯಕ್ಷವಾಗಿ ನೋಡಿದ್ದೇ ಇಲ್ಲ. ಫೋಟೋದಲ್ಲಿ ಆದರೆ ಭಯ ಬೀಳುವುದಿಲ್ಲ. ಆದ್ದರಿಂದ ಓಕೆ. ಮತ್ತೆ ಸಂಸಾರ ಲೈವಲ್ಲಿ ಮಾಡಬೇಕು ಅಲ್ವಾ? ನನ್ನನ್ನು ಹೊಡೆದ ಹೊಡೆತಕ್ಕೆ ಆ ದಿನ ನೋಡಿದಷ್ಟೇ. ನಂತರ ಯಾವ ದಿನಾನೂ ನೋಡಲಿಲ್ಲ ದೇವರೇ. ಆ ರೂಮಿನೊಳಗಡೆ ಕಳುಹಿಸಿದ ನಂತರ ಮಾವ ನನ್ನ ಕಡೆ ಒಂದು ಸರಿ ನೋಡಿದರೆ ನನ್ನ ಪ್ರಾಣ ಗಾಳಿಯಲ್ಲಿ ತೇಲುತ್ತದೆ. ಸರಿ, ನನ್ನನ್ನು ನೋಡದೆ ಏನಾದರೂ ಮಾತನಾಡಿದರೆ ಆ ಮಾತಿಗೆ ನನಗೆ ಸುಸ್ಸು ಬಂದು ಬಿಡುತ್ತದೆ. ಮಾವ ಯಾರ ಜೊತೆಯಾದರೂ ಕೋಪದಿಂದ ಮಾತನಾಡಿದರೇನೇ ನಾನು ಮಂಚದ ಕೆಳಗಡೆ ಬಚ್ಚಿಟ್ಟುಕೊಳ್ಳುತ್ತಿದ್ದೆ. ಆ ವಿಷಯ ಎಲ್ಲರಿಗೂ ಗೊತ್ತು. ಮತ್ತೆ ಹೀಗೆ ಇವರೆಲ್ಲರೂ ನನ್ನನ್ನೇನು ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ ಎಂದು ಬಾಧೆಯಿಂದ ತಾಯಿಯ ಮುಖ, ದೊಡ್ಡಮ್ಮನ ಮುಖ ನೋಡುತ್ತಾ, ನೀವು ನನ್ನನ್ನು ಯಾಕೆ ಅಲಂಕರಿಸುತ್ತಿದ್ದೀರಿ? ತಿಳಿಯದೇ ಇರುವಷ್ಟು ಚಿಕ್ಕ ಮಗು ಅಲ್ಲ ಅಲ್ವಾ? ಫಸ್ಟ್ ನೈಟ್ಗೆ ಎಂದು ಕಳುಹಿಸುತ್ತಿದ್ದೀರಾ? ನಿಮ್ಮ ತಮ್ಮನ ಬಗ್ಗೆ ಆಲೋಚಿಸುತ್ತಿದ್ದೀರಾ? ಆದರೆ ನಿಮ್ಮ ಮಗಳ ಬಗ್ಗೆ ಆಲೋಚಿಸುತ್ತಿಲ್ಲ. ನಿಮಗೆ ನಿಮ್ಮ ಮಗಳ ಬಗ್ಗೆ ಗೊತ್ತಿದ್ದು ಸಹ ಹುಲಿಯ ಬೋನಿನೊಳಗಡೆ ಕಳುಹಿಸುತ್ತಿದ್ದೀರಾ? ಅವಳು ನಾಳೆ ಬೆಳಕಾಗುವಷ್ಟರಲ್ಲಿ ಸತ್ತು ಹೋಗುತ್ತಾಳೆ. ಮದುವೆಯ ಮನೆಯಲ್ಲಿ ಈಗಲೇ ಸಾವು ಬೇಡ ಎಂದೇ ಅಲ್ವಾ? ಮುದುಕಿ ಸತ್ತು ಹೋಗುತ್ತಾಳೇನೋ ಎಂದು ಮದುವೆ ಮಾಡಿಕೊಂಡೆ. ಈಗ ನಾನು ಸತ್ತು ಹೋಗುತ್ತೀನೇನೋ ಅಮ್ಮ. ನನಗೆ ಇಷ್ಟು ಬೇಗ ಸತ್ತು ಹೋಗಬೇಕೆಂದು ಇಲ್ಲ ಅಮ್ಮ ಎಂದು ಬಾಧೆಯಿಂದ ಅನ್ನುತ್ತಿದ್ದಾಳೆ. ಲಕ್ಷ್ಮಿ ಶಿವಾನಿಯ ತಲೆಯ ಮೇಲೆ ಒಂದು ಕೊಟ್ಟು, ಲೈಟುಗಳು ಆಫ್ ಮಾಡಿಕೊಂಡು ಆ ಕತ್ತಲಲ್ಲಿ ಏನೋ ಒಂದು ಮಾಡಿಕೊಳ್ಳಿ. ಆದರೂ ನಮ್ಮ ತಮ್ಮ ಹೀರೋ ಆಗಿ ಇದ್ದಾನೆ. ಅವನ ಹಿಂದೆ ಊರೆಲ್ಲ ಬೀಳುತ್ತದೆ. ಬುದ್ಧಿವಂತಿಕೆಯಿಂದ ನೀನು ನಿನ್ನ ಗಂಡನನ್ನು ಸೆರಗಿನಲ್ಲಿ ಕಟ್ಟಿಕೋ ಅನ್ನುತ್ತಿದ್ದರೆ, ನೀನು ಭಯಪಟ್ಟರೆ ನಿನಗೆ ಊರೆಲ್ಲ ಸವತಿಯರು ಆಗುತ್ತಾರೆ. ನಿನ್ನಿಷ್ಟ ಎಂದು ಹಾಲು ಗ್ಲಾಸನ್ನು ಕೊಟ್ಟು ಕಳುಹಿಸಿದರು. ಏನಾದರೂ ಸರಿ, ಶಿವಾನಿಗೆ ಸವತಿಯರಂದರೆ ಇಷ್ಟನೇ ಆಗುವುದಿಲ್ಲ. ನನ್ನ ಗಂಡ ನನಗೇ ಬೇಕು. ನನ್ನ ಗಂಡ ನನ್ನನ್ನೇ ನೋಡಬೇಕು. ಸವತಿಯರು ಅಂದರೆ ಶಿವಾನಿ ಕೆಲವು ಮನೆಗಳಲ್ಲಿ ನೋಡಿದ್ದಾಳೆ. ಆ ಮಾತುಗಳು, ಹೊಡೆದುಕೊಳ್ಳುವುದು ಅವೆಲ್ಲ ಶಿವಾನಿಗೆ ಇಷ್ಟ ಆಗುವುದಿಲ್ಲ. ಆದರೂ ಗಂಡನನ್ನು ಬೇರೆಯವರಿಗೆ ಹಂಚುವುದೇನು ದರಿದ್ರವಾಗಿ ಅಂದುಕೊಂಡು ಏನೋ ಕಷ್ಟವಾಗಿ ರೂಮಿನೊಳಗಡೆ ಆದರೆ ಹೆಜ್ಜೆ ಇಟ್ಟಳು. ಯೋಗೇಶ್ ಕೆಲಸದವರ ಲೆಕ್ಕಗಳನ್ನು ಬರೆಯುತ್ತಾ ಇದ್ದಾನೆ. ಶಿವಾನಿ ಭಯದಿಂದಲೇ ಹೋದಳು. ಸೈಲೆಂಟಾಗಿ ನಿಂತುಕೊಂಡಳು. ಯೋಗೇಶ್ ನಡೆಯದೇ ಇರುವುದರ ಬಗ್ಗೆ ಆಲೋಚಿಸಿ ಆಸೆ ಪಡುವುದು ವೇಸ್ಟ್.
ಅಂದುಕೊಂಡನು. ಶಿವಾನಿಗೆ ಭಯ ಹೋಗಿ ಪ್ರೀತಿ ಹುಟ್ಟಿ ಅವರ ಜೀವನ ಶುರು ಮಾಡುವುದು ಅದು ಯಾವಾಗ ನಡೆಯುತ್ತದೆಯೋ ಎಂದು ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿದ್ದಾನೆ. ಶಿವಾನಿ ಬಂದಿದ್ದು ಗೊತ್ತು, ಆದರೆ ಎಷ್ಟು ಹೊತ್ತು ಮಾತನಾಡದೆ ಇರುತ್ತಾಳೋ ನೋಡೋಣ ಅಂದುಕೊಳ್ಳುತ್ತಿದ್ದಾನೆ. ಹಾಗಾದರೂ ಮಾತನಾಡಿದರೆ ಶಿವಾನಿಗೆ ಧೈರ್ಯ ಬರುತ್ತದೆ ಅಂದುಕೊಳ್ಳುತ್ತಿದ್ದಾನೆ. ಆದರೆ ಶಿವಾನಿ ಅರ್ಧ ಗಂಟೆ ನಿಂತುಕೊಂಡಳು. ಆದರೆ ಮಾವ ಎಂದು ಒಂದು ಮಾತು ಸಹ ಮಾತನಾಡಲಿಲ್ಲ. ಯೋಗೇಶ್ ಅಸಹನೆಯಿಂದ ಹಾಲು ತೆಗೆದುಕೊಂಡು ಬಾರೇ ಅಂದನು. ಆ ಒಂದು ಮಾತಿಗೆ ಹಾಲಿನ ಗ್ಲಾಸ್ ಕೆಳಗಡೆ ಬೀಳಿಸಿದಳು. ರೂಮ್ ಎಲ್ಲ ಆಯಿತು. ಹಾಲಿನ ಗ್ಲಾಸ್ ಬೀಳಿಸಿದೆ ಎಂದು ಈಗ ಬಂದು ಮಾವ ಹೊಡೆಯುತ್ತಾನೇನೋ ಎಂದು. ಮಾವ ನನ್ನನ್ನು ಹೊಡೆಯಬೇಡ, ಮಾವ ನನ್ನನ್ನು ಹೊಡೆಯಬೇಡ ಎಂದು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಯೋಗೇಶ್ಗೆ ಅಯ್ಯೋ ಪಾಪ ಅನಿಸಿತು. ನಿಧಾನವಾಗಿ ಎಲ್ಲ ಅಲ್ಲಿ ಪಕ್ಕಕ್ಕೆ ಇಟ್ಟು ನಡುಗುತ್ತಿರುವ ಶಿವಾನಿ ಹತ್ತಿರಕ್ಕೆ ಬಂದು ಆಕೆಯ ಮುಖವನ್ನು ಮುಚ್ಚಿಕೊಂಡಿರುವ ಕೈಗಳನ್ನು ತೆಗೆದು, ಶಿವಾನಿ ಈ ಕಡೆ ನೋಡು, ಹೊಡೆಯುವುದಿಲ್ಲ ನಿನ್ನನ್ನು. ಇವಾಗಲೇ ಅಲ್ಲ, ಇನ್ನು ಈ ಜನ್ಮಕ್ಕೆ ಯಾವಾಗಲೂ ನಿನ್ನ ಮೇಲೆ ಕೈ ಮಾಡಿಕೊಳ್ಳುವುದಿಲ್ಲ. ನೀನು ಭಯಪಡಬೇಡ ಅನ್ನುತ್ತಾ ಸ್ವಲ್ಪ ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಎದೆಗೆ ಶಿವಾನಿಯ ತಲೆಯನ್ನು ಇಟ್ಟು ಆಕೆಯ ಬೆನ್ನನ್ನು ಸವರುತ್ತಿದ್ದಾನೆ. ಶಿವಾನಿ ಭಯ ಹೋಯಿತು. ಯೋಗೇಶ್ನ ಹೃದಯದ ಬಡಿತ ಯಾಕೋ ಹಾಯಾಗಿ ಅನಿಸಿತು. ಮೆಲ್ಲಗೆ ಕಣ್ಣುಗಳು ತೆಗೆದು, ನಾನು ಏನು ಮಾಡಿದರೂ ಯಾವಾಗಲೂ ಹೊಡೆಯುವುದಿಲ್ಲವಾ ಎಂದು ಅಮಾಯಕಳಂತೆ ಅಂದಳು. ಯೋಗೇಶ್ ತನ್ನ ತಲೆಯ ಮೇಲೆ ತಾನೇ ಕೈಯಿಟ್ಟುಕೊಂಡು, ಪ್ರಾಮಿಸ್, ಯಾವಾಗಲೂ ಕೈ ಮಾಡಿಕೊಳ್ಳುವುದಿಲ್ಲ. ಹೋಗಿ ಸೀರೆ ಬದಲಾಯಿಸಿಕೊಂಡು ಇದೆಲ್ಲ ಕ್ಲೀನ್ ಮಾಡು ಎಂದು ಯಾರಿಗಾದರೂ ಹೇಳು ಅಂದನು. ಶಿವಾನಿ ತಲೆ ಅಲ್ಲಾಡಿಸುತ್ತಾ ನಿಧಾನವಾಗಿ ಸೈಡಿಗೆ ಹೋಗಿ ಟೇಬಲ್ ಮೇಲಿರುವ ಗ್ಲಾಸ್ ಫ್ಲವರ್ ವಾಸನ್ನು ನೋಡುತ್ತಿದ್ದ ಹಾಗೆ ಹೊಡೆದು ಹಾಕಿದಳು. ಯೋಗೇಶ್ ಕೋಪದಿಂದ ಕೈ ಎತ್ತಲು ಹೋದನು. ಆದರೆ ಕಷ್ಟವಾಗಿ ಮುಷ್ಟಿಯನ್ನು ಬಿಗಿಸುತ್ತಾ, ಈಗ ಅದನ್ನು ಯಾಕೆ ಹೊಡೆದು ಹಾಕಿದೆ ಅಂದನು. ಶಿವಾನಿ, ಮತ್ತೆ ನೀನು ನಾನು ಏನು ಮಾಡಿದರೂ ಹೊಡೆಯುವುದಿಲ್ಲ ಅಂದೆ ಅಲ್ವಾ? ನನಗೆ ನಂಬಿಕೆ ಇಲ್ಲ. ನೀನು ಖಚಿತವಾಗಿ ಹೊಡೆಯುತ್ತೀಯ. ನೀನು ಪ್ರಾಮಿಸ್ ಮಾಡಿದೆ ಅಲ್ವಾ? ನೀನು ಹೊಡೆಯುತ್ತೀಯೋ ಇಲ್ಲವೋ ಎಂದು ಹಾಗೆ ಮಾಡಿದೆ ಮಾವ ಅಂದಳು. ಯೋಗೇಶ್, ನೋಡು ಶಿವಾನಿ, ತಿಳಿಯದೆ ತಪ್ಪು ಮಾಡಬಹುದು, ಆದರೆ ಬೇಕೆಂದು ತಪ್ಪು ಮಾಡಬಾರದು. ನಾನು ನಿನ್ನನ್ನು ಹೊಡೆದೆ ಎಂದು ಭಯ ಬೀಳುತ್ತಿದ್ದೀಯ. ಆದರೆ ನೀನು ಓದಿಕೊಂಡಿದ್ದರೆ ನಿನ್ನ ಲೈಫ್ ಚೆನ್ನಾಗಿರುತ್ತದೆ ಅಂದುಕೊಂಡೆ. ನನ್ನ ಅಕ್ಕನ ಮಗಳು ಒಂದು ಮನೆಗೆ ಹೋದರೂ ಸಹ ತನ್ನ ಕಾಲುಗಳ ಮೇಲೆ ತಾನು ನಿಲ್ಲಬೇಕು ಅನ್ನುವ ಆಲೋಚನೆಯಿಂದ ಹಾಗೆ ಮಾಡಿದೆ. ಆದರೆ ನನಗೆ ನಿನಗೆ ಜೀವನ ಬಂಧ ಏರ್ಪಟ್ಟಿದೆ ಅಲ್ವಾ? ಈಗ ನಿನಗೆ ಓದು ಇಲ್ಲದಿದ್ದರೂ ನಿನ್ನನ್ನು ನಾನು ನನ್ನ ಹೆಂಡತಿಯಾಗಿ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇನೆ. ಆದರೆ ಗೊತ್ತಿದ್ದು ಮಾತ್ರ ಹೀಗೆ ತಪ್ಪು ಮಾಡಬೇಡ ಎಂದು ಹೋಗಿ ಮಲಗಿಕೊಂಡನು. ಶಿವಾನಿ ತನ್ನ ಕತ್ತಿನಲ್ಲಿರುವ ಅರಿಶಿಣದ ದಾರವನ್ನು ನೋಡಿ, ಮದುವೆಯಾದರೆ ಎಂತಹದ ಹುಲಿಯಾದರೂ ಬೆಕ್ಕು ಆಗಿ ಹೋಗುತ್ತಾರೆ ಎಂದು ನೋಡಿದಳು ಅಲ್ವಾ? ಅದಕ್ಕೆ ಬೆಕ್ಕಿನಂತೆ ಬದಲಾದನ ಈ ಹಿಟ್ಲರ್ ಅಂದುಕೊಳ್ಳುತ್ತಾ ಎಲ್ಲ ಕ್ಲೀನ್ ಮಾಡಿ ಸೀರೆ ತೆಗೆದು ಹಾಕಿ ನೈಟಿ ಹಾಕಿಕೊಂಡು ಹಾಯಾಗಿ ಬಂದಳು. ಯೋಗೇಶ್ ಅಷ್ಟೊತ್ತಿಗೆ ಗಾಢವಾಗಿ ನಿದ್ದೆ ಮಾಡುತ್ತಿದ್ದರೆ, ಆತನ ಕೂದಲು ಗಾಳಿಗೆ ಹಾರಾಡುತ್ತಿದ್ದರೆ ಯೋಗೇಶನ್ನು ನೋಡುತ್ತಾ ಶಿವಾನಿ ಮೈಮರೆಯುತ್ತಾ, ಎಷ್ಟು ಅಂದವಾಗಿ ಇದ್ದಾನೆ ನನ್ನ ಗಂಡ ಎಂದು ಮುತ್ತು ಕೊಡಬೇಕು ಅನಿಸಿತು. ಆದರೆ ಮೂತಿಯ ಮೇಲೆ ಒಂದು ಬಿಡುತ್ತಾನೆ ಅಂದುಕೊಂಡು ಸೈಲೆಂಟಾಗಿ ಕೆಳಗಡೆ ಚಾಪೆ ಹಾಕಿಕೊಂಡು ನಿದ್ದೆ ಮಾಡಿದಳು. ಮರುದಿನ ಇಬ್ಬರು ಜೊತೆಯಲ್ಲಿ ಕೆಲವು ದಿನಗಳು ಹ್ಯಾಪಿಯಾಗಿ ಎಲ್ಲಿಗಾದರೂ ಹೋಗಿ ಬನ್ನಿ ಅಂದರೆ ಯೋಗೇಶ್, ಇಲ್ಲ ಅಕ್ಕ, ಅವಳು ಚಿಕ್ಕ ಹುಡುಗಿ, ನಾನು ಅವಳನ್ನು ಹೊರಗಡೆ ಕರೆದುಕೊಂಡು ಹೋದರೂ ಈಗಲೇ ಅವಳು ಹತ್ತಿರಕ್ಕೆ ಬರುವುದಿಲ್ಲ. ಗಂಡಸಾಗಿ ನಾನು ಅವಳನ್ನು ಸ್ವಂತ ಮಾಡಿಕೊಳ್ಳುವುದು ದೊಡ್ಡ ಲೆಕ್ಕ ಅಲ್ಲ. ಮಾವನಾಗಿ ಹೊಡೆದರೇನೆ ಈಗಲೂ ನನ್ನನ್ನು ನೋಡಿದರೆ ಅಷ್ಟೊಂದು ಭಯ ಪಡುತ್ತಾಳೆ. ನನಗೆ ನನ್ನನ್ನು ನೋಡಿ ಭಯಪಟ್ಟು ಸಂಸಾರ ಮಾಡುವ ಹೆಂಡತಿ ನನಗೆ ಬೇಡ ಅಕ್ಕ. ಹೆಂಡತಿಗೋಸ್ಕರ ಮನೆಗೆ ಯಾವಾಗ ಹೋಗಬೇಕು ಎಂದು ಗಂಡನಿಗೆ ಇರಬೇಕು. ಆತನು ಯಾವಾಗ ಬರುತ್ತಾನೆ ಎಂದು ಬಾಗಿಲಿನ ಕಡೆಗೆ ಎದುರು ನೋಡುವ ಹೆಂಡತಿ ಇರಬೇಕು. ಹಾಗೆ ಎದುರು ನೋಡುವ ಹೆಂಡತಿ ಇದ್ದಾಳೆ ಅಂದಾಗ ಆತನ ಕಷ್ಟ ಮರೆತು ಹೋಗಿ ಆಕೆಯ ಮಡಿಲಲ್ಲಿ ಹಾಯಾಗಿ ಇರುತ್ತಾನೆ. ನನಗೆ ಅಂತಹ ಬಂಧ ಬೇಕು. ಶಿವಾನಿಗೆ ನಾನು ಬೇಕು ಅನಿಸಿದರೆ ನಮ್ಮ ಬಂಧ ಮುಂದಕ್ಕೆ ಹೋಗುತ್ತದೆ. ನನ್ನ ಹೆಂಡತಿಯಾಗಿ ಅವಳನ್ನು ಯಾವಾಗಲೂ ಪ್ರೀತಿಸುತ್ತಲೇ ಇರುತ್ತೇನೆ. ಅವಳು ಸಹ ಗಂಡನನ್ನು ಪ್ರೀತಿಸಿದ ದಿನ ಒಂದಾಗುತ್ತೇವೆ. ಆದರೂ ನನಗೆ ತೋಟದಲ್ಲಿ ಕೆಲಸ ತುಂಬ ಇದೆ. ಸಂತೋಷದಿಂದ ಹೋಗಬೇಕೆಂದು ನನಗೂ ಇದೆ. ಅವಳನ್ನು ಬಾಧೆ ಇಟ್ಟು ನಾನು ಬಾಧೆ ಪಡುವುದಕ್ಕಿಂತ ಇಲ್ಲಿ ಈ ಕೆಲಸಗಳು ಮಾಡಿಕೊಳ್ಳುವುದು ಒಳ್ಳೆಯದು ಅಲ್ವಾ ಎಂದು ತೋಟಕ್ಕೆ ಹೊರಟು ಹೋದನು. ಹಾಗೆ ದೊಡ್ಡವರು ಎಷ್ಟು ಒಂದು ಮಾಡಬೇಕೆಂದು ಅಂದುಕೊಂಡರೂ ಶಿವಾನಿ ಮಾತನಾಡುತ್ತಿದ್ದಾಳೆ. ಯೋಗೇಶ್ ಬಂದರೆ ಊಟ ಬಡಿಸುತ್ತಿದ್ದಾಳೆ.
ಎಲ್ಲ ದೊಡ್ಡವರು ಹೇಳಿದ್ದಾರೆ ಎಂದು ಮಾಡುತ್ತಿದ್ದಾಳೆ. ಆದರೆ ಭಯ ಮಾತ್ರ ಆಕೆಯ ಮನಸ್ಸಿನಲ್ಲಿ ಹಾಗೇ ಇದೆ. ಒಂದು ದಿನ ಅಂಜಲಿ ಹೂಗಳನ್ನು ಮಾರುವವಳ ಜೊತೆ ಮಾತನಾಡುತ್ತಿದ್ದಾಳೆ. ಶಿವಾನಿ ಅವರಿಗೆ ಕಾಣಿಸದ ಹಾಗೆ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದಾಳೆ. ಏನೋ ಅಮ್ಮ, ಮನೆಯಲ್ಲಿ ಹೊಸದಾಗಿ ಮದುವೆಯಾದ ಶಿವಾನಿ ಅಮ್ಮನವರು ಇದ್ದಾರೆ. ಸ್ವಲ್ಪನೇ ಹೂಗಳನ್ನು ತೆಗೆದುಕೊಳ್ಳುತ್ತಿದ್ದೀಯಾ ಅನ್ನುತ್ತಿದ್ದರೆ ಅಂಜಲಿ ತೆಗೆದುಕೊಳ್ಳುವುದು ಬಿಟ್ಟರೆ ಅದನ್ನು ಮುಡಿದುಕೋ ಅಂದರೆ ಮುಡಿದುಕೊಳ್ಳುವುದಿಲ್ಲ. ಆ ಟೇಬಲ್ ಮೇಲೆ ಇಟ್ಟು ಬಾಡಿ ಹೋದ ಮೇಲೆ ಅವುಗಳನ್ನು ಬಿಸಾಡುವುದಕ್ಕೆ ಯಾಕೆ ತೆಗೆದುಕೊಳ್ಳುವುದು ಎಂದು ಅಂಜಲಿ ಬಾಧೆಯಿಂದ ಅನ್ನುತ್ತಿದ್ದರೆ ಹೂಗಳು ಮಾರುವವಳು, ಅಮ್ಮನವರೇ, ಮದುವೆಯಾದ ಹೊಸದರಲ್ಲೇ ಗಂಡನನ್ನು ಸೆರಿಗೆಗೆ ಕಟ್ಟಿಕೊಳ್ಳದಿದ್ದರೆ ಯೋಗೇಶ್ ಅವರು ಕೋರಿಕೊಂಡರೆ ಕೋಟಿ ಜನ ಪಂಪ್ಸೆಟ್ಗಳ ಬಳಿ ಹುಲ್ಲಿನ ಮೇದೆಗಳ ಹತ್ತಿರ ಕಾವಲು ಕಾದು ನಮ್ಮ ಚಿಕ್ಕ ದೊರೆಯನ್ನು ರೊಚ್ಚಿಗೆಬ್ಬಿಸಿದರೆ ಇನ್ನು ಅವರ ಮಾಯೆಯಲ್ಲಿ ಬಿದ್ದರೆ ಶಿವಾನಿ ನಂತರ ಅತ್ತರೂ ಬದಲಾಗುವುದಿಲ್ಲ. ಗೋಳಾಡಿದರೂ ಪರಿಸ್ಥಿತಿ ಬದಲಾಗುವುದಿಲ್ಲ. ಬಂಗಾರದಂತಹ ಹುಡುಗನಿಗೆ ಇಲ್ಲದೇ ಇರುವಂತಹ ಅಭ್ಯಾಸಗಳು ಹೆಂಡತಿಯರೇ ಮಾಡುತ್ತಾರೆ ಅಂತಂತೆ ಇದೆ ಅನ್ನುತ್ತಿದ್ದರೆ ಪಾವನಿ, ನಾನು ಸ್ವಲ್ಪ ದೊಡ್ಡವಳಾಗುವ ತನಕ ಹೋಗಲಿ ಹೂಗಳಮ್ಮ, ನಂತರ ನನ್ನ ಸೆರ್ಗಿಗೆ ಕಟ್ಟಿಕೊಳ್ಳುತ್ತೇನೆ ಬಿಡು. ಆದರೂ ನಮ್ಮ ಮಾವನಿಗೆ ಹುಲ್ಲಿನ ಮೇದೆಗಳ ಹತ್ತಿರ ಪಂಪ್ಸೆಟ್ಗಳ ಹತ್ತಿರ ಹೋಗುವುದು ಹೊಸದಾಗಿ ಏನಿದೆ ಅಂದಳು. ಹೂಗಳು ಮಾರುವವಳು, ನೀವು ಇರಿ ಪಾವನಿಯಮ್ಮ, ನಮ್ಮ ಚಿಕ್ಕದೊರೆ ತುಂಬ ಒಳ್ಳೆಯವರು, ವಯಸ್ಸಿನಲ್ಲಿ ಇದ್ದಾನೆ, ಯಾರು ಕರೆದರೂ ಬರುತ್ತಿಲ್ಲ ಎಂದು ಹಾಗೆ ಸುಳ್ಳಿನ ಸುದ್ದಿ ಹಬ್ಬಿಸಿದ್ದಾರೆ. ಮದುವೆ ಆಗುವುದಕ್ಕಿಂತ ಮೊದಲು ಹೋಗಲಿಲ್ಲವೇನೋ, ಆದರೆ ಮದುವೆಯಾಗಿ ಮನೆಯಲ್ಲಿ ಹೆಂಡತಿ ಇದ್ದಾಗ ಯಾರಾದರೂ ಹೋಗುವುದಕ್ಕೆ ನೋಡುತ್ತಾರೆ ಅಂದುಕೊಳ್ಳುತ್ತಾ ಹೊರಟು ಹೋದಳು. ಮನೆಯಲ್ಲಿ ದೊಡ್ಡವರು ಎಷ್ಟು ಹೇಳಿದರೂ ಸಹ ಯೋಗೇಶ್ ಶಿವಾನಿಯನ್ನು ಬಲವಂತವಾಗಿ ಸ್ವಂತ ಮಾಡಿಕೊಳ್ಳುವುದಿಲ್ಲ. ಶಿವಾನಿಗೆ ಇರುವ ಭಯಕ್ಕೆ ಯೋಗೇಶ್ಗೆ ಹತ್ತಿರ ಆಗುವುದಿಲ್ಲ. ಲಕ್ಷ್ಮಿ ಅಂಜಲಿ ಇಬ್ಬರಿಗೂ ಹೇಳಿ ಹೇಳಿ ಬೇಜಾರು ಆಗಿ ಹೋಗಿದೆ. ಹಾಗೆ ಒಂದು ತಿಂಗಳ ನಂತರ ಭಾರ್ಗವಿ ಮನೆಗೆ ಬಂದಳು. ಶಿವಾನಿಗೆ ಒಂದು ಟೈಮಿನಲ್ಲಿ ಭಾರ್ಗವಿ ಅಂದರೆ ತುಂಬ ಇಷ್ಟ ಇತ್ತು. ಇವಾಗ ಓಡಿ ಹೋಗಿ ಮಾವನಿಗೆ ಹೆಂಡತಿ ಮಾಡಿದ್ದಾಳೆ. ಆ ಹಿಟ್ಲರನ್ನು ನೋಡಿದ ವಯಸ್ಸಿಗೆ ಬರುವ ಮೂಡು ಸ್ವಲ್ಪ ಭಯವಾಗಿ ಬದಲಾಗುತ್ತದೆ. ನನ್ನ ಜೀವನದಲ್ಲಿ ಎಲ್ಲ ಕೆಂಡಗಳು ಹಾಕಿದ್ದಾಳೆ ಎಂದು ಭಾರ್ಗವಿ ಬಂದರೂ ಹತ್ತಿರದಿಂದ ಗುರಾಯಿಸುತ್ತಾ ನೋಡುತ್ತಿದ್ದಾಳೆ. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತುಕೊಂಡರು. ಭಾರ್ಗವಿ ಬಂದಿದ್ದಾಳೆ ಎಂದು ಯೋಗೇಶ್ ಏನನ್ನುತ್ತಾನೋ ಎಂದು ಮನೆಯಲ್ಲಿ ಎಲ್ಲರೂ ಭಯಪಡುತ್ತಿದ್ದಾರೆ. ಶಿವಾನಿ ಮಾತ್ರ ಡ್ಯಾನ್ಸ್ ಮಾಡುತ್ತಿದ್ದಾಳೆ. ಈ ದಿನ ನಮ್ಮ ಅಕ್ಕನಿಗೆ ಗ್ರಹಚಾರ ಇದೆ. ಆ ದಿನ ನನ್ನನ್ನು ಹೊಡೆದನು ಅಲ್ವಾ, ಅದಕ್ಕಿಂತ ಜಾಸ್ತಿ ಹೊಡೆಯುತ್ತಾನೆ. ನಮ್ಮ ಅಕ್ಕನಿಗೆ ಹಾಗೇ ಆಗಬೇಕೆಂದು ಸನ್ನಿವೇಶ ಯಾವಾಗ ಬರುತ್ತದೆ ಎಂದು ಎದುರು ನೋಡುತ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಊಟಕ್ಕೆ ಕುಳಿತುಕೊಂಡ ತಕ್ಷಣ ಭಾರ್ಗವಿ ನಿಧಾನವಾಗಿ ಹೊರಗಡೆ ಬಂದು ಯೋಗೇಶ್ ಪಕ್ಕದ ಚೇರ್ ಮೇಲೆ ಕುಳಿತುಕೊಂಡಳು. ಸಾರಿ ಮಾವ, ನಾನು ಆ ದಿನ ಹಾಗೆ ಹೊರಟು ಹೋಗಿದ್ದು ತಪ್ಪೆ. ಹೋದ ಮೇಲೆ ತಿಳಿಯಿತು ನಿನ್ನ ಬೆಲೆ, ನನ್ನನ್ನು ಕ್ಷಮಿಸು ಮಾವ ಎಂದು ಸೌಮ್ಯವಾಗಿ ಅಂದಳು. ಯೋಗೇಶ್ ಸರಿ ತಿನ್ನು ಎಂದು ಅದಕ್ಕಿಂತ ಸೌಮ್ಯವಾಗಿ ಅಂದನು. ಕುಟುಂಬ ಸಭ್ಯರೆಲ್ಲ ಶಾಕ್. ಎಲ್ಲರಿಗಿಂತ ಶಿವಾನಿ ಜಾಸ್ತಿ ಶಾಕ್. ಇಬ್ಬರು ಪಕ್ಕದಲ್ಲಿ ಕುಳಿತುಕೊಂಡು ನಗುತ್ತಾ ಮಾತುಗಳು ಹೇಳಿಕೊಳ್ಳುತ್ತಾ ತಿನ್ನುತ್ತಿದ್ದರೆ ಶಿವಾನಿ ಬಾಡಿಯಲ್ಲಿ ಫೈರ್ ಶುರುವಾಗಿದೆ. ಅವಳು ಈತನ ಮರ್ಯಾದೆ ತೆಗೆದು ಹೋದರೆ ಮನೆಗೆ ಬಂದ ಮೇಲೆ ಕಾಲುಗಳು ಮುರಿದು ಮಾವನಿಗೆ ಇಷ್ಟವಾದ ಸಂಬಂಧ ತಂದು ಒಬ್ಬ ಬೇವರ್ಸಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಅಂದುಕೊಂಡೆ. ಆದರೆ ಏನು ಇದು, ಅಷ್ಟು ನೀಟಾಗಿ ಮಾತುಗಳು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಕೋಪದಿಂದ ಯೋಗೇಶ್ನ ಈ ಕಡೆ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ನೀನು ಇದನ್ನು ತಿನ್ನು ಮಾವ, ನೀನು ಅದನ್ನು ತಿನ್ನು ಮಾವ ಎಂದು ಹೇಳಿ ಹೇಳಿ ಬಡಿಸುತ್ತಿದ್ದಾಳೆ. ಭಾರ್ಗವಿ ಅದಕ್ಕಿಂತ ಜಾಸ್ತಿ ಬಡಿಸುತ್ತಿದ್ದಾಳೆ. ಇನ್ನು ಆಗ ಸ್ಟಾರ್ಟ್ ಆಯಿತು ಮನೆಯಲ್ಲಿ ಭಾರ್ಗವಿಗೆ ಶಿವಾನಿಗೆ ಜಗಳಗಳು. ಶಿವಾನಿ, ನನ್ನ ಗಂಡನ ಹತ್ತಿರ ನಿನಗೇನು, ನೀನೇನು ಹೇಳುವುದು, ನೀನು ತಿಂದು ನಿನ್ನ ಗಂಡ ಯಾರೋ ನೀನು ನೋಡಿಕೋ ಅಂದಳು. ಭಾರ್ಗವಿ, ನನ್ನ ಗಂಡನೇ ಅಲ್ವಾ ಮಾವ, ಭಾರ್ಗವಿ ನನ್ನ ಗಂಡನೇ ಅಲ್ವಾ ಮಾವ, ಏನೋ ಆಗ ತಿಳಿಯದೆ ಹೋದೆ, ಆದರೆ ಈಗ ಬಂದುಬಿಟ್ಟೆ ಅಲ್ವಾ, ಮಾವ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ನಿನಗೆ ಹೇಗೋ ಮಾವ ಅಂದರೆ ಇಷ್ಟ ಇಲ್ಲ ಅಲ್ವಾ, ನನಗೆ ಈ ಒಂದು ತಿಂಗಳಲ್ಲಿ ಮಾವನನ್ನು ಎಷ್ಟು ಮಿಸ್ ಆಗಿದ್ದೀನೋ ಎಂದು ಅರ್ಥ ಆಗಿದೆ, ಇನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಅನ್ನುತ್ತಾ ಊಟ ತಿಂದು ಒಯ್ಯಾರವಾಗಿ ಹೊರಟು ಹೋದಳು. ಶಿವಾನಿಗೆ ಕೋಪ ಬಂದು ಮಾವ, ಅವಳಿಗೆ ಯಾರೋ ಒಬ್ಬರನ್ನು ನೋಡಿ ಮದುವೆ ಮಾಡಿಬಿಡು ಅಂದಳು. ಯೋಗೇಶ್ ಅವಳು ನನ್ನನ್ನು ಬೇಕು ಅನ್ನುತ್ತಿದ್ದರೆ ಬೇರೆ ಅವನನ್ನು ಹೇಗೆ ನೋಡಲಿ ಅನ್ನುತ್ತಾ ಹೊರಟು ಹೋದನು. ಕುಟುಂಬ ಸಭ್ಯರೆಲ್ಲ ಹುಚ್ಚರಂತೆ ಶಿವಾನಿಯನ್ನು ನೋಡುತ್ತಿದ್ದರೆ ಶಿವಾನಿ ಲಕ್ಷ್ಮಿಯನ್ನು ನೋಡುತ್ತಾ ಬಂದಿದ್ದಾಳೆ ಅಲ್ವಾ ನಿನ್ನ ಮಗಳು,
ನಿನ್ನ ತಮ್ಮ ಸಹ ಮಾಡಿಕೊಳ್ಳುತ್ತೇನೆ ಅನ್ನುತ್ತಿದ್ದಾನೆ ಅಲ್ವಾ, ಇನ್ನು ಮಾಡಿಬಿಡು ಮದುವೆ. ನಿನಗೆ ನಾನು ಹೇಗೆ ಕಾಣಿಸುತ್ತಿದ್ದೆ? ಮಾಡಿಕೊ ಅಂದರೆ ಮಾಡಿಕೊಳ್ಳಬೇಕು, ಹೋಗು ಅಂದರೆ ಹೋಗಬೇಕು ಎಂದು ಕೋಪದಿಂದ ಅನ್ನುತ್ತಿದ್ದರೆ ಭಾರ್ಗವಿ ಹೊರಗಡೆ ಬಂದು, ಬೇಡ ಬಿಡು ಶಿವಾನಿ, ಇಬ್ಬರು ಮಾವನಿಗೆ ಹೆಂಡತಿಯರಾಗಿ ಇರೋಣ ಬಿಡು. ಮಾವನಿಗೇನಾದರೂ ಸ್ಟ್ಯಾಮಿನಾ ಕಡಿಮೆನಾ? ಅಂಥವನಿಗೆ ಇಬ್ಬರು ಹೆಂಡತಿಯರು ಇದ್ದರೂ ತಪ್ಪು ಇಲ್ಲ. ಎಲ್ಲಿಗೂ ಹೋಗಬೇಡ ಬಿಡು ಶಿವಾನಿ. ಮನೆಯ ಮರ್ಯಾದೆ ಕಾಪಾಡಿದವಳು ನೀನು. ಮಾವ ನಿನ್ನನ್ನು ಹೇಗೂ ಬಿಡುವುದಿಲ್ಲ. ನಾನು ಮಾವನನ್ನು ಇಷ್ಟಪಡುತ್ತಿದ್ದೇನೆ ಅಲ್ವಾ, ನನ್ನನ್ನು ಮಾವ ಮದುವೆ ಮಾಡಿಕೊಳ್ಳುತ್ತಾನೆ. ಹ್ಯಾಪಿಯಾಗಿ ಎಲ್ಲರೂ ಇರೋಣ ಅಂದಳು. ಶಿವಾನಿ ಡೈನಿಂಗ್ ಟೇಬಲ್ ಮೇಲೆ ಇರುವ ಪಾತ್ರೆಗಳೆಲ್ಲ ಬಿಸಿರುತ್ತಾ, ಏನು, ಮಾವನನ್ನು ಇಬ್ಬರು ಹಂಚಿಕೊಳ್ಳೋಣವಾ? ಸಾಯಿಸಿ ಬಿಡುತ್ತೇನೆ. ಇವರಿಬ್ಬರಿಗೆ ಮನೆಯಲ್ಲಿ ಯಾರಾದರೂ ಮದುವೆ ಮಾಡಬೇಕು ಅನ್ನುವ ಆಲೋಚನೆ ಇದೆ ಅಂದುಕೋ, ಅವರನ್ನು ಸಹ ಸಾಯಿಸಿ ಬಿಡುತ್ತೇನೆ ಎಂದು ಕಿರುಚುತ್ತಿದ್ದಾಳೆ. ರಾಜಮ್ಮ, ಏನು ಬೆದರಿಸುತ್ತಿದ್ದೀಯಾ? 24 ಗಂಟೆಗಳು ಮೊಬೈಲನ್ನು ಹಿಡಿದುಕೊಂಡು ರೀಲ್ಸ್ ನೋಡುತ್ತಾ ನಗುತ್ತಾ ಇರುವುದು ಬಿಟ್ಟರೆ ಗಂಡ ಏನು ತಿನ್ನುತ್ತಿದ್ದಾನೆ, ಗಂಡನಿಗೆ ಏನು ಬೇಕು, ಒಂದು ದಿನ ಆದರೂ ತೋಟಕ್ಕೆ ಊಟ ಎತ್ತಿಕೊಂಡು ಹೋಗಿದ್ದೀಯಾ? ಹೊಸದಾಗಿ ಮದುವೆಯಾಗಿದೆ, ಅವನು ಏನು ತಿನ್ನುತ್ತಿದ್ದಾನೆ ಎಂದು ಅಡಿಗೆ ಮನೆಗೆ ಬಂದು ಒಂದು ದಿನ ಆದರೂ ಅಡಿಗೆ ಮಾಡಿದ್ದೀಯಾ? ನಿಮ್ಮ ದೊಡ್ಡಮ್ಮ ನಿಮ್ಮ ಅಮ್ಮ ಅಡಿಗೆ ಮಾಡಿದರೆ ತಿನ್ನುತ್ತೀಯಾ? ಏನು, ನಾವು ಬಡಿಸು ಎಂದರೆ ಬಡಿಸುತ್ತೀಯಾ? ಸರಿ, ಇದೆಲ್ಲ ಬಿಟ್ಟು ಬಿಡು, ಸಂಸಾರ ಆದರೂ ಮಾಡುತ್ತಿದ್ದೀಯಾ ಅಂದರೆ ಅವನು ಹುಲ್ಲು ಮೇದೆಗಳ ಹತ್ತಿರ ಪಂಪ್ಸೆಟ್ಗಳ ಹತ್ತಿರ ತಿರುಗುತ್ತಿದ್ದಾನೆ ಎಂದು ಊರಿನಲ್ಲಿ ಹೇಳಿದರೂ ಸಹ ನಿನಗೆ ಇರುವೆ ಕಚ್ಚಿದಂತೆ ಸಹ ಇರುವುದಿಲ್ಲ. ಇನ್ನು ಯಾಕೆ ಅಳುತ್ತಿದ್ದೀಯಾ? ಹೇಗೋ ಅವರಿಬ್ಬರಿಗೆ ಯಾವಾಗಲೂ ಮಾಡೋಣ ಅಂದುಕೊಂಡೆವು. ಒಂದು ದೇವಸ್ಥಾನದ ಒಳಗಡೆ ಕರೆದುಕೊಂಡು ಹೋಗಿ ಮದುವೆ ಮಾಡಿದರೆ ಅವನೇ ಮನೆಯ ಹತ್ತಿರ ಇರುತ್ತಾನೆ, ಅವಳಾದರೂ ಸಂಸಾರ ಮಾಡುತ್ತಾಳೆ ಅಲ್ವಾ ಅಂದಳು. ಶಿವಾನಿ ಓಡಿ ಹೋಗಿ ರಾಜಮ್ಮನ ಕತ್ತು ಹಿಡಿದುಕೊಂಡು, ಹೇಗೆ ಕಾಣಿಸುತ್ತಿದ್ದೀನಿ ನಿನಗೆ? ನನ್ನ ಗಂಡ ನನ್ನ ಇಷ್ಟ, ಸಂಸಾರ ಮಾಡಿಕೊಳ್ಳುತ್ತೀವೋ ಇಲ್ಲವೋ ನಿನಗೆ ಹೇಳಿದನಾ? ನನ್ನ ಗಂಡ ಏನಾದರೂ ಮಾಡುತ್ತಿಲ್ಲ ಎಂದು? ನನಗೆ ಇಷ್ಟ ಆದರೆ ಮಾಡಿಕೊಳ್ಳುತ್ತೇವೆ, ಇಲ್ಲದಿದ್ದರೆ ಇಲ್ಲ. ಆ ದಿನ ಸತ್ತು ಹೋಗುತ್ತೀಯಾ ಎಂದು ಮದುವೆ ಮಾಡಿಕೊಂಡರೆ ಈಗ ನನಗೆ ಸೌತಿ ತರುತ್ತೀಯಾ? ಆಗ ಹೋಗಲಿಲ್ಲ ಆದರೆ ನೀನು ಈಗ ಮದುವೆ ಗಿದುವೆ ಅಂದರೆ ನಾನು ಸಾಯಿಸಿ ಬಿಡುತ್ತೇನೆ ಎಂದು ಎಲ್ಲರನ್ನೂ ನೋಡುತ್ತಾ, ನನ್ನ ಗಂಡನಿಗೆ ಯಾರಾದರೂ ಮದುವೆ ಮಾಡಬೇಕು ಎಂಬ ಆಲೋಚನೆ ಯಾರಿಗಾದರೂ ಬಂದಿದೆ ಅಂದಿಕೋ, ಸುಮ್ಮನಿರುವುದಿಲ್ಲ. ಎಲ್ಲರೂ ಸೇರಿ ಆ ದಿನ ಅಮ್ಮ ತಾಯಿ ಬಂಗಾರ ಎಂದು ಒಪ್ಪಿಸಿ ಮದುವೆ ಮಾಡಿ ಇವತ್ತು ಇನ್ನೊಬ್ಬಳನ್ನು ಸಹ ಮಾಡುತ್ತೀರಾ? ನನಗೆ ಸೌತಿಯನ್ನು ತರುತ್ತೀರಾ? ಶಿವಾನಿ ಬದುಕಿರುವುದರ ತನಕ ಅವಳಿಗೆ ಸವತಿ ಅನ್ನುವಳೇ ಇರಬಾರದು. ಮಾವನಿಗೆ ಹೇಗೆ ಮದುವೆ ಮಾಡುತ್ತೀರೋ ನಾನು ಸಹ ನೋಡುತ್ತೇನೆ ಎಂದು ಕೋಪದಿಂದ ಮನೆಯೊಳಗಡೆ ಹೋದಳು. ಒಂದು ಅರ್ಧ ಗಂಟೆ ಆದ ಮೇಲೆ ಭಾರ್ಗವಿ ನೀಟಾಗಿ ಸೀರೆ ಹುಟ್ಟಿಕೊಂಡು ಮಹಡಿಯ ಮೇಲೆ ತಣ್ಣನೆಯ ಗಾಳಿಗೋಸ್ಕರ ಯೋಗೇಶ್ ತಿರುಗುತ್ತಿದ್ದರೆ ಅಲ್ಲಿಗೆ ಹೋದಳು. ಚಿಕ್ಕ ಸ್ಪೀಕರ್ಗಳನ್ನು ಅಲ್ಲಿ ಇಟ್ಟು ತನ್ನ ಫೋನ್ಗೆ ಕನೆಕ್ಟ್ ಮಾಡಿ ಮಂಚ ಹಾಕಿ ಬೆಡ್ಶೀಟ್ ಹಾಕಿ ಮಲ್ಲಿಗೆ ಹೂಗಳನ್ನು ಚೆಲ್ಲಲ ಮಾವ ಅನ್ನುವ ಸಾಂಗ್ ಹಾಕಿ ನೀಟಾಗಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ. ಶಿವಾನಿ ಮನೆಯಲ್ಲಿ ಕೋಪಗೊಂಡು ಅಂಜಲಿಯನ್ನು ಬೈಯುತ್ತಿದ್ದಾಳೆ. ಅಕ್ಕ ಬಂದು ಮಾವನನ್ನು ಮಾಡಿಕೊಳ್ಳುತ್ತೇನೆ ಅಂದರೆ ಸೈಲೆಂಟಾಗಿ ಇದ್ದೀಯಾ? ಹಾಗೆ ಹೇಗೆ ನನ್ನ ಮಗಳ ಜೀವನ ನಾಶ ಆಗುತ್ತದೆ ಅನ್ನುವ ಆಲೋಚನೆ ಇಲ್ಲವಾ, ಕೇಳುವುದಿಲ್ಲವಾ ಎಂದು ಕಿರ್ಚಾಡುತ್ತಿದ್ದರೆ ಲಕ್ಷ್ಮಿ ಒಳಗಡೆ ಬರುತ್ತಾ, ಏನು ಕೇಳಬೇಕೆ? ಒಂದು ಸರಿ ಹೊರಗಡೆ ಬಾ, ನಿನಗೆ ಗೊತ್ತಾಗುತ್ತದೆ. ಪ್ರತಿದಿನ ಹೂಗಳನ್ನು ಮುಡಿದುಕೋ ಎಂದು ಕೈಗೆ ಕೊಟ್ಟರೆ ನೀನು ಟೇಬಲ್ ಮೇಲೆ ಇಡುತ್ತೀಯಾ ಅಲ್ಲವಾ ಮಲ್ಲಿಗೆ ಹೂಗಳನ್ನು, ಈಗ ಯಾರ ತಲೆಯಲ್ಲಿ ಇದ್ದಾವೋ ನೋಡಿಕೋ ಅಂದಳು. ಶಿವಾನಿ ಹೊರಗಡೆ ಬಂದು ಟೇಬಲ್ ಮೇಲೆ ನೋಡಿದಳು. ಮಹಡಿಯ ಮೇಲೆ ಸಾಂಗ್ ಕೇಳಿಸಿ, ಯಾರು ಮಹಡಿಯ ಮೇಲೆ ಅಂದರೆ ಲಕ್ಷ್ಮಿ, ನಿಮ್ಮ ಅಕ್ಕ, ನನ್ನ ತಮ್ಮ ಅಂದಳು. ಅಷ್ಟೇ, ಇವಳು ಓಡುತ್ತಾ ಮಹಡಿಯ ಮೇಲಕ್ಕೆ ಬಂದಳು. ಆ ಸಾಂಗ್ಗೆ ಡ್ಯಾನ್ಸ್ ಮಾಡುತ್ತಿರುವ ಭಾರ್ಗವಿಯನ್ನು ನೋಡಿದ ಶಿವಾನಿಗೆ ಮೈಯೆಲ್ಲ ಉರಿಯಿತು. ತಲೆಯ ತುಂಬ ಹೂವು ಮುಡಿದುಕೊಂಡು ಸೀರೆ ಕಟ್ಟಿ ವಯ್ಯಾರವಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಅಲ್ಲಿಗೆ ಬಂದು ಭಾರ್ಗವಿಯನ್ನು ಎಳೆದು ಕೆಳಗಡೆ ಬೀಳಿಸಿ ಭಾರ್ಗವಿ ತಲೆಯಲ್ಲಿ ಇರುವ ಹೂಗಳೆಲ್ಲ ಕಿತ್ತು ಹಾಕಿ ಭಾರ್ಗವಿಯ ಮೇಲೆ ಕುಳಿತುಕೊಂಡು, ಹೇಯ್, ಏನೇ ಇದು? ಮನೆಯಲ್ಲಿ ನಿನಗೆ ಮದುವೆ ಮಾಡುತ್ತೇನೆ ಅಂದರೆ ನಾನು ಮಾಡಲು ಬಿಡುತ್ತಿಲ್ಲ ಎಂದು ಮಾವನನ್ನು ಬುಟ್ಟಿಯೊಳಗಡೆ ಹಾಕಿಕೊಳ್ಳೋಣ ಎಂದು ನೋಡುತ್ತಿದ್ದೀಯಾ? ಅಷ್ಟೊಂದು ಆಸೆ ಇದ್ದವಳು ಯಾಕೆ ಹೋದೆ ನೀನು? ಇನ್ನೊಂದು ಸಾರಿ ಮಾವನನ್ನು ನೋಡಿದರೆ ನಿನ್ನ ಕಣ್ಣುಗಳನ್ನು ಕಿತ್ತು ಬಿಡುತ್ತೇನೆ ಅನ್ನುತ್ತಿದ್ದರೆ ಭಾರ್ಗವಿ ಶಿವಾನಿಯನ್ನು ಪಕ್ಕಕ್ಕೆ ತಳ್ಳಿ, ಏನು ಬೆದರಿಸುತ್ತಿದ್ದೀಯಾ? ಹೊಸದಾಗಿ ಮದುವೆಯಾದವನು
ಮಹಡಿಯ ಮೇಲೆ ತಣ್ಣನೆಯ ಗಾಳಿಗೋಸ್ಕರ ತಿರುಗುತ್ತಿದ್ದಾನೆ. ರೂಮಿನಲ್ಲಿ ಹೆಂಡತಿಯ ಜೊತೆ ಮಾತುಗಳು ಹೇಳಿಕೊಳ್ಳುತ್ತಾರೆ. ಹಾಗೆ ಸುತ್ತಾಡುವವನು ಕರೆದುಕೊಂಡು ಬಂದು, ಹೀಗೆ ಡ್ಯುಯೆಟ್ ಸಾಂಗ್ ಮಾಡಿಕೊಂಡರೆ ನೀನು ನನ್ನನ್ನು ಅನ್ನುತ್ತೀಯಾ? ಪಂಪ್ಸೆಟ್ಗಳ ಹತ್ತಿರ ಹೋಗುತ್ತಿದ್ದರೆ ಏನು ಮಾಡುತ್ತಿದ್ದೀಯಾ? ಹುಲ್ಲಿನ ಮೇದೆಗಳ ಹತ್ತಿರ ಹೋಗುತ್ತಿದ್ದರೆ ಏನು ಮಾಡುತ್ತಿದ್ದೀಯಾ? ಇಲ್ಲಿ ಸಹ ಹಾಗೆ ಬಾಯಿ ಮುಚ್ಚಿಕೊಂಡು ಇರು ಅನ್ನುತ್ತಾ ಭಾರ್ಗವಿ, ಮಾವ ಇವಳು ನಿದ್ದೆ ಮಾಡಿದ ಮೇಲೆ ನನ್ನ ರೂಮಿಗೆ ಬಂದು ಬಿಡು ಅನ್ನುತ್ತಾ ಹೊರಟು ಹೋದಳು. ಯೋಗೇಶ್ ನಗುತ್ತಾ ತನ್ನ ರೂಮಿನೊಳಗಡೆ ಹೋದನು. ಶಿವಾನಿ ಸಹ ಆ ರೂಮಿನೊಳಗಡೆ ಹೋಗಿ ಬಾಗಿಲಿನ ಲಾಕ್ ಗಟ್ಟಿಯಾಗಿ ಹಾಕಿ ಅದಕ್ಕೆ ಒಂದು ಸ್ಟೂಲನ್ನು ಸಹ ಅಡ್ಡ ಇಟ್ಟು ಸೀರೆ ಉಟ್ಟಿಕೊಂಡು ಮಲ್ಲಿಗೆ ಹೂವನ್ನು ಇಟ್ಟುಕೊಂಡರೆ ಜೆಲ್ ಸುರಿಸುತ್ತಾರಾ ಎಂದು ಫ್ರೆಶ್ ಆಗಿ ಸೀರೆ ಉಟ್ಟಿಕೊಂಡು ತಲೆ ತುಂಬ ಹೂವು ಇಟ್ಟುಕೊಂಡು ಪರ್ಫ್ಯೂಮ್ ಸಹ ಹೊಡೆದುಕೊಂಡು ಅಲ್ಲಿಯ ತನಕ ಚೆನ್ನಾಗಿಯೇ ಬಂದಳು. ಬೆಡ್ ಹತ್ತಿರಕ್ಕೆ ಬರುವುದಕ್ಕೆ ಸೀರೆಯ ಸೆರಗನ್ನು ಹಿಡಿದುಕೊಂಡು ನುಲುಮುತ್ತಾ ಯೋಗೇಶನ್ನು ನೋಡುವುದಕ್ಕೆ ಭಯಪಡುತ್ತಿದ್ದಾಳೆ. ಯೋಗೇಶ್ ಶಿವಾನಿ ರೂಮಿನೊಳಗಡೆ ಬಂದಾಗಲಿಂದಲೂ ಶಿವಾನಿ ಮಾಡುತ್ತಿರುವ ಕೆಲಸಗಳನ್ನು ನೋಡುತ್ತಾ ಒಳಗೊಳಗಡೆ ನಗುತ್ತಿದ್ದಾನೆ. ಶಿವಾನಿಗೆ ರೋಷ ಉಕ್ಕಿ ಬಂದಿತು. ಈ ದಿನ ಏನೋ ಹಬ್ಬ ಅಂದುಕೊಂಡನು. ಇನ್ನು ಅಲ್ಲಿ ನಿಂತುಕೊಂಡು ಭಯ ಪಡುತ್ತಿರುವ ಶಿವಾನಿಯನ್ನು ನೋಡುತ್ತಾ ಏನೋ ಭಾರ್ಗವಿಯ ಮೇಲೆ ಇರುವ ಕೋಪದಿಂದ ಇಲ್ಲಿಯ ತನಕ ಬಂದಳು. ಆದರೆ ಇವಳ ಭಯ ಈ ಜನ್ಮಕ್ಕೆ ಹೋಗುವುದಿಲ್ಲ ಎಂದು ಸೈಲೆಂಟ್ ಆಗಿ ಆ ಕಡೆ ತಿರುಗಿ ಮಲಗಿಕೊಂಡನು. ಶಿವಾನಿ ಬೆಡ್ ಹತ್ತಿರಕ್ಕೆ ಬಂದಳು. ಆ ಕಡೆ ತಿರುಗಿಕೊಂಡಿರುವ ಯೋಗೇಶನ್ನು ನೋಡುತ್ತಾ, ನಾನು ಯಾಕೆ ಕೆಳಗಡೆ ಮಲಗಿಕೊಳ್ಳಬೇಕು ಎಂದು ನಿಧಾನವಾಗಿ ಯೋಗೇಶ್ ಪಕ್ಕದಲ್ಲಿ ಮಲಗಿಕೊಂಡಳು. ಶಿವಾನಿ ನಿದ್ದೆ ಮಾಡಿಬಿಟ್ಟರೆ ಕಾಲುಗಳು ಕೈಗಳು ಪಕ್ಕದವರ ಮೇಲೆ ಹಾಕಿಬಿಡುತ್ತಾಳೆ. ಯೋಗೇಶ್ ಮೇಲೆ ಹಾಕಿದ ತಕ್ಷಣ ಶಿವಾನಿಯ ತಲೆ ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಆಕೆಯ ಹಣೆಯ ಮೇಲೆ ಮುತ್ತು ಕೊಟ್ಟು ಭಾರ್ಗವಿ ಬಂದಾಗಲಿಂದಲೂ ಶಿವಾನಿ ಉರಿದುಕೊಳ್ಳುತ್ತಿರುವುದನ್ನು ನೋಡಿ ನಗುತ್ತಾ, ಹುಚ್ಚಿ ಇವಳು ಅಂದುಕೊಂಡು ಇಬ್ಬರು ಪ್ರಶಾಂತವಾಗಿ ನಿದ್ದೆ ಮಾಡಿಬಿಟ್ಟರು. ಹಾಗೆ ಮದುವೆಯಾದ 1 ತಿಂಗಳ ನಂತರ ಶಿವಾನಿ ಕಷ್ಟವಾಗಿ ಯೋಗೇಶ್ ಪಕ್ಕಕ್ಕೆ ಆದರೆ ಬಂದಳು. ಬೆಳಗ್ಗೆ ಎಚ್ಚರವಾದಾಗ ಶಿವಾನಿ ಗಟ್ಟಿಯಾಗಿ ಯೋಗೇಶನ್ನು ತಬ್ಬಿಕೊಂಡು ಮಲಗಿಕೊಂಡಿರುವುದನ್ನು ನೋಡಿ ತಕ್ಷಣ ಎದ್ದು ಕುಳಿತುಕೊಂಡು, ಅಬ್ಬಾ, ಹೀಗೆ ನಾನು ಮಾವನನ್ನು ತಬ್ಬಿಕೊಂಡಿದ್ದೇನೆ ಅಂದರೆ ಬೈಯುತ್ತಾನೇನೋ ಎಂದು ಅಂದುಕೊಳ್ಳುತ್ತಿದ್ದರೆ, ಶಿವಾನಿ ಮಲಗಿಕೋ, ನಿನ್ನೆ ನಿಮ್ಮ ಅಕ್ಕನ ಮೇಲೆ ಬಿದ್ದು ಹೋಗಲಿಲ್ಲವಾ? ನಿನಗೇನು ಕಡಿಮೆ ಅಂದ ತಕ್ಷಣ ಶಿವಾನಿ ಹೌದು ನನ್ನ ಗಂಡ ಅಂದು ಒಂದೇ ಸರಿ ಯೋಗೇಶ್ ಮೇಲೆ ಹತ್ತಿ ಮಲಗಿಕೊಂಡಳು. ಶಿವಾನಿ ಹಾಗೆ ಆತನ ಮೇಲಕ್ಕೆ ಬಂದ ತಕ್ಷಣ ಯೋಗೇಶ್ ಮನಸ್ಸಿಗೆ ತುಂಬ ಹ್ಯಾಪಿ ಅನಿಸಿತು. ಶಿವಾನಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ನಿಧಾನವಾಗಿ ಕಿವಿಯನ್ನು ಪಕ್ಕಕ್ಕೆ ಅನ್ನುತ್ತಾ ಆಕೆಯ ಕತ್ತಿನ ಮೇಲೆ ತುಟಿಗಳಿಂದ ಸವರುತ್ತಾ ಸೊಂಟ ವೀಣೆಗಳು ಮೀಟುತ್ತಾ ತನ್ನ ಮೇಲಕ್ಕೆ ಸೇರುತ್ತಿದ್ದರೆ ಶಿವಾನಿ ನಡುಗುತ್ತಾ ಯೋಗೇಶನ್ನು ಒಂದೇ ಸರಿ ತೊಳ್ಳುತ್ತಾ ಎದ್ದು ಓಡಿದಳು. ವಾಶ್ರೂಮಿನೊಳಗಡೆ ಹೋಗಿ, ಏನು ಮಾವನು ನನ್ನನ್ನು ಟಚ್ ಮಾಡಿದರೆ ನನಗೆ ಏನೋ ಆಗಿ ಹೋಗುತ್ತಿದೆ, ಭಯ ಆಗುತ್ತಿದೆ. ನಾನು ಭಯಪಡದೆ ಇರಬೇಕು ಅಂದರೆ ಏನು ಮಾಡಬೇಕು? ಧೈರ್ಯಕ್ಕೆ ಯಾವುದಾದರೂ ಮೆಡಿಸಿನ್ ಇರುತ್ತದೆಯಾ ಎಂದು ಅವಳೇ ಅಂದುಕೊಳ್ಳುತ್ತಿದ್ದಾಳೆ. ಯೋಗೇಶ್ ನಗುತ್ತಾ, ಒಂದೇ ಸರಿ ಶಿವಾನಿಯಲ್ಲಿ ಭಯ ಹೋಗುವುದು ಅಂದರೆ ಅದು ಅಸಾಧ್ಯ. ಇನ್ನು ಶಿವಾನಿ ಅಷ್ಟು ಮಾತ್ರ ಯೋಗೇಶ್ಗೆ ಹತ್ತಿರವಾಗಿದ್ದಾಳೆ ಅಂದರೆ ಸ್ವಲ್ಪ ಭಾರ್ಗವಿ ಉರಿಸುತ್ತಿರುವ ಉರಿ. ಶಿವಾನಿಯ ಭಯ ಆ ಉರಿಯಲ್ಲೇ ನಿಧಾನವಾಗಿ ಹೋಗುತ್ತದೆ ಎಂದು ಶಿವಾನಿ ಟಚ್ ಮಾಡಿದ ಫೀಲಾಗುತ್ತಾ ಸಂತೋಷ ಪಡುತ್ತಿದ್ದಾನೆ. ಬೆಳಗ್ಗೆ ಟಿಫನ್ಗೋಸ್ಕರ ಡೈನಿಂಗ್ ಟೇಬಲ್ ಹತ್ತಿರ ಭಾರ್ಗವಿ, ಮಾವ ನೈಟ್ ಬನ್ನಿ ಅಂದೆ ಯಾಕೆ ಬರಲಿಲ್ಲ ಎಂದು ಕೇಳಿದಳು. ಯೋಗೇಶ್ ಬಾಗಿಲಿಗೆ ಗಡಿಯ ಹಾಕುವುದೇ ಅಲ್ಲದೆ ಕುರ್ಚಿಗಳು ಸಹ ಅಡ್ಡ ಇಟ್ಟಿದ್ದಳು. ಅವನ್ನು ತೆಗೆದರೆ ಇವಳು ಸುಮ್ಮನಿರುತ್ತಾಳೋ ಇಲ್ಲವೋ ಎಂದು ಬರಲಿಲ್ಲ ಅನ್ನುತ್ತಿದ್ದರೆ ಭಾರ್ಗವಿ ಅವು ಯಾವ ಸೌಂಡ್ ಬರದಂತೆ ನಿಧಾನವಾಗಿ ತೆಗೆದು ಪಕ್ಕಕ್ಕೆ ಇಡಬಹುದು ಮಾವ ಅಂದಳು. ಯೋಗೇಶ್ ನಗುತ್ತಾ, ಈ ದಿನ ರಾತ್ರಿ ನೋಡುತ್ತೇನೆ ಬಿಡು ಅಂದನು. ಶಿವಾನಿ ಅಡಿಗೆ ಮನೆಯಲ್ಲಿ ಇದ್ದು ಇವರ ಮಾತುಗಳು ಕೇಳಿಸಿಕೊಂಡಳು. ಕಷ್ಟಪಟ್ಟು ಟಿಫನ್ ಮಾಡಿಕೊಂಡು ಯೋಗೇಶ್ಗೆ ಬಡಿಸೋಣ ಎಂದು ತಂದರೆ ಭಾರ್ಗವಿ ಬಡಿಸುತ್ತಿದ್ದಾಳೆ. ಯೋಗೇಶ್ಗೆ ನಾನು ಬಡಿಸುತ್ತೇನೆ ಅಂದರೆ ನಾನು ಬಡಿಸುತ್ತೇನೆ ಎಂದು ಇಬ್ಬರು ಹೊಡೆದುಕೊಳ್ಳುತ್ತಿದ್ದಾರೆ. ಯಾರೋ ಒಬ್ಬರು ಬಡಿಸಿ ಅವನು ತೋಟಕ್ಕೆ ಹೋಗುತ್ತಾನೆ ಎಂದು ಅಕ್ಕಂದಿರು ಭಾರ್ಗವಿಯನ್ನು ಶಿವಾನಿಯನ್ನು ಬೈಯುತ್ತಾರೆ. ಮಾವ ನಿನಗೆ ಇಷ್ಟ ಎಂದು ಇದು ಮಾಡಿದೆ ಎಂದು ಭಾರ್ಗವಿ ಅನ್ನುತ್ತಿದ್ದಾಳೆ. ಶಿವಾನಿ, ಮಾವ ಇಲ್ಲ, ಸುಳ್ಳು ಹೇಳುತ್ತಿದ್ದಾಳೆ. ದೊಡ್ಡಮ್ಮ ಮಾಡಿದ್ದನ್ನು ಇವಳು ನಾನು ಮಾಡಿದ್ದು ಎಂದು ಹೇಳುತ್ತಿದ್ದಾಳೆ. ನಾನಾದರೆ ನಿನಗೋಸ್ಕರ ಮಾಡಿದ್ದೀನಿ ಮಾವ, ಇದನ್ನು ತಿನ್ನು ಅನ್ನುತ್ತಾಳೆ. ಭಾರ್ಗವಿ, ಇದನ್ನು ಸಹ ಅಮ್ಮ ಅವರೇ ಮಾಡಿದ್ದು ಅನ್ನುತ್ತಿದ್ದರೆ ಲಕ್ಷ್ಮಿ, ಅಂಜಲಿ, ನಾವು ಮಾಡಲಿಲ್ಲವೇ, ಶಿವಾನಿಯೇ ಮಾಡಿದಳು ಎಂದು ಹೇಳಿದರು. ಯೋಗೇಶ್ ಭಾರ್ಗವಿ ಬಡಿಸಿದ್ದನ್ನು ಪಕ್ಕಕ್ಕೆ ಇಟ್ಟು, ನೀನು ಬಡಿಸು ಶಿವಾನಿ ಅಂದನು.
ಆ ಮಾತಿಗೆ ಶಿವಾನಿಗೆ ಮೈಯೆಲ್ಲ ಜೆಲ್ ಅನಿಸಿತು. ಅಕ್ಕ ಬಡಿಸುವುದನ್ನು ತಿನ್ನಲಿಲ್ಲ ಎಂದು ಪ್ರೀತಿಯಿಂದ ಬಡಿಸಿದಳು. ಶಿವಾನಿಗೆ ಅಡಿಗೆ ಮಾಡುವುದು ಬರುವುದಿಲ್ಲ. ಅದು ಚೆನ್ನಾಗಿಲ್ಲ. ಆದರೆ ಯೋಗೇಶ್ ತಿನ್ನುವುದಕ್ಕೆ ಕಷ್ಟವಾಗಿ ಇದ್ದರೂ ಶಿವಾನಿ ಆತನಿಗೋಸ್ಕರ ಕಷ್ಟಪಟ್ಟಿದ್ದಾಳೆ ಎಂದು ಇಷ್ಟವಾಗಿ ತಿಂದಳು. ತಿಂದು ಹೋದ ಮೇಲೆ, ಶಿವಾನಿ ನಿನ್ನ ಗಂಡ ಅಷ್ಟು ಚೆನ್ನಾಗಿ ತಿಂದನು ಅಲ್ವಾ, ನಮಗೂ ಬಡಿಸು ಎಂದು ದೊಡ್ಡಪ್ಪ ಅಪ್ಪ ಅಂದ ತಕ್ಷಣ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಬಡಿಸಿದಳು. ಇಬ್ಬರು ಒಂದೊಂದು ತುತ್ತನ್ನು ಬಾಯಲ್ಲಿ ಇಟ್ಟುಕೊಂಡು ಉಗಿದು ಬಿಟ್ಟರು. ನೀನು ಮಾಡಿದ್ದೀಯೇ ಎಂದು ಪಾಪ ಅವನು ಎಷ್ಟು ಕಷ್ಟಪಟ್ಟು ತಿಂದನೋ. ಉಪ್ಪು ತುಂಬ ಜಾಸ್ತಿಯಾಗಿದೆ ಅಮ್ಮ ಎಂದು ಬಾಧೆಯಿಂದ ಹೇಳಿದರು. ಶಿವಾನಿ, ಲೋಕೇಶ್ ಒಂದು ಮಾತು ಸಹ ಮಾತನಾಡದೆ ತಿಂದನು ಯಾಕೆ? ನಮ್ಮ ದೊಡ್ಡಪ್ಪ ಅಪ್ಪ ಹೀಗೆ ಅನ್ನುತ್ತಿದ್ದಾರೆ ಎಂದು ಶಿವಾನಿ ಸಹ ಒಂದು ತುತ್ತನ್ನು ಬಾಯಲ್ಲಿ ಇಟ್ಟುಕೊಂಡಳು. ಉಪ್ಪು ಜಾಸ್ತಿಯಾಗಿದೆ. ಶಿವಾನಿಗೆ ಆಗ ತುಂಬ ಬಾಧೆ ಅನಿಸಿತು. ನಮ್ಮಕ್ಕ ಬಡಿಸಿದ್ದು ತಿಂದಿದ್ದರೂ ಸಹ ಹೊಟ್ಟೆ ತುಂಬ ತಿನ್ನುತ್ತಿದ್ದನೆ ಎಂದು ಬಾಧೆ ಅನಿಸಿ, ದೊಡ್ಡಮ್ಮನನ್ನು ತಾಯಿಯನ್ನು ನನಗೆ ಅಡಿಗೆ ಮಾಡಲು ಹೇಳಿಕೊಡುತ್ತೀರಾ ಎಂದು ಅಡಿಗೆ ಮನೆಯೊಳಗಡೆ ಹೋದಳು. ಲಕ್ಷ್ಮಿ ಅಂಜಲಿ, ನಾವು ಮಾಡುತ್ತೇವೆ ಅಂದರೂ ಕೇಳದೆ, ನಿಮ್ಮದು ನೀವು ಮಾಡಿಕೊಳ್ಳಿ, ನಾನು ಮಾವನಿಗೋಸ್ಕರ ತುಪ್ಪದಲ್ಲಿ ಮಾಡಿ ಇಡುತ್ತೇನೆ ಎಂದು ಅಡಿಗೆ ಎಣ್ಣೆಗೆ ಬದಲು ತುಪ್ಪವನ್ನೇ ಹಾಕಿ ಹುಷಾರಾಗಿ ಮಾಡಿದಳು. ಹಾಗೆ ದೊಡ್ಡ ಕ್ಯಾರೇಜ್ ತುಂಬ ಊಟ ಇಟ್ಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೊರಟಳು. ಭಾರ್ಗವಿ ಯಾವುದೋ ಪುಸ್ತಕವನ್ನು ಓದಿಕೊಳ್ಳುತ್ತಾ ಕುಳಿತುಕೊಂಡಿದ್ದರೆ, ಶಿವಾನಿ, ಬೆಳಗ್ಗೆ ನನ್ನ ಜೊತೆ ಪೈಪೋಟಿಗೆ ಹಿಡಿದಿದ್ದೆ ಅಲ್ವಾ, ಈಗ ಬಾ ಎಂದು ಕರೆದಳು. ಭಾರ್ಗವಿ, ಈ ಬಿಸಿಲಿನಲ್ಲಿ ನಾನು ಹೊರಗಡೆ ಬಂದರೆ ಬಾಡಿ ಹೋಗುತ್ತೇನೆ. ನಾನು ರಾತ್ರಿಗೆ ಮಹಡಿಯ ಮೇಲೆ ಭಾವನಿಗೆ ತಾಂಬೂಲ ತಿನ್ನಿಸುತ್ತೇನೆ ಬಿಡು. ನಾನು ಬಿಸಿಲಿನಲ್ಲಿ ಕಷ್ಟ ಬೀಳುವುದಿಲ್ಲವಮ್ಮ ಎಂದು ಓದಿಕೊಳ್ಳುತ್ತಿದ್ದಾಳೆ. ಶಿವಾನಿ ಮೂತಿ ತಿರುವಿಕೊಳ್ಳುತ್ತಾ ಸ್ಕೂಟಿ ಹಾಕಿಕೊಂಡು ಮಧ್ಯದಲ್ಲಿ ಇಟ್ಟುಕೊಂಡು ಯೋಗೇಶ್ ಎಲ್ಲಿದ್ದಾನೆ ಎಂದು ತಿಳಿದುಕೊಂಡು ಹೋದಳು. ಯೋಗೇಶ್ ಒಂದು ಕಡೆ ಟ್ರ್ಯಾಕ್ಟರ್ ಹಾಕಿಕೊಂಡು ಉಳುತ್ತಿದ್ದರೆ, ಇನ್ನೊಂದು ಕಡೆ ಪೈರ್ ನಾಟಿ ಮಾಡುತ್ತಿದ್ದಾರೆ. ಶಿವಾನಿ ರೋಡ್ ಮೇಲೆ ಬಿಟ್ಟು ದೊಡ್ಡ ಕ್ಯಾರೇಜನ್ನು ಎತ್ತಿಕೊಂಡು ಬದುಗಳ ಮೇಲೆ ನಡೆಯಲು ಬರುತ್ತಿದ್ದರೂ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿಕೊಂಡು ಹುಷಾರಾಗಿ ಬರುತ್ತಿದ್ದಾಳೆ. ಯೋಗೇಶ್ ಉಳುತ್ತಿದ್ದರೆ, ಚಿಕ್ಕದೊರೆಯವರೇ, ಶಿವಮ್ಮನವರು ಬರುತ್ತಿದ್ದಾರೆ, ಕ್ಯಾರೇಜ್ ತೆಗೆದುಕೊಂಡು ಬರುತ್ತಿದ್ದಾರೆ. ಟ್ರ್ಯಾಕ್ಟರನ್ನು ಡ್ರೈವರ್ ಬಂದು ತೆಗೆದುಕೊಂಡು, ನೀನು ಹೋಗು ದೊರೆ, ಶಿವಮ್ಮನವರು ಬಿಸಿಲಿನಲ್ಲಿ ಬಂದಿದ್ದಾರೆ ಅನ್ನುತ್ತಿದ್ದರೆ, ಯೋಗೇಶ್ ಶಿವಾನಿಯನ್ನು ನೋಡಿ ಆಶ್ಚರ್ಯಪಟ್ಟನು. ಮುದ್ದು ಮುದ್ದಾಗಿ ನಡೆದು ಬರುತ್ತಿರುವ ಶಿವಾನಿಯನ್ನು ನೋಡುತ್ತಾ ಟ್ರ್ಯಾಕ್ಟರ್ ಇಂದ ಕೆಳಕ್ಕೆ ಇಳಿದು ಶಿವಾನಿಯ ಹತ್ತಿರಕ್ಕೆ ಬಂದನು. ನಿಧಾನವಾಗಿ ಬಾರೆ, ಜಾರುತ್ತೀಯ ಎಂದು ಜಾಗೃತಿ ಹೇಳಿ ನೀರಿನ ಪಂಪ್ ಹತ್ತಿರಕ್ಕೆ ಹೋದನು. ಮೈಯೆಲ್ಲ ಅಂಟಿಕೊಂಡಿರುವ ಮಣ್ಣು, ಬೆವರು ಎಲ್ಲ ಹೋಗಿ ಮೈಯೆಲ್ಲ ತಳತಳ ಎಂದು ಹೊಳೆಯುತ್ತಿದೆ. ಬನೀನನ್ನು, ಶರ್ಟನ್ನು ಅಲ್ಲೇ ಇಟ್ಟು ಪಂಚೆಯನ್ನು ಮಾತ್ರ ಹುಟ್ಟಿಕೊಂಡು ಬರುತ್ತಿರುವ ಯೋಗೇಶನ್ನು ನೋಡಿದ ತಕ್ಷಣ ಶಿವಾನಿಯ ಮೈ ಜೆಲ್ ಅಂದಿತು. ಅಷ್ಟೊಂದು ಬಿಸಿಲಿನಲ್ಲಿ ಸಹ ಆತನ ಬಾಡಿ ಬೆಳ್ಳಗೆ ತಳತಳ ಎಂದು ಮೆರೆಯುತ್ತಿದ್ದರೆ, ನಮ್ಮ ಮಾವ ಇಷ್ಟೊಂದು ಅಂದವಾಗಿ ಇದ್ದರೆ ನಮ್ಮ ಮಾವನನ್ನು ನೋಡಿದವರೇ ರೇಪ್ ಮಾಡುವ ಹಾಗೆ ಇದ್ದಾರೆ. ನಾನೇ ಹತ್ತಿರವಿದ್ದು ಎಲ್ಲ ನೋಡಿಕೊಳ್ಳಬೇಕು, ಇಲ್ಲದಿದ್ದರೆ ನನ್ನ ಸಂಸಾರ ಕಾಗೆಗಳು ಎತ್ತಿಕೊಂಡು ಹೋದಂತೆ ಎಂದು ಆಲೋಚಿಸುತ್ತಿದ್ದಾಳೆ. ಪಕ್ಕದಲ್ಲಿ ಬಂದು ಕುಳಿತುಕೊಂಡ ತಕ್ಷಣ ಒಂದೊಂದು ಬಾಕ್ಸನ್ನು ಕೊಡುತ್ತಿದ್ದಾಳೆ. ಯೋಗೇಶ್ ತಿನ್ನುತ್ತಾ, ಏನೇ, ಯಾರು ಮಾಡಿದರು ಅಂದನು. ಶಿವಾನಿಯ ಮುಖ ಬಾಡಿ ಹೋಯಿತು. ಬೆಳಗ್ಗೆಯ ಹಾಗೆ ಮತ್ತೆ ಚೆನ್ನಾಗಿಲ್ಲವೇನು ಎಂದು ಭಯದಿಂದ ತಲೆ ಬಗ್ಗಿಸಿಕೊಂಡು, ನಾನೇ ಮಾಡಿದ್ದೆ ಮಾವ, ಬೆಳಗ್ಗೆ ಮಾಡಿದ ಟಿಫನ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿಯಾಗಿದೆ, ಈ ಬಾರಿ ಹುಷಾರಾಗಿ ಮಾಡಿದೆ ಮಾವ, ಆದರೂ ಚೆನ್ನಾಗಿಲ್ಲವಾ ಎಂದು ಅಂದಳು. ಯೋಗೇಶ್ ಕಚ್ಚಿದ ವಡೆಯನ್ನು ಶಿವಾನಿಯ ಬಾಯಿಯ ಒಳಗಡೆ ಇಡುತ್ತಿದ್ದರೆ, ಮತ್ತೆ ಉಪ್ಪು ಜಾಸ್ತಿಯಾಗಿದೆ ಏನು ಎಂದು ಪಟ್ ಎಂದು ತಿಂದು ಬಿಟ್ಟಳು. ಚೆನ್ನಾಗಿಯೇ ಇದೆ ಅಲ್ವಾ ಮಾವ ಎಂದು ಅಮಾಯಕಳಂತೆ ಕೇಳುತ್ತಿದ್ದರೆ, ಯೋಗೇಶ್ ತುಂಬ ಚೆನ್ನಾಗಿದ್ದಾವೆ, ನನಗೆ ತುಂಬ ಇಷ್ಟ ಸಹ. ಯಾವಾಗಲಾದರೂ ಅಕ್ಕಂದಿರನ್ನು ಹೀಗೆ ಮಾಡು ಎಂದು ಕೇಳಿದರೆ, ನಿಮ್ಮ ಭಾವಂದಿರು ಯಾವುದಾದರೂ ಕೆಲಸ ಮಾಡುತ್ತಿದ್ದಾರಾ? ನಾವು ಸಹ ಮನೆಯಲ್ಲೇ ಇದ್ದು ಏನು ಮಾಡುತ್ತಿದ್ದೀರಿ? ಹಾಗೆ ತುಪ್ಪದಲ್ಲಿ ಮಾಡಿ ತಿಂದರೆ ತುಂಬ ಮೈ ಬರುತ್ತದೆ. ನಿನ್ನೊಬ್ಬನಿಗೋಸ್ಕರ ಹೇಗೆ ಮಾಡಬೇಕು ಕಣೋ ಎಂದು ಅನ್ನುತ್ತಿದ್ದರೆ, ಶಿವಾನಿಗೆ ಬಾಧೆ ಅನಿಸಿ, ಮಾವ, ಈ ದಿನದಿಂದ ನಿನ್ನೊಬ್ಬನಿಗೆ ನಾನು ಮಾಡುತ್ತೇನೆ ಬಿಡು, ನೀನೇನು ಅವರ ಹಾಗೆ ಕುಳಿತುಕೊಂಡು ತಿನ್ನುತ್ತಿಲ್ಲ ಅಲ್ವಾ, ಎಷ್ಟು ತಿಂದರೂ ಏನೂ ಆಗುವುದಿಲ್ಲ ಎಂದು, ಇದೆಲ್ಲ ನಿನಗೋಸ್ಕರನೇ ನಾನು ತುಪ್ಪದಲ್ಲಿ ಮಾಡಿದೆ ಮಾವ ಎಂದು ಅನ್ನುತ್ತಿದ್ದರೆ, ಯೋಗೇಶ್, ಶಿವಾನಿ, ನನಗೂ ಸಹ ತುಂಬ ಮೈಬರುತ್ತದೇನೋ ನೀನು ಹೀಗೆ ಬಡಿಸಿದರೆ ಅಂದನು. ಶಿವಾನಿ, ಸುಮ್ಮನಿರು ಮಾವ, ಅಷ್ಟು ಕೆಲಸ ಮಾಡುವವರಿಗೆ ಮೈ ಬರುವುದಿಲ್ಲ ಅನ್ನುತ್ತಿದ್ದರೆ, ಯೋಗೇಶ್, ನೀನು ಎಷ್ಟು ಇಟ್ಟರೂ ಮೈ ಬರದೇ ಇರುವುದಕ್ಕೆ ನೀನು ಒಂದು ಕೆಲಸ ಮಾಡಿದರೆ ನನಗೆ ಅಸಲು ಮೈ ಬರುವುದಿಲ್ಲ ಅಂದನು. ಶಿವಾನಿ, ಏನು ಮಾಡಬೇಕು ಮಾವ ಎಂದು ಅಮಾಯಕಳಂತೆ ಕೇಳಿದರೆ, ಲೋಕೇಶ್, ಹಗಲಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತೇನೆ ಅಲ್ವಾ,
ರಾತ್ರಿ ರೂಮಿನಲ್ಲಿ ಸಹ ಮಾಡಿದರೆ ಬರುವುದಿಲ್ಲ ಅಂದನು. ಶಿವಾನಿಗೆ ಅಷ್ಟೊಂದು ಬೇಗ ಟ್ಯೂಬ್ ಲೈಟ್ ಅಂಟದೆ ರೂಮಿನಲ್ಲಿ ಎಕ್ಸಸೈಸ್ ಮಾಡುತ್ತೀಯಾ ಅಂದಳು. ಯೋಗೇಶ್ ತನ್ನ ತಲೆಯನ್ನು ಏನಕ್ಕೆ ಒಡೆದುಕೊಳ್ಳಬೇಕೋ ತಿಳಿಯದೆ ಹೌದು ಎಂದು ಸುಮ್ಮನಾದ. ಯೋಗೇಶ್ ತಿನ್ನುತ್ತಾ ಶಿವಾನಿಗೆ ತಿನ್ನಿಸುತ್ತಿದ್ದರೆ, ಮಾವ ಮತ್ತೆ ನಾನು ಸಹ ಯಾವ ಕೆಲಸನೂ ಮಾಡುವುದಿಲ್ಲ ಅಲ್ವಾ, ನನಗೆ ಮೈ ಬರುತ್ತದೆ ಏನೋ ಅಂದಳು. ಯೋಗೇಶ್ ಮುಗುಳ್ನಗೆ ನಗುತ್ತಾ, ರೂಮಿನಲ್ಲಿ ನಾನು ಎಕ್ಸಸೈಸ್ ಮಾಡುತ್ತಿದ್ದ ಹಾಗೆ ನಿನ್ನನ್ನು ಸಹ ಮಾಡಿಸುತ್ತೇನೆ ಬಿಡು, ಏನಾಗುವುದಿಲ್ಲ ತಿನ್ನು ಎಂದು ತಿನ್ನಿಸಿದನು. ಹಾಗೆ ಯೋಗೇಶ್ ಇಷ್ಟಪಟ್ಟು ತಿಂದು ಪ್ರೀತಿಯಿಂದ ಶಿವಾನಿಗೆ ತಿನ್ನಿಸಿದನು. ಸ್ವಲ್ಪ ಹೊತ್ತು ಮರದ ಕೆಳಗೆ ರೆಸ್ಟ್ ತೆಗೆದುಕೊಂಡು ಅಲ್ಲಿದ್ದ ಶರ್ಟನ್ನು ಹಾಕಿಕೊಂಡು ಶಿವಾನಿಯನ್ನು ಮತ್ತೆ ಕ್ಯಾರೇಜನ್ನು ತೆಗೆದುಕೊಂಡು ಕೆಲಸದವರ ಹತ್ತಿರ ಸಾಯಂಕಾಲ ಮನೆಗೆ ಬರುವಾಗ ಈ ಸ್ಕೂಟಿಯನ್ನು ಹಾಕಿಕೊಂಡು ಬಂದು ಮನೆಯ ಹತ್ತಿರ ಬಿಡಿ ಅಂದನು. ಹಾಗೆ ಇಬ್ಬರು ಜೊತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಆಗಲೇ ಎಲ್ಲರೂ ಊಟ ತಿಂದ ನಂತರ ಕೆಲಸ ಮಾಡಲು ಬರುತ್ತಿದ್ದರೆ ಅದರಲ್ಲಿ ಒಬ್ಬ ಹೆಂಗಸು, ಓ ಅಳಿಮಯ್ಯ, 1 ವರ್ಷಕ್ಕೆಲ್ಲ ಮಗು ಹುಟ್ಟಿದರೆ ಮುಂದ್ಯಾವರ ಮಾಡಿ ಕುರಿ ಹೊಡೆದು ನಮ್ಮೆಲ್ಲರಿಗೂ ಬಾಡೂಟ ಇಡುತ್ತೀಯಾ ಅಂದಳು. ಮಗ ಅಂದ ತಕ್ಷಣ ಶಿವಾನಿಗೆ ಎಲ್ಲಿಲ್ಲದ ನಾಚಿಕೆ ಆಗಿ ತನ್ನ ಹೊಟ್ಟೆಯಲ್ಲಿ ಮಗು ಇದ್ದರೆ ಇದೇ ಬದುವಿನ ಮೇಲೆ ನಡೆದರೆ ಅನ್ನುವ ಒಂದು ಊಹೆಗೆ ಬಂದು ಯೋಗೇಶನ್ನು ನೋಡುತ್ತಿದ್ದರೆ, ಯೋಗೇಶ್ ಮುಂದೆ ನಡೆಯುತ್ತಲೇ ಹಿಂದೆಗಡೆ ಶಿವಾನಿಯನ್ನು ನೋಡುತ್ತಾ, ಅತ್ತೆ, ನಿನ್ನ ಮಗಳು ಒಪ್ಪಿಕೊಳ್ಳಬೇಕು ಅಷ್ಟೇ, 9 ತಿಂಗಳಿಗೆಲ್ಲ ಊರಿಗೆಲ್ಲ ಬಾಡೂಟ ಇಡುತ್ತೇನೆ ಅಂದನು. ಹಾಗೆಂದರೆ ಶಿವಾನಿಗಾದರೆ ಏನೂ ಅರ್ಥ ಆಗಲಿಲ್ಲ. ಆದರೆ ಅಲ್ಲಿರುವ ಕೆಲಸದವರಿಗೆಲ್ಲ ಅರ್ಥ ಆಗಿ, ಹೊಟ್ಟೆಗೆ ಚೆನ್ನಾಗಿಯೇ ನೋಡುತ್ತಿದ್ದಾಳೆ, ಬೆಡ್ಡಿಗೆ ನೋಡುತ್ತಿಲ್ಲ ಎಂದು ಗುಸುಗುಸ ಅಂದುಕೊಂಡರು. ಶಿವಾನಿ ಸ್ವಲ್ಪ ದಡ್ಡಿ, ಅದರಲ್ಲೂ ಮಾವ ಅಂದರೆ ಭಯ. ಬೆಡ್ ಎಂದರೆ ರಾತ್ರಿ ಇಬ್ಬರು ಒಂದೇ ಮಂಚದ ಮೇಲೆ ಮಲಗಿಕೊಂಡೆವು ಅಲ್ವಾ ಎಂದು ಆಲೋಚಿಸುತ್ತಿದ್ದಾಳೆ. ಇವರಿಬ್ಬರು ಹಾಗೆ ನಡೆದುಕೊಂಡು ಹೋಗುತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡುವವನು ಎದುರು ಬಂದು, ಕಲ್ಲು ಕುಡಿಯುತ್ತೀರಾ, ಕಲ್ಲನ್ನು ತಂದುಕೊಡಲಾ ಎಂದು ಕೇಳಿದರು. ಅದನ್ನು ಕುಡಿದರೆ ಏನಾಗುವುದಿಲ್ಲ ಎಂದು ಗೊತ್ತು, ಆದರೆ ನಾದಿನಿಯರು ಸಿಟಿಯಲ್ಲಿ ಓದಿಸುತ್ತಿದ್ದಾನೆ, ಅವರು ಏನಾದರೂ ಅಂದುಕೊಳ್ಳುತ್ತಾರೇನೋ ಎಂದು. ಬೇಡ, ನಮ್ಮ ತೆಂಗಿನ ಮರದಲ್ಲಿ ಇರುವ ತೆಂಗಿನಕಾಯಿಯನ್ನು ಒಡೆದುಕೊಂಡು ತೆಗೆದುಕೊಂಡು ಬಾ ಅಂದನು. ಇಬ್ಬರು ಮರದ ಕೆಳಗಡೆ ಕುಳಿತುಕೊಂಡರು. ಅಷ್ಟು ಬಿಸಿಲಿನಲ್ಲಿ ತೆಂಗಿನಕಾಯಿಯ ನೀರು ಕುಡಿದರೆ ಮನಸ್ಸಿಗೆ ಹಾಯಾಗಿ ಇರುತ್ತದೆ, ತಂಪನ್ನು ಕೊಡುತ್ತದೆ. ಹಾಗೆ ಇಬ್ಬರು ಆ ತೆಂಗಿನಕಾಯಿಯ ನೀರನ್ನು ಕುಡಿದು ಶಿವಾನಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಇಬ್ಬರು ಜೊತೆಯಲ್ಲಿ ಬರುತ್ತಿರುವುದನ್ನು ನೋಡಿ ರಾಜಮ್ಮ ಸಂತೋಷ ಪಡುತ್ತಾ, ಏನು ಮೊಮ್ಮಗನೇ, ಮನೆಯ ಹತ್ತಿರ ನಾವು ಅಡ್ಡ ಆಗಿ ಹೋದೆವು ಎಂದು ತೋಟದಲ್ಲಿ ತಿರುಗುತ್ತಿದ್ದೀರಾ ಅಂದಳು. ಯೋಗೇಶ್, ಏ ಮುದುಕಿ, ಸುಮ್ಮನಿರು ಅನ್ನುತ್ತಾ ಒಳಗಡೆ ಹೋದನು. ಅಕ್ಕಂದಿರು ಟೀ ಮಾಡಿಕೊಂಡು ಕುಡಿಯುತ್ತಿದ್ದರೆ ಭಾರ್ಗವಿ ಪಕ್ಕದಲ್ಲಿ ಕುಳಿತುಕೊಂಡು, ಮಾವ, ನನ್ನನ್ನು ಸಿಟಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳುತ್ತಿದ್ದಾಳೆ. ಯೋಗೇಶ್ ಏನಕ್ಕೆ ಅಂದರೆ, ಶಾಪಿಂಗ್ ಮಾಡಬೇಕು ಅಂದಳು. ಶಿವಾನಿ ಕೋಪದಿಂದ, ನಿನಗೆ ಈಗ ಶಾಪಿಂಗ್ ಬೇಕಾ, ಆದರೂ ಮಾವ ಬರುವುದಿಲ್ಲ, ಇಷ್ಟೊತ್ತಿನ ತನಕ ಬಿಸಿಲಿನಲ್ಲಿ ಕೆಲಸ ಮಾಡಿ ಹಾಗೆ ಕುಳಿತುಕೊಂಡಿದ್ದಾನೋ ಇಲ್ಲವೋ, ಅಷ್ಟರಲ್ಲೇ ಇನ್ನೊಂದು ಕೆಲಸ ಹೇಳುತ್ತಿರುತ್ತೀರಾ, ಖಾಲಿಯಾಗಿ ದೊಡ್ಡಪ್ಪ ಅಪ್ಪ ಇದ್ದಾರೆ ಅಲ್ವಾ, ಅವರನ್ನು ಕರೆದುಕೊಂಡು ಹೋಗು, ಮಾವ ಬರುವುದಿಲ್ಲ ಅಂದರೆ ಬರುವುದಿಲ್ಲ ಅಂದಳು. ಶಿವಾನಿ, ದೊಡ್ಡಪ್ಪ ಅಪ್ಪ ಇಬ್ಬರು ನಿನ್ನ ಗಂಡ ಕೆಲಸ ಮಾಡಿದನು ಅನ್ನುವುದು ಚೆನ್ನಾಗಿಯೇ ಇದೆ, ನಾವು ಖಾಲಿಯಾಗಿ ಇದ್ದೀವಿ ಅಂದು ಅಷ್ಟೊಂದು ತೆಗೆದು ಹಾಕುತ್ತಿದ್ದೀಯೇ ಏನಮ್ಮ ಅಂದರು. ಇನ್ನು ಶಿವಾನಿ, ಖಾಲಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಇರದಿದ್ದರೆ ಆ ಕೆಲಸದವರ ಜೊತೆ ತಿರುಗಾಡಿ ಯಾವ ಕೆಲಸ ಮಾಡುತ್ತಿದ್ದೀರಿ, ಏನೂ ಮಾಡುತ್ತಿಲ್ಲ, ಅದನ್ನಾದರೂ ಮಾಡಬಹುದಲ್ವಾ, ನೀವೇನಾದರೂ ಬಿಸಿಲಿಗೆ ಹೋಗಿ ಕೆಲಸ ಮಾಡುತ್ತಿದ್ದೀರಾ, ನೀವು ಹೊರಗಡೆ ಹೋದರೆ ಬಾಡಿ ಹೋಗುತ್ತೀರಾ, ಮತ್ತೆ ಮಾವ ಬಾಡಿ ಹೋಗುವುದಿಲ್ಲವಾ, ನಿಮ್ಮ ದೊಡ್ಡ ಮಗಳನ್ನು ಕರೆದುಕೊಂಡು ಹೋದರೆ ಕರೆದುಕೊಂಡು ಹೋಗಿ, ಇಲ್ಲದಿದ್ದರೆ ಸುಮ್ಮನಿರಿ ಅನ್ನುತ್ತಾ ಹೊರಗಡೆ ಕೆಲಸದವಳು ಕರೆಯುತ್ತಿದ್ದರೆ ಹೊರಟು ಹೋದಳು. ರಾಜಮ್ಮ, ಮೊಮ್ಮಗನೇ, ನೀನು ಇನ್ನು ಮುಟ್ಟಿಕೊಳ್ಳದೇನೆ, ಅವಳಿಗೆ ಅಷ್ಟೊಂದು ಕೊಂಬುಗಳು ಬಂದಿದ್ದಾವೆ, ನಾಳೆ ಒಂದು ಮಗು ಆದರೆ ನಮ್ಮನ್ನು ಮನೆಯಲ್ಲಿ ಇಡುತ್ತಾಳೋ ಓಡಿಸುತ್ತಾಳೋ ಎಂದು ಎಲ್ಲರೂ ನೆಗೆದುಕೊಳ್ಳುತ್ತಿದ್ದಾರೆ. ಹೊರಗಡೆ ಕೆಲಸದವಳು ಹಸುವಿನ ಹಾಲು ಕರೆದು ಹಾಲನ್ನು ಶಿವಾನಿಗೆ ಕೊಡುತ್ತಿದ್ದರೆ ಶಿವಾನಿ, ಮಂಗಮ್ಮ ಮಂಗಮ್ಮ, ಪಂಪ್ಸೆಟ್ಗಳೆಂದರೆ ಏನು, ಹುಲ್ಲಿನ ಮೇದೆಗಳು ಅಂದರೆ ಏನು, ಎಲ್ಲಿರುತ್ತವೆ, ಹುಲ್ಲಿನ ಮೇದೆಗಳು ಅಂದರೆ ತನ್ನ ಎದುರುಗಡೆ ತೋರಿಸುತ್ತಿರುವ ಹುಲ್ಲಿನ ಮೇದೆ ನಮ್ಮ ಮನೆಯ ಹತ್ತಿರಾನೇ ಇದೆ ಅಲ್ವಾ, ಮತ್ತೆ ಇನ್ನು ತೋಟಗಳಲ್ಲಿ ಎಲ್ಲಿ ಇರುತ್ತವೆ ಎಂದು ಕೇಳಿದಳು. ಮಂಗಮ್ಮ, ಹುಲ್ಲಿನ ಮೇದೆ ಹಾಲು ಕೊಡುವ ಹಸುಗಳಿಗಮ್ಮ, ನಮ್ಮ ತೋಟಗಳಲ್ಲಿ ಹುಲ್ಲು ಎಲ್ಲ ಮಾವಿನ ತೋಟದಲ್ಲಿ ಇಟ್ಟು ಅಲ್ಲಿ ಹಾಲು ಕೊಡದೇ ಇರುವ ದನಕರುಗಳನ್ನು ಮೇಯಿಸುತ್ತಾರೆ. ಪಂಪ್ಸೆಟ್ಗಳೆಂದರೆ ತೋಟಗಳ ಹತ್ತಿರ ಇರುತ್ತವೆ, ಮಾವಿನ ತೋಟದಲ್ಲಿ ಸಹ ಇದ್ದಾವೆ ಅಂದ ತಕ್ಷಣ ಶಿವಾನಿ ಮನಸ್ಸಿನಲ್ಲಿ ಅದಕ್ಕೆ
ಮಾವ ನನ್ನನ್ನು ಮಾವಿನ ತೋಟಕ್ಕೆ ಕರೆದುಕೊಂಡು ಹೋಗಲಿಲ್ಲ ಅಂದುಕೊಳ್ಳುತ್ತಾಳೆ. ಯಾಕೆಂದರೆ ಅಲ್ಲಿ ಪಂಪ್ಸೆಟ್ಗಳು, ಹುಲ್ಲಿನ ಮೇದೆಗಳು ಇದ್ದಾವೆಯಂತೆ. ನನ್ನ ಗಂಡ ನನ್ನ ಸವತಿಯರನ್ನು ಅಲ್ಲಿ ಇಡುತ್ತಿದ್ದಾನಾ? ಮನೆಯಲ್ಲಿ ಅಕ್ಕನ ಹತ್ತಿರಾನೇ ಅಂದರೆ ಕಾಪಾಡಿಕೊಳ್ಳುತ್ತೇನೆ, ಮತ್ತೆ ತೋಟದಲ್ಲಿ ಹೇಗೆ? ಅಸಲು ಅಲ್ಲಿ ಏನು ನಡೆಯುತ್ತಿದೆ ಎಂದು ಆಲೋಚಿಸುತ್ತಾ ಮನೆಯೊಳಗಡೆ ಬಂದಳು. ಹಾಗೆ ಆ ದಿನ ರಾತ್ರಿಗೆ ಭಾರ್ಗವಿ ಟೆರೆಸ್ ಮೇಲೆ ತಾಂಬೂಲ ತಿನ್ನಿಸುತ್ತೇನೆ ಅಂದಳು ಅಲ್ವಾ. ಊಟ ತಿಂದ ತಕ್ಷಣನೇ, ಮಾವ ನೀನು ಟೆರೆಸ್ ಮೇಲಕ್ಕೆ ಹೋದರೆ ನಾನು ಸುಮ್ಮನಿರುವುದಿಲ್ಲ. ಆ ಮಂಚ ಬೆಡ್ಶೀಟ್ ಏನೋ ನಮ್ಮ ರೂಮಿನಲ್ಲಿಯೇ ಮಾಡಿಕೊಳ್ಳೋಣ. ಆ ತಾಂಬೂಲ ಏನು ನಾನು ತಿನ್ನಿಸುತ್ತೇನೆ, ನೀನು ಟೆರೆಸ್ ಮೇಲಕ್ಕೆ ಹೋದರೆ ಮಾತ್ರ ಸುಮ್ಮನಿರುವುದಿಲ್ಲ ಅಂದರೆ ಸುಮ್ಮನಿರುವುದಿಲ್ಲ ಅಂದಳು. ಭಾರ್ಗವಿ ಏನೇ ಮಾವನನ್ನು ಬೆದರಿಸುತ್ತಿದ್ದೀಯಾ ಎಂದು ಅನ್ನುತ್ತಿದ್ದರೆ, ಶಿವಾನಿ ನನ್ನ ಗಂಡ ನನ್ನ ಇಷ್ಟ, ನಾನೇನು ನನ್ನ ಗಂಡನನ್ನು ಬೆದರಿಸುತ್ತಿಲ್ಲ, ಮೂತಿ ಮೇಲೆ ಬಿಡುತ್ತೇನೆ. ಇನ್ನೊಂದು ಸಾರಿ ನನ್ನ ತಂಟೆಗೆ, ನನ್ನ ಗಂಡನ ತಂಟೆಗೆ ಬಂದರೆ ಹುಷಾರ್ ಎಂದು ಬೆರಳು ತೋರಿಸಿದಳು. ನೀನು ನಡಿ ಮಾವ ಎಂದು ರೂಮಿನೊಳಗಡೆ ಹೋಗಿ ಡೋರ್ ಹಾಕಿ ಗಡಿಯ ಸಹ ಹಾಕಿದಳು. ಯೋಗೇಶ್ ಆದರೆ ಎಷ್ಟೊಂದು ನಗೆದುಕೊಳ್ಳುತ್ತಿದ್ದಾನೋ. ನಿನ್ನೆ ತರಹ ರೆಡಿಯಾಗಿದ್ದಾಳೆ. ತಲೆಯ ತುಂಬ ಹೂವು ಮುಡಿದುಕೊಂಡು, ಸೀರೆ ಹುಟ್ಟಿಕೊಂಡು, ಮತ್ತೆ ಸೀರೆಯ ಸೆರಗನ್ನು ಬೆಳ್ಳಿಗೆ ಸುತ್ತಿಕೊಳ್ಳುತ್ತಾ ನಿಂತುಕೊಂಡಿದ್ದಾಳೆ. ಯೋಗೇಶ್ ತಾಂಬೂಲ ತಿನ್ನಿಸುತ್ತೀಯಾ? ಹೊರಗಡೆ ಗವಿ ನನಗೋಸ್ಕರ ಎದುರು ನೋಡುತ್ತಿದ್ದಾಳೆ ಅಲ್ವಾ, ಅಲ್ಲಿಗಾದರೂ ಹೋಗುತ್ತೇನೆ ಅಂದಳು. ಶಿವಾನಿ ಕೋಪದಿಂದ ಪ್ಲೇಟಿನಲ್ಲಿ ವೀಳ್ಯದೆಲೆ ತೆಗೆದುಕೊಂಡು ಬಂದು ಬೆಡ್ ಮೇಲೆ ಇಟ್ಟು, ಮಾವ ತಾಂಬೂಲ ಹೇಗೆ ರೆಡಿ ಮಾಡುವುದು ಎಂದು ಗೊತ್ತಿಲ್ಲ ಅನ್ನುತ್ತಿದ್ದರೆ, ಯೋಗೇಶ್ ನೀನು ಕುಳಿತುಕೋ, ನಾನು ಹೇಳುತ್ತೇನೆ ಎಂದು ಶಿವಾನಿಯ ಕೈ ಹಿಡಿದುಕೊಂಡ ತಕ್ಷಣ ಶಿವಾನಿ ಎಲ್ಲಿಗೋ ಹೊರಟು ಹೋಗುತ್ತಿದ್ದಾಳೆ. ಹಾಗೆ ಒಂದೊಂದು ಬೆರಳು ಹಿಡಿದುಕೊಂಡು ಎಲೆಗಳನ್ನು ಸುತ್ತುತ್ತಾ ಶಿವಾನಿಯ 10 ಬೆರಳುಗಳು ಸುತ್ತಿದನು. ಅಷ್ಟೊತ್ತಿಗೆ ಶಿವಾನಿಯಲ್ಲಿ ವಿಧವಾದ ವ್ಯತ್ಯಾಸಗಳು ಬಂದುಬಿಟ್ಟವು. ಈಗ ಇವನು ಒಂದೊಂದು ನನಗೆ ತಿನ್ನಿಸು ಅಂದನು. ಶಿವಾನಿಗೆ ತುಂಬ ನಾಚಿಕೆ ಆಗುತ್ತಿದೆ. ಆದರೆ ಈಗ ನಾಚಿಕೆ ಪಟ್ಟರೆ ಅಲ್ಲಿ ಭಾರ್ಗವಿ ಆ ಕೆಲಸ ಮಾಡುತ್ತಾಳೆ ಎಂದು ನಿಧಾನವಾಗಿ ನಡುಗುತ್ತಿರುವ ಕೈಗಳನ್ನು ಯೋಗೇಶ್ ಬಾಯಿಯ ಹತ್ತಿರ ಇಟ್ಟಳು. ಯೋಗೇಶ್ ಶಿವಾನಿಯ ಕೈಯನ್ನು ಹಿಡಿದುಕೊಂಡು ಒಂದೊಂದು ಬೆರಳನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡು 10 ಬೆರಳುಗಳಲ್ಲಿರುವ ಎಲೆಗಳನ್ನು ತಿನ್ನುವ ತನಕ ಶಿವಾನಿಗೆ ಹೃದಯದ ಶಬ್ದ ಆಕೆಗೆ ಕೇಳಿಸುತ್ತಿದ್ದಾಗೆ ಅನಿಸಿ ಯೋಗೇಶನ್ನು ನೋಡಲಾಗದೆ ಕಷ್ಟಪಡುತ್ತಿದ್ದಾಳೆ. ಶಿವಾನಿ ತನ್ನ ಹೃದಯದ ಬಡಿತ ನಿಲ್ಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ, ಯೋಗೇಶ್ ಸೊಂಟದ ಮೇಲೆ ಕೈ ಹಾಕಿ ಕತ್ತಿನ ಭಾಗದಿಂದ ಬೆನ್ನಿನ ಭಾಗಕ್ಕೆ ಮುತ್ತುಗಳು ಕೊಡುತ್ತಿದ್ದರೆ, ಶಿವಾನಿ ಆದರೆ ಗಟ್ಟಿಯಾಗಿ ಬಿಗಿದುಕೊಂಡಿದ್ದಾಳೆ. ಈ ದಿನಕ್ಕೆ ಸಾಕು ಬಿಡು ಎಂದು ಯೋಗೇಶ್ ಸಹ ಕಷ್ಟವಾಗಿ ಮುದುಡಿಕೊಂಡು ಮಲಗಿಕೊಂಡನು. ಏನಾದರೂ ಸರಿ, ಯೋಗೇಶ್ಗೆ ತುಂಬ ಹ್ಯಾಪಿಯಾಗಿದೆ. ಹಾಗೆ ಶಿವಾನಿ ಜೊತೆ ಪ್ರತಿ ಮೂಮೆಂಟನ್ನು ಹಂಚಿಕೊಳ್ಳುತ್ತಿದ್ದರೆ, ಶಿವಾನಿ ಸಹ ಸ್ವಲ್ಪ ಸ್ವಲ್ಪ ಭಯ ದೂರ ಮಾಡಿಕೊಳ್ಳುತ್ತಿದ್ದರೆ, ಭಾರ್ಗವಿಯ ಮೇಲೆ ಕಿರಿಚುತ್ತಾ, ಮನೆಯಲ್ಲಿ ಇರುವವರ ಮೇಲೆ ಸಹ ಕಿರಿಚುತ್ತಾ ದೌರ್ಜನ್ಯ ಮಾಡುತ್ತಿರುವ ಶಿವಾನಿಯನ್ನು ಅಪರೂಪವಾಗಿ ನೋಡಿಕೊಂಡು ಮಲಗಿಕೊಂಡನು. ಮರುದಿನ ಬೆಳಗ್ಗೆ ಶಿವಾನಿ ಬಡಿಸಿದ್ದು ಹೊಟ್ಟೆ ತುಂಬ ತಿಂದು ಅಕ್ಕಂದಿರ ಹತ್ತಿರ, ಈ ದಿನ ಮಾವಿನ ತೋಟದಲ್ಲಿ ಮಾವಿನ ಹಣ್ಣನ್ನು ಕೀಳುವುದಕ್ಕೆ ತುಂಬ ಜನ ಕೆಲಸದವರು ಬರುತ್ತಿದ್ದಾರೆ, ನಾನು ಅಲ್ಲಿ ಇರುತ್ತೇನೆ, ಭಾವಂದಿರಿಗೆ ಸಾಧ್ಯವಾದರೆ ತೋಟದ ಹತ್ತಿರಕ್ಕೆ ಹೋಗಿ ಬರಲು ಹೇಳು ಎಂದು ಹೇಳಿ ಹೊರಟು ಹೋದನು. ಇನ್ನು ನಮ್ಮ ಶಿವಾನಿ ಪಂಪ್ಸೆಟ್ಗಳ ಹುಲ್ಲಿನ ಮೇದೆಗಳು ಮಾವಿನ ತೋಟದಲ್ಲಿ ಇರುತ್ತವೆ, ಕೆಲಸದವರು ತುಂಬ ಜನ ಬರುತ್ತಾರೆ, ಅಂದರೆ ಅವರಲ್ಲಿ ನನ್ನ ಸೋತಿಯರು ಯಾರು ತಿಳಿದುಕೊಳ್ಳಬೇಕು ಅಂದುಕೊಂಡು ದನಕರುಗಳ ಹತ್ತಿರ, ಕೆಲಸ ಮಾಡುವವರ ಹತ್ತಿರಕ್ಕೆ ಹೋಗಿ, ದೊಡಮ್ಮ ದೊಡಮ್ಮ, ಮಾವಿನ ತೋಟದಲ್ಲಿ ಪಂಪ್ಸೆಟ್ಗಳು ಇರುತ್ತವೆ, ಹುಲ್ಲಿನ ಮೇದೆಗಳು ಇರುತ್ತವೆ ಅಲ್ವಾ, ಅಲ್ಲಿ ಹೆಂಗಸರು ಗಂಡಸರನ್ನು ಹೇಗೆ ಬೀಳಿಸುತ್ತಾರೆ ಎಂದು ನಿಧಾನವಾಗಿ ಅಂದಳು. ದೊಡ್ಡಮ್ಮ ನಗುತ್ತಾ, ಹುಚ್ಚಿ ಹುಡುಗಿ, ಅದೇನು ದೊಡ್ಡ ಭಾಗ್ಯ, ಹೆಂಗಸರು ಏನೋ ಹೊರಗಡೆ ಹೋದಂತೆ ಬರುತ್ತಾರೆ, ನೀರು ಚೆನ್ನಾಗಿ ಬರುತ್ತವೆ ಅಲ್ವಾ, ಅಲ್ಲಿ ಬಂದು ಕಾಲುಗಳು ಕೈಗಳನ್ನು ತೊಳೆದುಕೊಳ್ಳುವಂತೆ ಸೀರೆಯನ್ನು ಮೊಣಕಾಲಿನ ಮೇಲಕ್ಕೆ ಸಿಗಿಸಿಕೊಂಡು ಕಾಲುಗಳು ಕೈಗಳನ್ನು ತೊಳೆದುಕೊಳ್ಳುತ್ತಿರುವ ಹಾಗೆ ಬಗ್ಗುತ್ತಾರೆ, ಆಗ ಸೆರಗಿನ ಹತ್ತಿರದಿಂದ ಕಾಣಿಸುವ ಹಂದಗಳು ಆ ಕಾಲುಗಳ ಮೇಲೆ ನೋಡಿ, ಹತ್ತಿರದಲ್ಲಿ ಇರುವ ಗಂಡಸು ಆಕೆಯನ್ನು ಎತ್ತಿಕೊಂಡು ತೋಟದಲ್ಲಿ ಯಾರೂ ಇಲ್ಲದೆ ಇದ್ದರೆ, ಪಂಪ್ಸೆಟ್ ಹತ್ತಿರ ಯಾರಾದರೂ ಇದ್ದಾರೆ ಅಂದರೆ ಹುಲ್ಲಿನ ಮೇದೆಗಳು ಅಂದಳು. ಶಿವಾನಿ ಆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ಯಾರೇಜ್ ಕಟ್ಟಿಕೊಂಡು ಮಾವಿನ ತೋಟಕ್ಕೆ ಹೋದಳು. ಅಲ್ಲಿ ಗಂಡಸರು ಮಾವಿನ ಹಣ್ಣನ್ನು ಮರದಿಂದ ಕಿತ್ತು ಕೆಳಗಡೆ ಹಾಕುತ್ತಿದ್ದರೆ, ಅವುಗಳನ್ನು ಬಟ್ಟಲಿಗೆ ತುಂಬುತ್ತಿದ್ದಾರೆ. ಮಾವಿನ ತೋಟದಲ್ಲಿ ತಣ್ಣನೆ ಇರುತ್ತದೆ. ಯೋಗೇಶ್ ತಿಂದ ನಂತರ, ನೀನು ಹೊರಟು ಹೋಗು ಶಿವಾನಿ, ಇಲ್ಲಿ ತುಂಬ ಕೆಲಸ ಇದೆ, ಮನುಷ್ಯ ಇಲ್ಲದಿದ್ದರೆ ಕೆಲಸ ನಡೆಯುವುದಿಲ್ಲ ಎಂದು ಕಳುಹಿಸಿದನು. ಹಾಗೆ ಹೊರಟು ಹೋಗು ಅಂದರೆ ಹೊರಟು ಹೋಗುವುದಕ್ಕೆ ಬಂದಿದ್ದು ಶಿವಾನಿ ಎಂದು ಮೆಲ್ಲಗೆ
ಹೋದಂತೆ ಹೋದಳು. ಮಾವಿನ ತೋಟದಲ್ಲೇ ಒಂದು ಅರ್ಧ ಎಕರೆ ಸ್ಥಳದಲ್ಲಿ ಮೇವಿನ ಕಟ್ಟೆಗಳನ್ನು ಹಾಕಿ ದನಕರುಗಳನ್ನು ಸಾಯಂಕಾಲ ಅಲ್ಲಿ ಕಟ್ಟಾಕಿ ಮೇಯಿಸುತ್ತಾರೆ. ಬೆಳಗಿನ ಜಾವ ತೋಟದಲ್ಲಿ ಬಿಟ್ಟು ಬಿಡುತ್ತಾರೆ. ಈ ದಿನ ತೋಟದಲ್ಲಿ ಕೆಲಸದವರು ಇದ್ದಾರೆ ಅಲ್ವಾ ಎಂದು ದನಕರುಗಳನ್ನು ಬಿಡದೆ ಅಲ್ಲಿ ಹುಲ್ಲಿನ ಕಟ್ಟೆಗಳನ್ನು ಹಾಕಿ ಮೇಯಿಸುತ್ತಿದ್ದಾರೆ. ಹಾಗೆ ಅವರಿಗೆ ಸಹ ಕಾಣಿಸದಂತೆ ಆ ಕಡೆ ಈ ಕಡೆ ನೋಡಿ ಹುಲ್ಲಿನೊಳಗಡೆ ದೂರಿದಳು. ಮೇದೆಗಳ ಹತ್ತಿರದಲ್ಲೇ ಮಾವಿನಕಾಯಿ ತೋಟಕ್ಕೆ ಆ ದನಕರುಗಳಿಗೆ ಒಂದು ದೊಡ್ಡ ಪಂಪ್ ಸೆಟ್ ಇದೆ. ಯೋಗೇಶ್ ಅಲ್ಲಿಗೆ ಬಂದು ಕೆಲಸದವರ ಹತ್ತಿರ ಮೋಟಾರ್ ಆನ್ ಮಾಡು, ಚಿಕ್ಕ ಗಿಡಗಳಿಗೆ ನೀರು ಸಾಕಾಗುತ್ತಿಲ್ಲ ಅಂದನು. ಸರಿ ದೊರೆ ಎಂದು ಮೋಟಾರ್ ಆನ್ ಮಾಡಿದನು. ಆ ನೀರು ತುಂಬ ದಪ್ಪವಾಗಿ ಒಂದು ಜಲಪಾತದಂತೆ ಬರುತ್ತಿದ್ದಾವೆ. ಇನ್ನು ನೀರು ಜೋರಾಗಿ ಬರುತ್ತಿದ್ದರೆ ಆ ನೀರನ್ನು ಚಿಕ್ಕ ಗಿಡಗಳ ಕಡೆಗೆ ತಿರುಗುತ್ತಿದ್ದಾರೆ. ಆಗ ಬಂದಳು. ಆ ಪಂಪ್ ಸೆಟ್ ಹತ್ತಿರ ಯಾರೂ ಇಲ್ಲದೆ ಇರುವುದನ್ನು ನೋಡಿ ಯೋಗೇಶ್ ಒಬ್ಬನೇ ಇದ್ದಾನೆ ಎಂದು ಆ ಊರಿನ ಒಬ್ಬ ಹೆಂಗಸು ಯೋಗೇಶನ್ನು ನೋಡುತ್ತಾ ತನ್ನ ಸೀರೆಯನ್ನು ಮೊಣಕಾಲಿನ ಹತ್ತಿರ ತನಕ ಸೀರೆಯನ್ನು ಸಿಗಿಸಿಕೊಂಡು ಸೆರಗನ್ನು ಸಣ್ಣಗೆ ಮಾಡಿ ಹಾಕಿಕೊಂಡು ಬಗ್ಗಿ ಬಗ್ಗಿ ಕಾಲುಗಳನ್ನು ತೊಳೆದುಕೊಳ್ಳುತ್ತಾ ಯೋಗೇಶ್ ಕಡೆಗೆ ನೋಡುತ್ತಾ, ಏ ಯೋಗೇಶ್, ನಿನಗೆ ಮೈಯೆಲ್ಲ ಬಿಸಿ ಹೊಡೆಯುತ್ತಿಲ್ಲವಾ ಅಂದಳು. ಯೋಗೇಶ್ ಕೋಪದಿಂದ, ನಿನಗೆ ತುಂಬ ಸರಿ ಹೇಳಿದೆ, ಇಂತಹುದು ನನಗೆ ಇಷ್ಟ ಆಗುವುದಿಲ್ಲ, ಇಂಥವು ನನ್ನ ಮುಂದೆ ಮಾಡಬೇಡ ಎಂದು ಅನ್ನುತ್ತಿದ್ದರೆ, ಆಕೆ ಊರೆಲ್ಲ ನನ್ನ ಹಿಂದೆ ಬೀಳುತ್ತಿದ್ದರೆ ನಾನು ನಿನ್ನ ಹಿಂದೆ ಬೀಳುತ್ತಿದ್ದೇನೆ. 10 ವರ್ಷಗಳಿಂದ ಪಂಪ್ಸೆಟ್ಗಳ ಹತ್ತಿರ, ಹುಲ್ಲಿನ ಮೇದೆಗಳ ಹತ್ತಿರ ಎಂದು ಊರಿನಲ್ಲಿ ನಿನ್ನ ಮೇಲೆ ಗುಸುಗುಸು ಅನ್ನುವ ಹಾಗೆ ವಿಷಯವನ್ನು ಹಬ್ಬಿಸಿದೆ. ಆದರೂ ನನಗೆ ಬಗ್ಗುತ್ತಿಲ್ಲ. ಈಗ ನಾನು ನೀನು ಯಾವ ತಪ್ಪು ಮಾಡುತ್ತಿಲ್ಲ ಎಂದು ಊರೆಲ್ಲ ಹೇಳಿಕೊಂಡರೂ ಗಂಡಸು ಅಲ್ವಾ ಅನ್ನುತ್ತಾರೆ. ಮಾಡದೇ ಇದ್ದರೂ ಅಷ್ಟು ದೊಡ್ಡ ಹೆಸರು ಸಂಪಾದಿಸಿಕೊಳ್ಳುವುದು ಯಾಕೆ? ಮಾಡಿದರೂ ಅದೇ ಅಲ್ವಾ ಅಂದಳು. ಯೋಗೇಶ್, ನಾನು ಗಂಡಸು ಹೌದು ಅಲ್ಲ ಅನ್ನುವುದು ನನ್ನ ಹೆಂಡತಿಗೆ ಗೊತ್ತಾದರೆ ಸಾಕು. ಊರಿನಲ್ಲಿ ಎಲ್ಲರಿಗೂ ತಿಳಿಯಬೇಕಾದ ಅವಸರ ಇಲ್ಲ. ದಾರಿಯಲ್ಲಿ ಹೋಗುತ್ತಿದ್ದರೆ ನಾಯಿಗಳು ಬೊಗಳುತ್ತವೆ, ನಾನು ಹಿಡಿಸಿಕೊಳ್ಳುವುದಿಲ್ಲ. ನಾನು ಯಾವಾಗಲೋ ಅಂದುಕೊಂಡೆ ನನಗೆ ನನ್ನ ಹೆಂಡತಿ ಪವಿತ್ರವಾಗಿ ಬೇಕು ಎಂದು. ನನ್ನ ಮನಸ್ಸಿನಲ್ಲಿ ಇದ್ದಾರೆ. ನಾನು ಸಹ ಆಕೆಗೆ ಹಾಗೆ ಪವಿತ್ರವಾಗಿ ಇರಬೇಕು ಎಂದು ಇರುವುದರಲ್ಲಿ ತಪ್ಪು ಇರುವುದಿಲ್ಲ. ನನ್ನ ಹೆಂಡತಿ ಯಾರೂ ತಿಳಿಯದೆ ಆಗ ಇದ್ದೆ. ಈಗ ನನ್ನ ಹೆಂಡತಿ ಯಾರೋ ತಿಳಿದಿದೆ ಅಲ್ವಾ? ಅವಳಿಗೋಸ್ಕರ ಎಷ್ಟು ದಿನಗಳು ಇದ್ದರೂ ತಪ್ಪೇನೂ ಇಲ್ಲ ಅನ್ನುತ್ತಿದ್ದರೆ ಆಕೆ ಅಷ್ಟು ಚಿಕ್ಕ ಹುಡುಗಿ ನಿನ್ನನ್ನು ಏನು ಸುಖ ಇಡುತ್ತಾಳೆ? ನೀನೇನು ಸುಖ ಪಡುತ್ತೀಯ? ಆದರೂ ಮದುವೆಯಾಗಿ ಇಷ್ಟು ದಿನಗಳಾದರೂ ಹತ್ತಿರಕ್ಕೆ ಬರುವುದಕ್ಕೆ ಭಯಪಡುತ್ತಿದ್ದಾಳಂತೆ ಅಲ್ವಾ? ಮದುವೆಯಾದ ಮೇಲೂ ಸಹ ಬ್ರಹ್ಮಚಾರಿಯಾಗಿ ಇರುವುದು ತುಂಬ ಕಷ್ಟ. ಯೋಗೇಶ್, ಆವಾಗಲೆಂದರೆ ಭಾರ್ಗವಿ ಸ್ವಲ್ಪ ಗಟ್ಟಿಗಿತ್ತಿ. ಇಂತಹವು ತಿಳಿದರೆ ನಿಮ್ಮ ಮದುವೆಯ ಜೀವನದಲ್ಲಿ ಜಗಳಗಳಾಗುತ್ತವೆ ಎಂದು ದೂರ ಇದ್ದೀಯಾ ಅಂದಳು. ಈಗ ಶಿವಾನಿ ಅಲ್ವಾ? ಶಿವಾನಿ ಅಮಾಯಕಳು. ನೀನು ಯಾವ ಆಟಗಳು ಆಡಿದರೂ ಏನೂ ಮಾಡುವುದಿಲ್ಲ ಅನ್ನುತ್ತಿದ್ದರೆ ಯೋಗೇಶ್ಗೆ ಶಿವಾನಿ ಮಾಡುತ್ತಿರುವ ಜಗಳಗಳು ನೆನಪಾಗಿ, ನಿನಗೆ ಶಿವಾನಿ ಅಮಾಯಕಳಂತೆ ಕಾಣಿಸುತ್ತಾಳಾ? ನೀನು ನನ್ನನ್ನು ಹೀಗೆ ಕೋರಿಕೊಳ್ಳುತ್ತಿದ್ದೀಯ ಎಂದು ಅವಳಿಗೆ ತಿಳಿದರೆ ಈ ಊರಿನಲ್ಲಿ ಸಹ ನಿನ್ನನ್ನು ಇರಲು ಬಿಡುವುದಿಲ್ಲ. ಹುಷಾರಾಗಿ ಇರು. ಅವಳು ಕಾಣಿಸುವಷ್ಟು ಅಮಾಯಕಳು ಅಲ್ಲ ಅಂದುಕೊಳ್ಳುತ್ತಾ ಹೊರಟು ಹೋದನು. ಶಿವಾನಿ ಹುಲ್ಲಿನ ಮೇದೆಯಲ್ಲಿ ಇದ್ದು ಕೇಳಿಸಿಕೊಳ್ಳುತ್ತಿದ್ದಾಳೆ ಅಲ್ವಾ? ನಮ್ಮ ಮಾವ ಹೆಂಡತಿಗೋಸ್ಕರ ಜೀವನ ಎಂದು ಇದ್ದರೆ ಈ ಹೆಂಗಸರು ಇಲ್ಲದೇ ಇರುವ ಮಾತುಗಳನ್ನು ಹುಟ್ಟಿಸುತ್ತಿದ್ದಾರೆ ಎಂದು ಆಗಲೇ ಬಂದು ಹೊಡೆಯಬೇಕು ಅನ್ನುವಷ್ಟು ಕೋಪ ಬಂದಿತು. ಮೊದಲನೇ ದಿನ ಅಂದನು ಅಲ್ವಾ, ತಿಳಿದಿದ್ದು ತಪ್ಪು ಮಾಡಬಾರದು ಎಂದು. ಹೋಗುತ್ತಿದ್ದೇನೆ ಎಂದು ಹೇಳಿ ಹೋಗದೇ ಇದ್ದೀಯಾ ಎಂದು ಬೈಯುತ್ತಾನೆ ಎಂದು ಭಯಕ್ಕೆ ಆ ಹುಲ್ಲು ನವೆ ಇಡುತ್ತಿದ್ದರೂ ಅವರ ಮಾತುಗಳು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದಳು. ಯೋಗೇಶ್ ಹೊರಟು ಹೋದ ಮೇಲೆ ಮೆಲ್ಲಗೆ ಆ ಕಡೆ ಈ ಕಡೆ ನೋಡಿ, ಯಾರೂ ಇಲ್ಲ. ಆಕೆ ಇನ್ನೂ ಪಂಪ್ಸೆಟ್ ಹತ್ತಿರ ಎದುರು ನೋಡುತ್ತಿದ್ದಾಳೆ. ಯೋಗೇಶ್ ಬರುತ್ತಾನೇನೋ ಮತ್ತೆ ಎಂದು ಶಿವಾನಿಗೆ ಕೋಪ ಬಂದಿತು. ಅಲ್ಲಿ ಯಾವುದೋ ಹಳೆ ಬೆಡ್ಶೀಟ್ ಇದ್ದರೆ ಮೆಲ್ಲಗೆ ಕಾಣಿಸದಂತೆ ತೆಗೆದುಕೊಂಡು ಬಂದು ಆಕೆಯ ಮೇಲೆ ಹಾಕಿ ದನಕ್ಕೆ ಹೊಡೆದಂತೆ ಹೊಡೆದಳು. ಹೊಡೆಯುತ್ತಿರುವಾಗ ಇನ್ನೊಂದು ಸಾರಿ ಪಂಪ್ಸೆಟ್ ಹತ್ತಿರಕ್ಕೆ ಬಂದೆ ಅಂದುಕೋ, ಈಗ ಏಟುಗಳು ತಿಂದು ಹೋಗುತ್ತಿದ್ದೀಯ, ಇನ್ನೊಂದು ಸಾರಿ ಬಂದರೆ ಸತ್ತು ಹೋಗುತ್ತೀಯ ಎಂದು ಚೆನ್ನಾಗಿ ಹೊಡೆದು ಆಕೆಯ ಮೇಲೆ ಹಾಕಿದ ಬೆಡ್ಶೀಟನ್ನು ತೆಗೆದು ಮತ್ತೆ ಹುಲ್ಲಿನ ಮೇದೆಯೊಳಗಡೆ ಬಚ್ಚಿಟ್ಟುಕೊಂಡಳು. ಆಕೆ ಪಾಪ ಸುತ್ತಲೂ ನೋಡಿದಳು. ಏನೂ ಕಾಣಿಸದೆ ನನ್ನನ್ನು ಒಂದು ದೆವ್ವ ಹೊಡೆದಿದೆ ಅಂದುಕೊಂಡು ಅಲ್ಲಿಂದ ಓಡಿ ಹೋದಳು. ಇನ್ಯಾವತ್ತೂ ಪಂಪ್ಸೆಟ್ ಹತ್ತಿರಕ್ಕೆ ಬರುವುದಿಲ್ಲ. ಶಿವಾನಿ ಮಾಡುತ್ತಿರುವುದೆಲ್ಲ ಯೋಗೇಶ್ ನೋಡುತ್ತಲೇ ಇದ್ದಾನೆ. ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದಾನೆ. ಶಿವಾನಿ ದಾರಿಯಲ್ಲಿ ಬೀಳುತ್ತಾಳೆ ಎಂದು. ಹಾಗೆ ಶಿವಾನಿ ಯಾವ ಪಂಪ್ಸೆಟ್ಗಳು ಇಲ್ಲ, ಹುಲ್ಲಿನ ಮೇದೆಗಳೂ ಇಲ್ಲ. ಶಿವಾನಿ ಪ್ರೀತಿಗೋಸ್ಕರ ಮಾಡುತ್ತಿದ್ದಾನೆ.
ಅವಳಿಗೋಸ್ಕರ ಇಷ್ಟು ದಿನಗಳು ಇದ್ದರೂ ನನಗೆ ಇಷ್ಟಾನೇ ಅನ್ನುವ ಮಾತಿಗೆ ಸಂತೋಷ ಪಡುತ್ತಾ ಯೋಗೇಶ್ ಮೇಲೆ ಪ್ರೀತಿಯಿಂದ ಆಗ ತನ್ನ ಮನಸ್ಸಿನೊಳಗಡೆ ಯೋಗೇಶನ್ನು ತಂದುಕೊಂಡಳು. ಹಾಗೆ ತಂದುಕೊಂಡ ಮರುಕ್ಷಣ ದೇಹ ಪುಲಕಿಸಿತು. ಮಾವ ಅನ್ನುವ ಭಯ ಹೋಯಿತು. ಪ್ರೀತಿ ಅನ್ನುವ ತಪನೆ ಶುರುವಾಗಿದೆ. ಯೋಗೇಶ್ ಜೊತೆ ಊಹೆಯಲ್ಲಿ ಸಾಂಗ್ ಹಾಕಿಕೊಳ್ಳುತ್ತಾ ಹುಲ್ಲಿನ ಕಡ್ಡಿಗಳನ್ನು ಕಚ್ಚುತ್ತಾ ಹುಚ್ಚುಚ್ಚಾಗಿ ಆ ಹುಲ್ಲಿನ ಮೇಲೆ ಹೊರಳಾಡುತ್ತಾ ಇದ್ದಾಳೆ. ಯೋಗೇಶ್ಗೆ ಶಿವಾನಿ ಪೂರ್ತಿ ಅರ್ಥ ಆಗಿ ಮೆಲ್ಲಗೆ ಶಿವಾನಿ ಹತ್ತಿರಕ್ಕೆ ಹೋದನು. ಯಾವುದೋ ಆಲೋಚನೆಯಲ್ಲಿ ಇದ್ದ ಶಿವಾನಿಯನ್ನು ಹಿಂದುಗಡೆಯಿಂದ ಹಗ್ ಮಾಡಿಕೊಂಡು ಏನ್ ಬಂಗಾರ, ನನ್ನ ಜೊತೆನಾ ಡ್ರೀಮ್ಸ್ ಅಂದನು. ಹಾಗೆ ಯೋಗೇಶನ್ನು ಹಿಂದುಗಡೆಯಿಂದ ಹಗ್ ಮಾಡಿಕೊಳ್ಳುವುದು ಆತನ ಮೇಲೆ ಈಗೀಗಲೇ ಪ್ರೀತಿಯ ಬೀಜ ಮನಸ್ಸಿನಲ್ಲಿ ಬಿದ್ದು ಮೈಯೆಲ್ಲ ಪುಲಕಿಸುತ್ತಿದ್ದರೆ ಹಾಗೆ ಈಶ್ವರ್ ಅಂದ ತಕ್ಷಣ ಮುಂದಕ್ಕೆ ತಿರುಗಿ ಆತನ ಎದೆಯ ಮೇಲೆ ನಾಚಿಕೆ ಪಡುತ್ತಾ ಬಚ್ಚಿಟ್ಟುಕೊಂಡಳು. ಯೋಗೇಶ್ಗೆ ಆ ಮೂಮೆಂಟ್ಸ್ ತುಂಬ ಹ್ಯಾಪಿ ಅನಿಸಿ ಹಾಗೆ ಶಿವಾನಿಯನ್ನು ಆ ಹುಲ್ಲಿನೊಳಗಡೆ ತಳ್ಳಿ ಇಬ್ಬರು ಒಂದಾದರು. ಒಬ್ಬರ ಉಸಿರು ಒಬ್ಬರಿಗೆ ತಾಕುತ್ತಿದ್ದರೆ ಬೆಚ್ಚನೆಯ ಹುಲ್ಲಿನಲ್ಲಿ ದೇಹದಲ್ಲಿ ಸಹ ಬಿಸಿಯ ಬೆವರು ಶುರುವಾಗಿ ಬೆವರಿಗೆ ಉಕ್ಕಿರಿ ಬಿಕ್ಕಿರಿ ಆಗುತ್ತಿದ್ದರೆ ಒಬ್ಬರ ತೋಳದಲ್ಲಿ ಒಬ್ಬರು ಬಂಧಿಯಾಗಿ ಹೇಳಲು ಆಗದ ಸಂತೋಷ, ಆನಂದದಿಂದ ಶಿವಾನಿ ಯೋಗೇಶ್ ಎದೆಯ ಮೇಲೆ ಕೈ ಇಟ್ಟು ಎದ್ದೇಳುತ್ತಾ ಯೋಗೇಶ್ ತುಟಿಗಳನ್ನು ತುಟಿಗಳಿಂದ ಮುಟ್ಟುತ್ತಾ ಇಬ್ಬರಿಗೂ ಮೊದಲ ಮುತ್ತು ಕೊಡುತ್ತಾ ಎಷ್ಟು ಹೊತ್ತು ಕಳೆಯಿತೋ ಗೊತ್ತಿಲ್ಲ. ಏನೋ ದೇಹದಲ್ಲಿ ತಾಪ. ಅಷ್ಟೊಂದು ಹ್ಯಾಪಿಯಲ್ಲಿ ಅವರಿದ್ದರೆ ತೋಟದಲ್ಲಿ ಕೆಲಸ ಮುಗಿದಿದೆ, ಇನ್ನು ಟೈಮ್ ಇದೆ ಎಂದು ಯಾವುದಾದರೂ ಕೆಲಸ ಹೇಳುತ್ತಾನೇನೋ ಅನ್ನುತ್ತಾ ಕೆಲಸದವನು ಚಿಕ್ಕದೊರೆ ಅಂದುಕೊಳ್ಳುತ್ತಾ ಬರುತ್ತಿದ್ದಾನೆ. ಶಿವಾನಿ ಎಚ್ಚೆತ್ತುಕೊಂಡು ಮೆಲ್ಲಗೆ ಹೊರಗಡೆ ಬಂದು ಮೈಮೇಲಿರುವ ಹುಲ್ಲನ್ನು ಉದುರಿಸಿಕೊಳ್ಳುತ್ತಿದ್ದಾಳೆ. ಯೋಗೇಶ್ ಸಹ ಹೊರಗಡೆ ಬಂದು ಆತ ಮೈಮೇಲಿರುವ ಹುಲ್ಲನ್ನು ಸಹ ಉದುರಿಸಿಕೊಳ್ಳುತ್ತಿದ್ದರೆ ಆಗಲೇ ಕೆಲಸದವರು ಅಲ್ಲಿಗೆ ಬಂದು ತಲೆ ಕೆರೆದುಕೊಂಡು ಏನೋ ಹೇಳುತ್ತಿದ್ದರೆ ಯೋಗೇಶ್ ಬರುತ್ತಿದ್ದೀನಿ ನಡಿ ಅಂದನು. ಆತನು ಅಲ್ಲಿಂದ ಹೊರಟು ಹೋದನು. ಶಿವಾನಿ ಯೋಗೇಶ್ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಾವ, ಮನೆಗೆ ಬೇಗ ಬಂದು ಬಿಡು, ನಿನಗೋಸ್ಕರ ಕಾಯುತ್ತಿರುತ್ತೇನೆ ಎಂದು ನಾಚಿಕೆಯಿಂದ ಹೊರಟು ಹೋದಳು. ಯಾವ ಹೆಂಡತಿಯಾದರೂ ನಿನಗೋಸ್ಕರ ಕಾಯುತ್ತಿರುತ್ತೇನೆ ಎಂದು ಗಂಡನಿಗೆ ಹೇಳಿದರೆ ಕಾಲುಗಳು ನಿಲ್ಲುತ್ತಾವಾ ಅಲ್ಲಿ? ಕೆಲಸ ಯಾವಾಗ ಆಗಿ ಹೋಗುತ್ತದೆಯೋ ಎಂದು ಬೇಗ ಮಾಡಿಸುತ್ತಿದ್ದಾನೆ. ಶಿವಾನಿ ಮನೆಗೆ ಹೋದಳು. ಯೋಗೇಶ್ಗೆ ಇಷ್ಟ ಆಗಿರುವ ಅಡುಗೆಗಳನ್ನು ಕಷ್ಟಪಟ್ಟು ಮಾಡಿದಳು. ಲಕ್ಷ್ಮಿ ಅಂಜಲಿ, ಏನೇ ಈ ದಿನ ತುಂಬ ತರಹ ಮಾಡುತ್ತಿದ್ದೀಯಾ ಅನ್ನುತ್ತಿದ್ದರೆ ಶಿವಾನಿ, ನನ್ನ ಗಂಡನಿಗೆ ಅಷ್ಟು ಮಾತ್ರ ಮಾಡಿಡಬೇಕು. ಆದರೂ ನೀವು ದೃಷ್ಟಿ ಇಡಬೇಡಿ, ಅಡಿಗೆ ಮನೆ ಒಳಗಡೆ ಬರಬೇಡಿ ಎಂದು ಹೊರಗಡೆ ಕಳುಹಿಸಿಬಿಟ್ಟಳು. ರಾಜಮ್ಮ ಶಿವಾನಿ ಮಾಡುತ್ತಿರುವುದನ್ನು ನೋಡುತ್ತಾ ಇವಳು ಈ ದಿನ ಅಡಿಗೆ ಮನೆಯೊಳಗಿನಿಂದ ಹೊರಗಡೆ ತಳ್ಳಿದಳು, ನಾಳೆ ದಿನ ಮನೆಯಿಂದ ಸಹ ಹೊರಗಡೆ ತಳ್ಳುತ್ತಾಳೆ ಅನ್ನುತ್ತಿದ್ದರೆ ಶಿವಾನಿ ಅಡಿಗೆ ಮನೆಯೊಳಗಡೆನೇ ಇದ್ದು ಸುಮ್ಮನೆ ತಿಂದು ಕುಳಿತುಕೊಳ್ಳದೆ ಯಾವುದೋ ಒಂದು ಕೆಲಸ ಮಾಡುತ್ತಿದ್ದರೆ ಮನೆಯಲ್ಲಿ ಇರಿಸುತ್ತೇನೆ ಬಿಡು, ಆದರೂ ನನಗ್ಯಾಕೆ ಬಿಡು, ಯೋಗೇಶ್ ಹೆಂಡತಿ ಬಂದು ಅವನನ್ನು ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದಾಳೆ, ಎಲ್ಲರನ್ನೂ ಓಡಿಸಿದ್ದಾಳೆ ಅನ್ನುವ ಮಾತು. ನಾಳೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ನೀವು ಇರಬೇಕು ಅಲ್ವಾ, ಹಾಗೆ ಒಂದು ಮೂಲೆಯಲ್ಲಿ ಇರಿ ಅಂದಳು. ಲಕ್ಷ್ಮಿ ಅಂಜಲಿ ರಾಜಮ್ಮ ತುಂಬ ಸಂತೋಷ ಪಡುತ್ತಿದ್ದಾರೆ ಯೋಗೇಶ್ಗೆ ಒಳ್ಳೆಯ ದಿನಗಳು ಬಂದಿದ್ದಾವೆ ಎಂದು. ಯೋಗೇಶ್ಗೋಸ್ಕರ ಶಿವಾನಿ ಅಷ್ಟೊಂದು ಹಾರಾಟ ಪಡುವುದು ಅವರಿಗೆ ತುಂಬ ಇಷ್ಟ ಆಯಿತು. ಹಾಗೆ ಅಡಿಗೆ ಮಾಡುತ್ತಲೇ ಹೂ ಮಾರುವವಳು ಕೂಗಿದರೆ ಲಕ್ಷ್ಮಿ ಬೇಕಂತಲೇ ಈ ದಿನ ಯಾವ ಹೂಗಳು ಬೇಡ ಬಿಡು ಅಂದಳು. ಶಿವಾನಿ ಹೊರಗಡೆ ಬರುತ್ತಾ ನೀನು ನಿಂತುಕೋ ಹೂಗಳು ದೊಡ್ಡಮ್ಮ ಎಂದು ಹೋಗಿ ಬಂದು ಬುಟ್ಟಿಯ ಹೂಗಳು ನನಗೆ ಬೇಕು ಅಂದಳು. ಹೂ ಮಾರುವವಳು ಸಂತೋಷ ಪಡುತ್ತಾ ಇಷ್ಟು ಏತಕ್ಕೆ ಅಮ್ಮ ಅಂದಳು. ನೋಡು ದೊಡ್ಡಮ್ಮ, ತಲೆಯಲ್ಲಿ ಭಾರವಾದರೆ ಬೆಡ್ ಮೇಲೆ ಹಾಕಿಕೊಳ್ಳುತ್ತೇನೆ, ನಿನಗ್ಯಾಕೆ, ನೋಡು ಹಣ ತೆಗೆದುಕೊಂಡು ಕೊಟ್ಟು ಬಿಡು ಎಂದು ಆ ಬುಟ್ಟಿಯನ್ನು ತಂದು ಮನೆಯಲ್ಲಿ ಇಟ್ಟು ಬಿಡು, ಇದರಲ್ಲಿ ಒಂದು ಮೊಳ ಹೂಗಳು ಯಾರಾದರೂ ತೆಗೆದುಕೊಂಡರೂ ಸುಮ್ಮನಿರುವುದಿಲ್ಲ ಅಂದು ಮಾಡಿರುವ ಅಡುಗೆಗಳೆಲ್ಲ ನೀಟಾಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸ್ನಾನ ಮಾಡಿ ತಲೆಗೆ ತುಂಬ ಹೂಗಳನ್ನು ಇಟ್ಟುಕೊಂಡು ಯೋಗೇಶ್ಗೋಸ್ಕರ ಎದುರು ನೋಡುತ್ತಿದ್ದಾಳೆ. ಕೆಲಸದವರೆಲ್ಲ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದರೆ ಮಾವ ಮಾತ್ರ ಕಾಣಿಸುತ್ತಿಲ್ಲ ಎಂದು ಎಲ್ಲರನ್ನೂ ಕೇಳುತ್ತಿದ್ದಾಳೆ. ಯಾರೂ ಸಹ ತೋಟದ ಹತ್ತಿರ ಕಾಣಿಸಲಿಲ್ಲ ಎಂದು ಹೇಳುತ್ತಿದ್ದಾರೆ. ಯಾವಾಗಲೂ ಬರುತ್ತಿದ್ದನು ಅಲ್ವಾ ಟೀ ಕುಡಿಯುವ ಹೊತ್ತಿಗೆ, ಕೆಲಸ ಆಗದಿದ್ದರೆ ಕತ್ತಲಾಗುತ್ತಿದೆ ಅಷ್ಟೊತ್ತಿಗೆ ಬರುತ್ತಾರೆ, ಇನ್ನು ಬರುತ್ತಿಲ್ಲವೇ ಎಂದು ಶಿವಾನಿ 100 ಬಾರಿ ಬಾಗಿಲ ಹತ್ತಿರಕ್ಕೆ ಬಂದು ನೋಡುತ್ತಿದ್ದಾಳೆ. ರಾಜಮ್ಮ, ಮನೆಗೆ ಬಂದವನು ಮನೆಯೊಳಗಡೆ ಬರುವುದಿಲ್ಲವಾ, ಅಷ್ಟೊಂದು ಯಾಕೆ ತಿರುಗುತ್ತಿದ್ದೀಯಾ, ಆ ಕಡೆ ಈ ಕಡೆ ತಿರುಗಿ ಬೆವರು ಬರುತ್ತಿದೆ, ಫ್ಯಾನ್ ಕೆಳಗಡೆ ಕುಳಿತುಕೋ ಅನ್ನುತ್ತಿದ್ದಾಳೆ. ಆದರೂ ಮುದುಕಿ ಕತ್ತಲಾಗುತ್ತಿದ್ದರೂ
ಮಾವ ಇಲ್ಲಿಯ ತನಕ ಯಾಕೆ ಬರಲಿಲ್ಲ, ಎಲ್ಲಿಗೆ ಹೋದನು ಎಂದು ಸ್ವಲ್ಪ ಗಾಬರಿಯಾಗುತ್ತಿದ್ದಾಳೆ. ಲಕ್ಷ್ಮಿ ಶಿವಾನಿಯ ಗಾಬರಿಯನ್ನು ನೋಡಿ ಅವನು ಸಿಟಿಗೆ ಹೋಗಿದ್ದಾನೆ ಅಂದ ತಕ್ಷಣ, ಶಿವಾನಿ, ನಾನು ಹೆಂಡತಿ, ನನಗೆ ಗೊತ್ತಿಲ್ಲ, ಅಕ್ಕಂದಿರಾಗಿ ನಿಮಗೆ ಗೊತ್ತು, ಆದರೂ ಯಾಕೆ ಕಳುಹಿಸಿದಿರಿ ಎಂದು ಕೂಗಾಡುತ್ತಿದ್ದಾಳೆ. ಭಾರ್ಗವಿ ರೂಮಿನಿಂದ ಹೊರಗಡೆ ಬರುತ್ತಾ, ನಾನೇ ಕಳುಹಿಸಿದೆ, ತಾಳಿಯನ್ನು ತೆಗೆದುಕೊಂಡು ಬಾ ಎಂದು. ನಾಳೆ ಮಾವನನ್ನು ನಾನು ದೇವಸ್ಥಾನದ ಮದುವೆ ಮಾಡಿಕೊಳ್ಳುತ್ತೇನೆ, ನಾಳೆ ಒಳ್ಳೆ ದಿನ ಅಂತೆ ಅಂದಳು. ಶಿವಾನಿ ದುರ್ಗಾದೇವಿಯ ತರಹ ಭಾರ್ಗವಿ ಕತ್ತನ್ನು ಹಿಡಿದುಕೊಂಡು ಸೋಫಾ ಮೇಲೆ ತಳ್ಳಿದಳು. ಏನು, ಮಾವನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ, ಅದು ನಾನು ಬದುಕಿರುವಾಗಲೇ ಎಂದು ಗಟ್ಟಿಯಾಗಿ ಕತ್ತು ಇಸ್ಕುತ್ತಿದ್ದರೆ, ಎಲ್ಲರೂ ಶಿವಾನಿಯನ್ನು ಹಿಡಿಯುತ್ತಾ ಅವಳು ಸತ್ತು ಹೋಗುತ್ತಾಳೆ ಎಂದು ಅನ್ನುತ್ತಿದ್ದರೆ, ಶಿವಾನಿ, ಸತ್ತರೆ ಸಾಯಲಿ ಇವಳು, ಸತ್ತರೂ ನಷ್ಟ ಇಲ್ಲ, ಆದರೆ ಸವತಿ ಆದರೆ ನಾನು ಸುಮ್ಮನಿರುವುದಿಲ್ಲ, ನನ್ನ ಗಂಡ ನನಗೆ ಸ್ವಂತ, ನಾಳೆ ಮಾವನು ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಬೇಕು, ನೀನು ಇರುವುದು ಮನೆಯಲ್ಲಿ ಅಲ್ಲ ಸ್ಮಶಾನದಲ್ಲಿ ಇರುತ್ತೀಯ, ಹುಷಾರ್, ನಾನೆಂದರೆ ಏನು ತೋರಿಸುತ್ತೇನೆ, ಆದರೂ ನೀನು ತೆಗೆದುಕೊಂಡು ಬಾ ಅಂದ ತಕ್ಷಣ, ಮಾವ ಹೇಗೆ ಹೋದನು, ಬರಲಿ ಮಾವನಿಗೆ ಗ್ರಹಚಾರ ಬಿಡಿಸುತ್ತೇನೆ ಅನ್ನುತ್ತಲೇ ಇದ್ದಾಳೆ. ಯೋಗೇಶ್ ಹಿಂದಗಡೆಯಿಂದ ಗಂಟಲನ್ನು ಸವರಿಸಿಕೊಳ್ಳುತ್ತಾ ಬಂದನು. ಶಿವಾನಿ ಯೋಗೇಶನ್ನು ನೋಡುತ್ತಾ ಓಡಿ ಹೋಗಿ, ಹೇಳು ಮಾವ, ನೀನು ಭಾರ್ಗವಿ ಅಕ್ಕನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಎಂದು ಮೆಲ್ಲಗೆ ಕೇಳುತ್ತಿದ್ದಾಳೆ. ಭಾರ್ಗವಿ ಏನೋ ಸನ್ನೆ ಮಾಡುತ್ತಿದ್ದಾಳೆ. ಯೋಗೇಶ್ ಏನೂ ಮಾತನಾಡಲಿಲ್ಲ. ಶಿವಾನಿಗೆ ಉರಿಯುತ್ತಿದೆ. ಯೋಗೇಶ್ ಕಾಲರ್ ಹಿಡಿದುಕೊಂಡು ತನ್ನ ರೂಮಿನೊಳಗಡೆ ಎಳೆದುಕೊಂಡು ಹೋಗಿ ಬಾಗಿಲನ್ನು ಹಾಕಿಕೊಂಡು, ಏನು ಮಾವ, ನಿನಗೆ ಏನಾದರೂ ನಾನು ಹುಚ್ಚಿಯಂತೆ ಕಾಣಿಸುತ್ತಿದ್ದೀನಾ, ನೀನು ಒಂದು ವೇಳೆ ಅಷ್ಟೊಂದು ಶಕ್ತಿವಂತನಾಗಿದ್ದರೆ ನಿನಗೆ 2-3 ಹೆಂಡತಿಯರನ್ನು ಮಾಡಿಕೊಳ್ಳುವ ಕೆಪಾಸಿಟಿ ಇದ್ದರೆ ಇರಬಹುದು, ಆದರೆ ನನಗೆ ತಾಳಿ ಕಟ್ಟಿದ್ದೀಯ ಅಲ್ವಾ, ನಾನು ಮೊದಲನೇ ಹೆಂಡತಿ ಅಲ್ವಾ, ನನಗೆ ಸೋತಿರಿ ಎಂದರೆ ಇಷ್ಟ ಆಗುವುದಿಲ್ಲ, ನಿನಗೆ ಏನು ಬೇಕೆಂದರೂ ನಾನು ಕೊಡುತ್ತೇನೆ ಅನ್ನುತ್ತಾ ಯೋಗೇಶನ್ನು ವಾಶ್ರೂಮ್ ಒಳಗಡೆ ಕರೆದುಕೊಂಡು ಹೋಗಿ ಹತ್ತಿರವಿದ್ದು ಆತನಿಗೆ ತಲೆ ಸ್ನಾನ ಮಾಡಿಸಿ ಟವಲ್ನಿಂದ ತಲೆ ಒರೆಸಿ, ಈ ಬಟ್ಟೆಗಳನ್ನು ಹಾಕಿಕೊಂಡು ಬಾ ಎಂದು ಹೊರಗಡೆ ಬಂದು ಯೋಗೇಶ್ ತಿನ್ನುವುದಕ್ಕೆ ಎಲ್ಲ ಪ್ಲೇಟಿನಲ್ಲಿ ಇಟ್ಟುಕೊಂಡು, ನನ್ನ ಗಂಡ ಈ ದಿನದಿಂದ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಸಹ ಬರುವುದಿಲ್ಲ, ನಿಮ್ಮ ತಿಂಡಿ ಏನು ನೀವೇ ತಿನ್ನಿ, ನನ್ನ ಗಂಡನಿಗೆ ಹೇಗೆ ಮದುವೆ ಮಾಡುತ್ತೀರೋ ನಾನು ನೋಡುತ್ತೇನೆ ಎಂದು ರೂಮಿನೊಳಗಡೆ ಬಂದು ಮತ್ತೆ ಬೀಗ ಹಾಕಿಕೊಂಡಳು ಒಳಗಡೆಯಿಂದ. ಯೋಗೇಶ್ ಬಟ್ಟೆಗಳನ್ನು ಹಾಕಿಕೊಂಡು ಹೊರಗಡೆ ಬಂದು, ಭಾರ್ಗವಿ ಶಿವಾನಿಯಲ್ಲಿ ಬೇಗನೆ ಬದಲಾವಣೆ ತಂದಳು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಶಿವಾನಿಗೆ ಹಾಗೆ ಭಯದಿಂದ ಇದ್ದರೆ ಜೀವನ ಹ್ಯಾಪಿಯಾಗಿ ಇರುವುದಿಲ್ಲ ಎಂದು ಆಲೋಚಿಸಿದ ಯೋಗೇಶ್, ಭಾರ್ಗವಿ ಎಲ್ಲಿದ್ದಾಳೋ ತಿಳಿದುಕೊಂಡು, ನೀನು ಹೀಗೆ ಹೊರಗಡೆ ಇರಬೇಕಾದ ಅವಸರನೇ ಇಲ್ಲ, ನಿನಗೆ ಇಷ್ಟವಾದ ಜೀವನ ನಾನು ಹತ್ತಿರವಿದ್ದು ಮಾಡುತ್ತೇನೆ, ನೀನು ಮಾಡಿದ್ದು ತಪ್ಪೋ ನಾನು ಮಾಡಿದ್ದು ತಪ್ಪೋ ಗೊತ್ತಿಲ್ಲ, ಆದರೆ ಶಿವಾನಿ ಮಾತ್ರ ನನ್ನ ಹೆಂಡತಿ ಆಗಿದ್ದಾಳೆ ಅಲ್ವಾ, ಅವಳು ನನ್ನನ್ನು ನೋಡಿ ಭಯ ಪಡುತ್ತಿದ್ದರೆ ನನಗೂ ಸಹ ಬಾಧೆ ಅನಿಸುತ್ತಿದೆ, ಅವಳ ಭಯ ಹೋಗಿ ಪ್ರೀತಿಯಿಂದ ಇದ್ದರೆ ನೋಡಬೇಕೆಂದಿದೆ ಎಂದು ಹೇಳಿದರು. ಹಾಗೆ ಭಾರ್ಗವಿ ಬಂದು ಬಿಟ್ಟು ಶಿವಾನಿಯನ್ನು ರೊಚ್ಚಿಗೆಬ್ಬಿಸಿದಳು. ಯೋಗೇಶ್ಗೆ ಹತ್ತಿರ ಆಗುವ ತರಹ ಮಾಡಿದಳು. ಶಿವಾನಿ ತಾನು ಮಾಡಿರುವ ಅಡುಗೆಗಳೆಲ್ಲ ತಿನ್ನಿಸುತ್ತಾ, ಮಾವ, ನಿನ್ನ ಜೀವನದಲ್ಲಿ ಇನ್ನೊಬ್ಬರು ಇದ್ದರೆ ನಾನು ಭರಿಸಲಾಗುವುದಿಲ್ಲ, ಹಾಗೆಂದು ಸಾಯುವುದಿಲ್ಲ, ಏಕೆಂದರೆ ನಿನ್ನ ಜೊತೆ ಜೀವನ ನೋಡದೇನೆ ಹೇಗೆ ಸತ್ತು ಹೋಗುತ್ತೇನೆ ಎಂದು ಅಮಾಯಕಳಂತೆ ಅನ್ನುತ್ತಿದ್ದಾಳೆ. ಯೋಗೇಶ್ ಶಿವಾನಿಗೆ ಸಹ ತಿನ್ನಿಸುತ್ತಾ, ನಾನು ಹೇಳಿದನಾ ನನಗೆ ಇನ್ನೊಬ್ಬರು ಬೇಕು ಎಂದು ಅನ್ನುತ್ತಿದ್ದರೆ, ಮತ್ತೆ ಭಾರ್ಗವಿ ಅಕ್ಕ ಹಾಗೆ ಅನ್ನುತ್ತಿದ್ದಾಳೆ ಅಲ್ವಾ ಎಂದು ಅಮಾಯಕಳಂತೆ ಅಂದಳು. ಯೋಗೇಶ್, ನಿನಗೆ ಗಂಡ ಬೇಡು ಅಂದರೆ ಬೇಕು ಅನ್ನುವರು ತೆಗೆದುಕೊಳ್ಳುತ್ತಾರೆ ಅಲ್ವೇನೆ, ಅವರ ಇಷ್ಟ ಅವರದು ಅನ್ನುತ್ತಿದ್ದರೆ, ಶಿವಾನಿ, ನೀನು ತಾಳಿ ತಂದಿದ್ದೀಯಾ ಅಂದಳು. ಯೋಗೇಶ್, ಇಲ್ಲ, ನಿನಗೋಸ್ಕರ ಸಿಟಿಗೆ ಹೋದೆ, ಮದುವೆಯಲ್ಲಿ ಬಳೆಗಳು ತೆಗೆದುಕೊಂಡರೆ ಅವು ನಿಮ್ಮ ಅಕ್ಕ ಹಾಕಿಕೊಂಡು ಹೋದಳು ಅಲ್ವಾ, ನಿನ್ನ ಕೈಗಳಿಗೆ ಬಳೆಗಳು ಇಲ್ಲ ಅಲ್ವಾ ಅನ್ನುತ್ತಾ ಬಂಗಾರದ ಬಳೆಗಳ ಬಾಕ್ಸ್ ತೆಗೆದು ಶಿವಾನಿ ಕೈಗೆ ಒಂದೊಂದು ಹಾಕುತ್ತಿದ್ದಾನೆ. ಶಿವಾನಿಗೆ ಆನಂದದಿಂದ ಕಣ್ಣೀರು ನಿಲ್ಲದೆ ಬರುತ್ತಿದ್ದಾವೆ. ಯಾರು ಏನೇ ಅಂದರೂ ಸರಿ, ನನ್ನ ಮಾವನಿಗೆ ನಾನೆಂದರೆ ಪ್ರಾಣ ಅಂದುಕೊಂಡು ಆನಂದವಾಗಿ ಯೋಗೇಶ್ ಮೇಲೆ ಬಿದ್ದು ಹೋದಳು. ಇನ್ನೇನಿದೆ, ಯೋಗೇಶ್ ಶಿವಾನಿಯನ್ನು ಮುತ್ತುಗಳಿಂದ ಮುಳುಗಿಸಿ ರೊಮ್ಯಾನ್ಸ್ ಮಾಡುತ್ತಾ ಸಿಹಿಯಾದ ಜೇನಿನ ತುಪ್ಪದಂತಹ ಬಾಧೆಗಳು ಎಲ್ಲ ಪರಿಚಯ ಮಾಡುತ್ತಾ ಮುದ್ದಾದ ಚೊಕ್ಕವಾದ ಸಂಸಾರ ಪ್ರೀತಿಯಿಂದ ಸಾಗಿಸಿದರು. ಭಾರ್ಗವಿಗೆ ಆಕೆ ಕೋರಿಕೊಂಡ ಹುಡುಗನ ಜೊತೆ ಮದುವೆ ಮಾಡಿದನು. 1 ವರ್ಷ ಕಳೆಯದೇನೆ ಶಿವಾನಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಅಂದುಕೊಂಡ ಪ್ರಕಾರನೇ ಊರಿಗೆಲ್ಲ ಊಟಗಳು ಇಟ್ಟರು. ಆ ದಿನ ಯೋಗೇಶ್ ಆನಂದ ಅಲ್ಲ, ಯಾಕೆಂದರೆ ಅಂತಹ ಮನುಷ್ಯನೂ ಸಹ ಶಿವಾನಿ ಪ್ರೇಮಾನುರಾಗದಿಂದ ಕಟ್ಟಿ ಹಾಕಿದ್ದಾಳೆ. ಶಿವಾನಿ ಮಾತುಗಳು ಮೀರಿ, ಆಕೆಯ ಪ್ರೀತಿಯನ್ನು ಮೀರಿ 1 ನಿಮಿಷ ಸಹ ಇರುವುದಿಲ್ಲ.
ಅಷ್ಟೊಂದು ಮಾಯೆ ಮಾಡಿಬಿಟ್ಟಿದ್ದಾಳೆ. ಇನ್ನು ರಾಜಮ್ಮನಿಗಾದರೆ ಹೋಗುವ ಪ್ರಾಣ ತಿರುಗಿ ಬಂದು ಮತ್ತೆ ಚಿಕ್ಕ ಮಗುವಂತೆ ತಯಾರಾಗಿದ್ದಾಳೆ. ಯಾಕೆಂದರೆ ಮುನಿ ಮೊಮ್ಮಗಳನ್ನು ಮೊಮ್ಮಗನಿಗೆ ಮದುವೆ ಮಾಡಿದರೆ ಮುನಿ ಮೊಮ್ಮಗನನ್ನು ಕೊಟ್ಟಿದ್ದಾನೆ ಅಲ್ವಾ. ಜೇಜಮ್ಮನಾಗಿ 3 ಹೆಣ್ಣು ಮಕ್ಕಳಿಗೂ ಬಿಳಿಯ ತೊಟ್ಟಿಲು ಮಾಡಿಸಿದಳು. ಇಲ್ಲಿ ಮೊಮ್ಮಗ ಅಲ್ವಾ, ಅದಕ್ಕೆ ವಂಶಕ್ಕೆ ವಾರಸನು ಅಂದು ಬಂಗಾರದ ಉಯ್ಯಾಲೆ ಮಾಡಿಸಿದಳು. ಬಿಳಿಯ ಪಂಚೆ, ಬಿಳಿಯ ಶರ್ಟ್, ಕೈಗೆ ಬ್ರಾಸ್ಲೈಟ್, ಕತ್ತಿಗೆ ಚೈನ್. ಮಗು ಬೆಳ್ಳಗೆ ಎಷ್ಟು ಅಂದವಾಗಿ ಕಾಣಿಸುತ್ತಿದ್ದಾನೋ. ಯೋಗೇಶ್ ಶಿವಾನಿ ಮಗುವನ್ನು ಉಯ್ಯಾಲೆಯಲ್ಲಿ ಹಾಕಿ ಆಡಿಸುತ್ತಾ, ಅಮ್ಮ, ನಿಜವಾಗಿಯೂ ನಾನು ತುಂಬ ಅದೃಷ್ಟವಂತಳು ಅಲ್ವಾ. ನಿಮ್ಮ ತಮ್ಮನ ಒಳ್ಳೆಯತನ, ನಿಮ್ಮ ತಮ್ಮನ ಅಂದದ ಮುಂದೆ ನಾನು ಕೆಲಸಕ್ಕೆ ಬರದಿದ್ದರೂ ಸರಿ, ಆತನ ಹೆಂಡತಿಯಾಗಿ ನಾನು ಸ್ಥಾನ ಸಂಪಾದಿಸಿಕೊಂಡೆ. ನನಗೆ ನಿಮ್ಮ ತಮ್ಮನನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ತಾಯಿಗೆ ಮುದ್ದು ಇಡುತ್ತಾಳೆ. ಲಕ್ಷ್ಮೀ ಅಂಜಲಿ, ನಮ್ಮ ತಮ್ಮ ಬಂಗಾರದಂತಹ ಹುಡುಗ ಅಂದರೆ ಕೇಳಿದೀಯಾ. ಈ ದಿನ ನೋಡು, ನಿನಗೆ ಓದು ಬರದಿದ್ದರೂ ನಮ್ಮ ತಮ್ಮನನ್ನು ಸೆರೆಗೆ ಕಟ್ಟಿಕೊಳ್ಳುವುದು ಮಾತ್ರ ಚೆನ್ನಾಗಿ ಕಲಿತಿದ್ದೀಯ ಎಂದು ಇಬ್ಬರು ತಾಯಿಯ ಸ್ಥಾನದಿಂದ ಆ ಮನೆಯ ಹೆಣ್ಣು ಮಗುವಿನ ಸ್ಥಾನಕ್ಕೆ ಬಂದು ತಮಾಷೆ ಮಾಡಿದರು. ಹಾಗೆ ಸಂತೋಷವಾಗಿ ಶಿವಾನಿ ಜೀವನ ಸಾಗುತ್ತಿದೆ. ಈ ಕತೆ ಮುಕ್ತಾಯವಾಯಿತು. ಈ ಕಥೆಯನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.